ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ಮುಂಬರುವಂತಹ ಟಿಇಟಿ ಪರೀಕ್ಷೆಗೆ ಉಪಯುಕ್ತವಾದ ಸಂಪೂರ್ಣ ಗಣಿತ ಬೋಧನಾಶಾಸ್ತ್ರವನ್ನ ಒಂದೇ ವಿಡಿಯೋದಲ್ಲಿ ಮುಗಿಸಿಕೊಡ್ತೀನಿ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ. ಈ ನಿಟ್ಟಿನಲ್ಲಿ ಸಂಪೂರ್ಣ ಗಣಿತ ಬೋಧನಾಶಾಸ್ತ್ರವನ್ನ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮುಗಿಸಿಕೊಡುವಂತ ಪ್ರಯತ್ನವನ್ನ ಇವತ್ತಿನ ತರಗತಿಯಲ್ಲಿ ನಾನು ಮಾಡ್ತೇನೆ. ಆತ್ಮೀಯರೇ, ಈ ಸಂಪೂರ್ಣ ಗಣಿತ ಬೋಧನಾಶಾಸ್ತ್ರ ಟಿಇಟಿ ಪತ್ರಿಕೆ 1 ಮತ್ತು ಪತ್ರಿಕೆ 2 ಗಣಿತ ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ ಮತ್ತು 1ರಿಂದ 5ನೇ ತರಗತಿಯಲ್ಲಿ ಬರ್ತಕ್ಕಂಥ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸುತ್ತೆ. ವಿಡಿಯೋ ತರಗತಿಯನ್ನು ಆರಂಭ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ಪ್ರತಿಯೊಂದು ವಿಡಿಯೋ ತರಗತಿಯ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ಇವತ್ತಿನ ತರಗತಿಯನ್ನು ನೇರವಾಗಿ ಆರಂಭ ಮಾಡೋಣ. ನವೆಂಬರ್ 6ಕ್ಕೆ ಟಿಇಟಿ ಪರೀಕ್ಷೆ ನಿಗದಿಯಾಗಿದೆ. ಎಲ್ಲರೂ ಹಾಲ್ ಟಿಕೆಟ್ ಅನ್ನ ತಗೊಂಡಿದ್ರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾರೆಲ್ಲ ಹಾಲ್ ಟಿಕೆಟ್ ತಗೊಂಡಿಲ್ಲ, ಬೇಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಮತ್ತೆ ಪರೀಕ್ಷಾ ಕೇಂದ್ರ ನಿಮ್ಮ ಸ್ಥಳದಿಂದ ಬಹಳಷ್ಟು ದೂರ ಇತ್ತು ಅಂದ್ರೆ ಒಂದು ದಿನ ಮುಂಚಿತವಾಗಿಯೇ ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅದನ್ನ ನೋಡ್ಕೊಳ್ಳಿ, ವ್ಯವಸ್ಥಿತವಾಗಿ ಸರಿಯಾಗಿದೆಯೋ ಇಲ್ವೋ ಅಂತ. ಬನ್ನಿ ಹಾಗಾದ್ರೆ ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ. ಆದ್ಮೇಲೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ, ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಶಿಶು ಮನೋವಿಜ್ಞಾನದ ಕಂಪ್ಲೀಟ್ ತರಗತಿಯನ್ನು ಮಾಡಿಕೊಟ್ಟಿದ್ದೇವೆ ನಾವು. ಮತ್ತೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಂಪೂರ್ಣವಾದ ಒಂದು ಉಚಿತ ವಿಡಿಯೋ ತರಗತಿ ಇದೆ. ಮತ್ತೆ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಉಚಿತ ವಿಡಿಯೋ ತರಗತಿ ನಿಮಗೆ ಸಿಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಹಾಗೆ ನಾವು ಗಣಿತ ಬೋಧನಾಶಾಸ್ತ್ರದ ತರಗತಿಯನ್ನು ಕೂಡ ಇವತ್ತಿನ ಅವಧಿಯಲ್ಲಿ ಮಾಡ್ತಾ ಇದ್ದೇವೆ. ಬನ್ನಿ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಇವತ್ತಿನ ತರಗತಿಯ ವಿಶೇಷತೆಗಳು ಏನಿದೆ ಅನ್ನುವಂಥದ್ದನ್ನು ನಾನು ಮೊದಲಿಗೆ ಹೇಳ್ಬಿಡ್ತೀನಿ. ಆದ್ಮೇಲೆ ಸಂಪೂರ್ಣ ಗಣಿತ ಬೋಧನಾಶಾಸ್ತ್ರವನ್ನ ಒಂದೇ ವಿಡಿಯೋದಲ್ಲಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಗಣಿತ ಬೋಧನಾಶಾಸ್ತ್ರದ ಎಲ್ಲ ಮಹತ್ವದ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ತರಗತಿಯಿಂದ ತಾವುಗಳು ಸುಲಭವಾಗಿ ಉತ್ತರಿಸಬಹುದು. ಹಳೆಯ ಟಿಇಟಿ ಪ್ರಶ್ನೆ ಪತ್ರಿಕೆಗಳನ್ನ ಆಧಾರವಾಗಿ ಇಟ್ಕೊಂಡು ಅತ್ಯುತ್ತಮ ಅಂಶಗಳನ್ನ ಸರಳವಾಗಿ ಮತ್ತು ಸುಲಭವಾಗಿ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. 100% ಸಂಪೂರ್ಣವಾಗಿರ್ತಕ್ಕಂಥ ಉಚಿತ ತರಗತಿ ಇದು. ಇದಕ್ಕೆ ಯಾವುದೇ ಹಣ ಕೊಡಬೇಕಾಗಿಲ್ಲ. ರಾಜ್ಯ ಸರ್ಕಾರದ ಅಧಿಕೃತ ಪುಸ್ತಕಗಳನ್ನು ಆಧಾರವಾಗಿ ಇಟ್ಕೊಂಡು ಈ ತರಗತಿಯನ್ನ ರಚನೆ ಮಾಡಿದ್ದೇವೆ. ಒಂದು ವಿಡಿಯೋ ಗಣಿತ ಬೋಧನಾಶಾಸ್ತ್ರದ ಎಲ್ಲಾ ಮಹತ್ವದ ಪ್ರಶ್ನೆಗಳಿಗೆ ಪರಿಹಾರವನ್ನು ಒದಗಿಸುತ್ತೆ. ಈಗಾಗಲೇ ಸಂಪೂರ್ಣ ಶಿಶು ಮನೋವಿಜ್ಞಾನ, ಸಂಪೂರ್ಣ ಕನ್ನಡ ಬೋಧನಾಶಾಸ್ತ್ರ ಮತ್ತು ಸಂಪೂರ್ಣ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಚಿತ ವಿಡಿಯೋ ತರಗತಿಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇವೆ. ಪರೀಕ್ಷೆಗೆ ಹೋಗುವುದಕ್ಕಿಂತ ಮೊದಲು ಅಥವಾ ಪರೀಕ್ಷೆಯ ಕೊನೆಯ ಕ್ಷಣದವರೆಗೂ ತಾವುಗಳು ಆ ವಿಡಿಯೋಗಳನ್ನ ನೋಡ್ಕೋಬಹುದು. ನಿಮ್ಮ ಹತ್ರ ಮೊಬೈಲ್ ಇತ್ತು ಅಂದ್ರೆ ಯೂಟ್ಯೂಬ್ನಲ್ಲಿ ಆ ವಿಡಿಯೋಗಳು ನಿಮಗೆ ಸಿಗ್ತವೆ. ಕಂಪ್ಲೀಟ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ, 4 ಅವರ್ದಿದೆ. ಆಮೇಲೆ ಸಂಪೂರ್ಣ ಕನ್ನಡ ಬೋಧನಾಶಾಸ್ತ್ರ 1 ಗಂಟೆ 48 ನಿಮಿಷದ್ದು ವಿಡಿಯೋ ಇದೆ ಅದು. ಆಮೇಲೆ ಸಂಪೂರ್ಣ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ 2 ಗಂಟೆ 23 ನಿಮಿಷದ್ದೇನೋ ಒಂದು ವಿಡಿಯೋ ತರಗತಿ ಇದೆ. ಸುಮಾರು 8ರಿಂದ 9 ಗಂಟೆಗಳ ಕಾಲಾವಕಾಶವನ್ನು ನೀವು ಕೊಟ್ಟರೆ ಅಂದ್ರೆ ಈ 3 ವಿಷಯಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಆ ಎಲ್ಲ ವಿಡಿಯೋಗಳಿಂದ ತಿಳ್ಕೋಬಹುದು. ಹೀಗಾಗಿ ಯಾರೆಲ್ಲ ಆ ತರಗತಿಗಳನ್ನು ನೋಡ್ಕೊಂಡಿಲ್ಲ, ದಯವಿಟ್ಟು ಅವುಗಳನ್ನ ಒಂದ್ಸಾರಿ ನೋಡ್ಕೊಳ್ಳಿ. ಅದು ನಿಮ್ಮ ಪರೀಕ್ಷೆಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಬನ್ನಿ ಸಮಯವನ್ನ ವ್ಯರ್ಥ ಮಾಡದೆ ನೇರವಾಗಿ ತರಗತಿಯನ್ನು ಆರಂಭ ಮಾಡೋಣ. ಆದ್ಮೇಲೆ ನಾವು ಬಹಳಷ್ಟು ಪರಿಶ್ರಮ ಪಟ್ಟು ಈ ತರಗತಿಯನ್ನ ಮಾಡಿದ್ದೇವೆ. ಒಂದೇ ಒಂದು ದಿನದಲ್ಲಿ ಆಗಿರುವಂತಹ ಕೆಲಸ ಅಲ್ಲ ಇದು. ಹೀಗಾಗಿ ಈ ವಿಡಿಯೋಗೆ ನೀವು ಎಷ್ಟು ಲೈಕ್ ಕೊಡ್ತೀರಿ? ನಮ್ಮ ಲೈಕ್ ಟಾರ್ಗೆಟ್ ಇದೆ 5,000. ನಾವು 5,000 ಲೈಕ್ಗಳನ್ನ ನಿಮ್ಮಿಂದ ಬಯಸ್ತಾ ಇದ್ದೀವಿ. ಯಾಕಂದ್ರೆ ಇದು ಕರ್ನಾಟಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ. ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಶಾರ್ಟ್ ಆಗಿ ಹೇಳುವಂತ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಹೀಗಾಗಿ ನೀವುಗಳು ಕೂಡ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ತೀರಲ್ಲ? ಎಸ್, ಬನ್ನಿ ಹಾಗಾದ್ರೆ ನೇರವಾಗಿ ನಾವು ತರಗತಿಯನ್ನ ಆರಂಭ ಮಾಡೋಣ. ಮೊದಲಿಗೆ ಅಧ್ಯಾಯ 1 ಗಣಿತದ ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಇದು ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಗಣಿತದ ಅರ್ಥವನ್ನ ತಿಳ್ಕೊಳ್ತೀವಿ ಈ ಅವಧಿಯಲ್ಲಿ. ಅದಾದ ನಂತರ ಪ್ರಮುಖ ವ್ಯಾಖ್ಯೆಗಳ ಬಗ್ಗೆ ತಿಳ್ಕೊಳ್ತೀವಿ, ಗಣಿತದ ಸ್ವರೂಪವನ್ನು ತಿಳ್ಕೊಳ್ತೀವಿ. ಆತ್ಮೀಯರೇ, ಗಣಿತಶಾಸ್ತ್ರವು ಒಂದು ಮಹಾಸಾಗರದಂತೆ ತೋರಿಕೆಗೆ ಬಹಳ ಭೀಕರ ಮತ್ತು ಪ್ರಚಂಡವಾದ ಅಬ್ಬರವನ್ನು ಹೊಂದಿದೆ. ಆದರೆ ಆಳದಲ್ಲಿ ಶುದ್ಧವೂ ಶಾಂತವೂ ಆದ ವಿಸ್ಮಯಗಳನ್ನು ಒಳಗೊಂಡ ಅನರ್ಘ್ಯ ರತ್ನಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಗಣಿತಶಾಸ್ತ್ರ ಒಂದು ಮಹಾಸಾಗರದಂತೆ ತೋರಿಕೆಗೆ ಕಂಡ್ರೂ ಕೂಡ, ಜೊತೆಗೆ ಬಹಳ ಭೀಕರ ಮತ್ತು ಪ್ರಚಂಡವಾದ ಅಬ್ಬರವನ್ನ ಹೊಂದಿದಂತೆ ಕಾಣಿಸಿದ್ರೂ ಕೂಡ ಅದರ ಆಳದಲ್ಲಿ ಶುದ್ಧವೂ ಶಾಂತವೂ ಆಗಿರ್ತಕ್ಕಂಥ ವಿಸ್ಮಯಗಳನ್ನ ಒಳಗೊಂಡಿರ್ತಕ್ಕಂಥ ಅನರ್ಘ್ಯ ರತ್ನಗಳನ್ನು ಹೊಂದಿದೆ ಅಂತ ಹೇಳಲಾಗತ್ತೆ. ಗಣಿತವನ್ನ ಹಿಂದಿಯಲ್ಲಿ ಗಣಿತ ಅಂತ ಕರೀತಾರೆ, ಪಂಜಾಬ್ ಭಾಷೆಯಲ್ಲಿ ಹಿಸಾಬ್ ಅಂತ ಕರೀತಾರೆ. ಹಿಸಾಬ್ ಅಂದ್ರೆ ಲೆಕ್ಕಾಚಾರ ಮಾಡು ಅಂತ ಅರ್ಥ. ಇನ್ನು ಈ ಗಣಿತ, ಮ್ಯಾಥಮೆಟಿಕ್ಸ್ ಅನ್ನುವಂಥ ಪದ ಗ್ರೀಕ್ನ ಮ್ಯಾಥಮಾ ಅನ್ನುವಂಥ ಪದದಿಂದ ಬಂದಿದೆ. ಇಲ್ಲಿ ಮ್ಯಾಥಮಾ ಅಂತಂದ್ರೆ ಕಲಿಯಲು, ಟು ಲರ್ನ್ ಅಂತ ಆಗತ್ತೆ. ಅರ್ಥ ಆಯ್ತಾ? ಪಂಜಾಬ್ ಭಾಷೆಯಲ್ಲಿ ಗಣಿತವನ್ನ ಹಿಸಾಬ್ ಅಂತ ಕರೀತಾರೆ.
ಹಿಂದಿಯಲ್ಲಿ ಗಣಿತ ಅಂತ ಕರೀತಾರೆ. ಇದರ ಅರ್ಥ ಲೆಕ್ಕಾಚಾರ ಮಾಡು ಅಂತ ಆಗತ್ತೆ. ನಮ್ಮ ಪೂರ್ವಜರ ಅಭಿಪ್ರಾಯದಂತೆ ಗಣಿತವು ಎಣಿಕೆಯ ವಿಜ್ಞಾನ, ಅಂಕಿ ಸಂಖ್ಯೆಗಳ ವಿಜ್ಞಾನ ಅಂತ ನಮ್ಮ ಪೂರ್ವಜರು ಹೇಳ್ತಾ ಇದ್ರು. ಮಾನವನ ಮಾನಸಿಕ ಕ್ರಿಯೆಗಳಾಗಿರ್ತಕ್ಕಂಥ ವಿಚಾರ, ತರ್ಕ, ಅನುಮಾನ, ವಿವೇಚನೆ, ಆಲೋಚನೆ, ಕಾರ್ಯಕಾರಣ ಸಂಬಂಧಗಳನ್ನ ತರ್ಕಬದ್ಧ ರೀತಿಯಲ್ಲಿ ನಿರೂಪಿಸುವ ವ್ಯವಸ್ಥಿತವಾದ ಒಂದು ಶಾಸ್ತ್ರವನ್ನೇ ಗಣಿತ ಅಂತ ಹೇಳಲಾಗ್ತಾ ಇತ್ತು. ಮನುಷ್ಯನಲ್ಲಿರ್ತಕ್ಕಂಥ ಮಾನಸಿಕ ಕ್ರಿಯೆಗಳು ಬರ್ತವೆ. ವಿಚಾರ ಮಾಡೋದಾಗಿರ್ಬೋದು, ತರ್ಕ ಮಾಡೋದು, ಅನುಮಾನ ವ್ಯಕ್ತಪಡಿಸೋದಾಗಿರ್ಬೋದು, ವಿವೇಚನೆ ಮಾಡುವಂಥದ್ದು, ಆಲೋಚನೆ ಮಾಡೋದು, ಕಾರ್ಯಕಾರಣ ಸಂಬಂಧಗಳನ್ನ ಗುರುತಿಸೋದು. ಒಂದು ಕ್ರಿಯೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಏನು, ಅದಕ್ಕೆ ಇರ್ತಕ್ಕಂಥ ಸಂಬಂಧಗಳನ್ನ ತರ್ಕಬದ್ಧ ರೀತಿಯಲ್ಲಿ ನಿರೂಪಿಸುವಂತ ಒಂದು ವ್ಯವಸ್ಥಿತವಾದ ಶಾಸ್ತ್ರವನ್ನೇ ಗಣಿತ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಸಾಮಾನ್ಯವಾಗಿ ಗಣಿತದಲ್ಲಿ ಅಂಕಗಣಿತ, ಬೀಜಗಣಿತ ಹಾಗೂ ರೇಖಾಗಣಿತ ಅನ್ನುವಂಥ 3 ವಿಭಾಗಗಳು ಇದಾವೆ. ಅರ್ಥ ಆಯ್ತಲ್ಲ? ಸಾಮಾನ್ಯವಾಗಿ ಗಣಿತದಲ್ಲಿ ಅಂಕಗಣಿತ, ಬೀಜಗಣಿತ ಹಾಗೂ ರೇಖಾಗಣಿತ ಅನ್ನುವಂಥ 3 ವಿಭಾಗಗಳು ನಮಗೆ ಕಾಣಸಿಗ್ತವೆ. ಅಂಕಗಣಿತವನ್ನ ಅಂಕಿ ಸಂಖ್ಯೆಗಳ ಅಭ್ಯಾಸ ಅಂತ ಕರೆದ್ರೆ, ಬೀಜಗಣಿತವನ್ನ ಬೀಜೋಕ್ತಿಗಳ ಅಭ್ಯಾಸ ಅಂತ, ಹಾಗೂ ರೇಖಾಗಣಿತವನ್ನ ಬಿಂದು, ರೇಖಾಖಂಡ ಹಾಗೂ ಸಮತಲ ಇನ್ನು ಮುಂತಾದ ಪರಿಕಲ್ಪನೆಗಳ ಅಭ್ಯಾಸ ಅಂತ ಕರೆಯಲಾಗುತ್ತೆ. ಅರ್ಥ ಆಯ್ತಲ್ಲ? ಗಣಿತದಲ್ಲಿ ಸಾಮಾನ್ಯವಾಗಿ 3 ವಿಭಾಗಗಳು ಬರ್ತವೆ: ಅಂಕಗಣಿತ, ಬೀಜಗಣಿತ, ರೇಖಾಗಣಿತ. ಇಲ್ಲಿ ಅಂಕಗಣಿತ ಅಂಕಿ ಸಂಖ್ಯೆಗಳ ಅಭ್ಯಾಸ ಆದರೆ, ಬೀಜಗಣಿತ ಬೀಜೋಕ್ತಿಗಳ ಅಭ್ಯಾಸ ಅಂತ ಅನಿಸ್ಕೊಳ್ಳುತ್ತೆ. ರೇಖಾಗಣಿತ ಬಿಂದು, ರೇಖಾಖಂಡ, ಸಮತಲ ಇನ್ನು ಮುಂತಾದ ಪರಿಕಲ್ಪನೆಗಳ ಅಭ್ಯಾಸ ಅಂತ ಕರೆಯಲಾಗುತ್ತೆ. ಲಾಕೆ ಅವರ ಪ್ರಕಾರ ನಮ್ಮ ಮನಸ್ಸಿನಲ್ಲಿ ವಿವೇಚನಾ ಅಭಿವೃದ್ಧಿಯನ್ನು ಬೆಳೆಸುವುದೇ ಗಣಿತಶಾಸ್ತ್ರ ಅಂತ ಹೇಳ್ತಾರೆ. ಇದು ಬಹಳಷ್ಟು ಇಂಪಾರ್ಟೆಂಟ್. ಇದು ನಮ್ಮ ಮನಸ್ಸಿನಲ್ಲಿ ವಿವೇಚನಾ ಅಭಿವೃದ್ಧಿಯನ್ನು ಬೆಳೆಸುವುದೇ ಗಣಿತಶಾಸ್ತ್ರ ಅಂತ ಹೇಳಿದವರು ಯಾರು ಅಂತ ಅವ್ರ ಪ್ರಶ್ನೆ ಕೇಳ್ಬೋದು. ಲಾಕೆ ಅವರ ಅಭಿಪ್ರಾಯದಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ವಿವೇಚನಾ ಅಭಿವೃದ್ಧಿಯನ್ನ ಬೆಳೆಸುವಂಥದ್ದೇ ಗಣಿತಶಾಸ್ತ್ರ. ಇನ್ನು ಗಣಿತದ ಕುರಿತಾಗಿರ್ತಕ್ಕಂಥ ಪ್ರಮುಖ ವ್ಯಾಖ್ಯೆಗಳ ಬಗ್ಗೆ ನೋಡ್ತಾ ಹೋಗೋಣ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಾಖ್ಯಾನಗಳು. ದಯವಿಟ್ಟು ತಾವುಗಳು ಇದನ್ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರತಿ ಬಾರಿಯ TET ಪರೀಕ್ಷೆಯಲ್ಲಿ, ಕೆಲವು ಬಾರಿಯ ಪರೀಕ್ಷೆಗಳಲ್ಲಿ ಏನ್ ಮಾಡಲಾಗಿದೆ ಅಂತಂದ್ರೆ, ಒಂದು ವ್ಯಾಖ್ಯೆಯನ್ನು ಕೊಟ್ಟು ಇದನ್ನ ಹೇಳಿದವರು ಯಾರು ಅಂತ ಪ್ರಶ್ನೆ ಬಂದಿದೆ. ಹೀಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾನಿಲ್ಲಿ ಮಹತ್ವದ ಕೆಲವು ವ್ಯಾಖ್ಯೆಗಳನ್ನ ಹಳೆಯ TET ಪ್ರಶ್ನೆ ಪತ್ರಿಕೆಗಳನ್ನ ಆಧಾರವಾಗಿಟ್ಕೊಂಡು ಇಲ್ಲಿ ಇವುಗಳನ್ನ ಕಲೆಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ಹೊಸ ಆಂಗ್ಲ ನಿಘಂಟು. ಗಣಿತವು ಒಂದು ಗಹನ ವಿಜ್ಞಾನವಾಗಿದ್ದು ನಿಗಮನ ರೀತಿಯಿಂದ ಪರಿಮಾಣ ಹಾಗೂ ಸಂಖ್ಯಾಜ್ಞಾನದ ಮೂಲಕ ಕಲ್ಪನೆಯನ್ನ ಅರ್ಹುವುದಾಗಿದೆ ಅಂತ ಹೊಸ ಆಂಗ್ಲ ನಿಘಂಟು ಅವರು ವ್ಯಾಖ್ಯಾನ ಮಾಡ್ತಾರೆ. ಗಣಿತ ಅಂತಂದ್ರೆ ಒಂದು ಗಹನವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ವಿಜ್ಞಾನ. ನಿಗಮನ ರೀತಿಯಿಂದ ಪರಿಮಾಣ ಹಾಗೂ ಸಂಖ್ಯಾಜ್ಞಾನದ ಮೂಲಕ ಕಲ್ಪನೆಯನ್ನ ಅರ್ಹುವುದಾಗಿದೆ. ನಿಗಮನ ರೀತಿ ಅಂತಂದ್ರೆ ಮೊದಲು ಇಲ್ಲಿ ಸೂತ್ರವನ್ನ ಹೇಳ್ತಾರೆ, ಆನಂತರ ಆ ಸೂತ್ರಗಳಿಗೆ ತಕ್ಕಂತೆ ಉದಾಹರಣೆಗಳನ್ನ ಬಿಡಿಸ್ತಾ ಹೋಗ್ತಾರೆ. ಇದು ನಿಗಮನ ರೀತಿಯಿಂದ ಪರಿಮಾಣ ಹಾಗೂ ಸಂಖ್ಯಾಜ್ಞಾನದ ಮೂಲಕ ಕಲ್ಪನೆಯನ್ನ ತಿಳಿದುಕೊಳ್ಳುವಂಥದ್ದನ್ನ ಗಣಿತ ಅಂತ ಹೊಸ ಆಂಗ್ಲ ನಿಘಂಟು ಅವರು ವ್ಯಾಖ್ಯಾನ ಮಾಡ್ತಾರೆ. ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಪ್ರಕಾರ ಗಣಿತಕ್ಕಿಂತ ಅತಿ ಶ್ರೇಷ್ಠ, ಜನರಿಗೆ ಹೆಚ್ಚು ಉಪಯುಕ್ತವುಳ್ಳ, ಅತಿ ಅದ್ಭುತವಾದ ಹಾಗೂ ಪ್ರದರ್ಶಿಸತಕ್ಕ ವಿಜ್ಞಾನ ಯಾವುದಾದ್ರೂ ಇದೆಯಾ ಅಂತ ಕೇಳ್ತಾರೆ ಬೆಂಜಮಿನ್ ಫ್ರಾಂಕ್ಲಿನ್ ಅವರು. ಅಂದ್ರೆ ಜನರಿಗೆ ಅತಿ ಶ್ರೇಷ್ಠವಾದ, ಅತಿ ಮಹಾನ್ ಆಗಿರ್ತಕ್ಕಂಥ, ಜೊತೆಗೆ ಅತಿ ಹೆಚ್ಚು ಉಪಯುಕ್ತವುಳ್ಳ ಮತ್ತು ಅತಿ ಅದ್ಭುತವಾದ ಪ್ರದರ್ಶಿಸತಕ್ಕ ವಿಜ್ಞಾನ ಗಣಿತಕ್ಕಿಂತ ಬೇರೆ ಯಾವುದಾದ್ರೂ ಇದೆಯಾ ಅಂತ ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಹೇಳ್ತಾರೆ. ಇನ್ನು ಬರ್ಟ್ರಾಂಡ್ ರಸಲ್ ಅವರ ಪ್ರಕಾರ ಸರಿಯಾದ ದೃಷ್ಟಿಯಿಂದ ನೋಡಿದಲ್ಲಿ ಗಣಿತವು ನಿಜವೂ ಮಹತ್ತರವೂ ಆದ ರಮಣೀಯತೆಯನ್ನು ಹೊಂದಿದೆ. ಗಣ ಗಂಭೀರತೆಯ ಶುದ್ಧತೆಯನ್ನು ಒಳಗೊಂಡು ಉತ್ತಮ ಕಲೆಯಷ್ಟೇ ಪರಿಪೂರ್ಣತೆಯನ್ನು ಹೊಂದುವ ಸಾಮರ್ಥ್ಯವುಳ್ಳದ್ದು ಗಣಿತ. ಸರಿಯಾದ ದೃಷ್ಟಿಯಿಂದ ನೋಡಿದಲ್ಲಿ ಗಣಿತವು ನಿಜವಾಗಲೂ ಮಹತ್ತರವಾಗಿರ್ತಕ್ಕಂಥದ್ದು ಮತ್ತು ರಮಣೀಯತೆಯನ್ನು ಹೊಂದಿರತಕ್ಕಂಥದ್ದು. ಜೊತೆಗೆ ಗಣಗಂಭೀರತೆಯನ್ನು ಶುದ್ಧತೆಯನ್ನು ಒಳಗೊಂಡು ಉತ್ತಮ ಕಲೆಯಷ್ಟೇ ಪರಿಪೂರ್ಣತೆಯನ್ನು ಹೊಂದಿರತಕ್ಕಂಥ ಒಂದು ವಿಶಿಷ್ಟ ಸಾಮರ್ಥ್ಯವುಳ್ಳ ವಿಷಯವೇ ಗಣಿತ ಅಂತ ಬರ್ಟ್ರಾಂಡ್ ರಸಲ್ ಅವರು ಹೇಳ್ತಾರೆ. ಗೂಡ್ಸ್ ನಿಘಂಟು 1984 ಪ್ರಕಾರ ಗಣಿತವು ಅಳತೆ, ಗುಣಾತ್ಮಕ ಹಾಗೂ ಪರಿಮಾಣಾತ್ಮಕ ವಿಜ್ಞಾನವಾಗಿದೆ. ಅಳತೆ ಮಾಡೋದು ಗುಣಾತ್ಮಕ ಹಾಗೂ ಪರಿಮಾಣಾತ್ಮಕ ವಿಜ್ಞಾನವಾಗಿದೆ ಅಂತ ಗೂಡ್ಸ್ ನಿಘಂಟು ವ್ಯಾಖ್ಯಾನ ಮಾಡುತ್ತೆ. ವೆಬ್ಸ್ಟರ್ಸ್ ಹೊಸ ವಿಶ್ವದ ನಿಘಂಟು 1973 ಗಣಿತ ಒಂದು ವಿಜ್ಞಾನವಾಗಿದ್ದು ಅದು ಪರಿಮಾಣಗಳು ಹಾಗೂ ಅದರ ಸಂಬಂಧವನ್ನು ಗಣಿತದ ಸಂಖ್ಯೆ ಹಾಗೂ ಸಂಕೇತವನ್ನು ಉಪಯೋಗಿಸುವುದಾಗಿದೆ. ಒಂದು ಪರಿಮಾಣ ಹಾಗೂ ಆ ಪರಿಮಾಣದ ನಡುವೆ ಇರುವಂತಹ ಸಂಬಂಧವನ್ನ ಸಂಖ್ಯೆ ಹಾಗೂ ಸಂಕೇತದ ಮೂಲಕ ವಿವರಿಸುವುದೇ ಗಣಿತ ಅಂತ ವೆಬ್ಸ್ಟರ್ಸ್ ಹೊಸ ವಿಶ್ವದ ನಿಘಂಟು 1973 ವ್ಯಾಖ್ಯಾನ ಮಾಡುತ್ತೆ. ಇನ್ನು ಪ್ಲೇಟೋ ಅವರ ಪ್ರಕಾರ ಗಣಿತವು ಮಾನಸಿಕ ತರಬೇತಿಗಾಗಿ ಅವಕಾಶವನ್ನು ಒದಗಿಸುವಂತ ವಿಜ್ಞಾನವಾಗಿದೆ ಅಂತ ಹೇಳ್ತಾರೆ.
ಪ್ಲೇಟೋ ಅವರು ಗಣಿತವು ಮಾನಸಿಕ ತರಬೇತಿಗಾಗಿ ಅವಕಾಶವನ್ನು ಒದಗಿಸುವ ವಿಜ್ಞಾನವಾಗಿದೆ ಅಂತ ಹೇಳ್ತಾರೆ. ಗೆಲಿಲಿಯೋ ಅವರ ಪ್ರಕಾರ ಇದು ಬಹಳಷ್ಟು ಇಂಪಾರ್ಟೆಂಟ್. ಇದು ಈ ಬಗ್ಗೆ 2 ಬಾರಿ ಪ್ರಶ್ನೆಗಳು ಬಂದಿದೆ. ಗಣಿತವು ದೇವರು ಸೃಷ್ಟಿಸಿದ ವಿಶ್ವಭಾಷೆಯಾಗಿದೆ. ಈ ಬಗ್ಗೆ 2 ಬಾರಿ ಪ್ರಶ್ನೆ ಬಂದಿದೆ. ಗಣಿತವು ದೇವರು ಸೃಷ್ಟಿಸಿದ ವಿಶ್ವಭಾಷೆಯಾಗಿದೆ ಅಂತ ಹೇಳಿದವರು ಯಾರು? ಗೆಲಿಲಿಯೋ. ಹಾಗೆಯೇ ಇಡೀ ವಿಶ್ವವು ಒಂದು ತೆರೆದ ಪುಸ್ತಕವಿದ್ದಂತೆ, ನೀವು ಅದನ್ನು ಓದಲು ಮತ್ತು ಗ್ರಹಿಸಲು ಇಚ್ಛಿಸಿದರೆ ಅದು ಕೇವಲ ಗಣಿತ ಭಾಷೆಯ ಮೂಲಕ ಮಾತ್ರ ಸಾಧ್ಯ ಅಂತ ಹೇಳಿದವರು ಯಾರು ಅಂತಂದ್ರೆ ಗೆಲಿಲಿಯೋ. ಈ ಬಗ್ಗೆ ಕೂಡ 2014ರ TET ಪತ್ರಿಕೆ 2ರಲ್ಲಿ ಪ್ರಶ್ನೆ ಬಂದಿತ್ತು. ಅರ್ಥ ಆಯ್ತಾ? ಗಣಿತವು ದೇವರು ಸೃಷ್ಟಿಸಿದ ವಿಶ್ವಭಾಷೆ ಅಂತ ಹೇಳಿದವರು ಗೆಲಿಲಿಯೋ. ಹಾಗೆ ಇಡೀ ವಿಶ್ವವು ಒಂದು ತೆರೆದ ಪುಸ್ತಕ ಇದ್ದಂತೆ, ನೀವು ಆ ಪುಸ್ತಕವನ್ನ ಓದಲಿಕ್ಕೆ ಮತ್ತು ಗ್ರಹಿಸಲಿಕ್ಕೆ ಇಚ್ಛಿಸಿದರೆ ಅದು ಕೇವಲ ಗಣಿತ ಭಾಷೆಯ ಮೂಲಕ ಮಾತ್ರ ಸಾಧ್ಯ ಅಂತ ಹೇಳಿದವರು ಗೆಲಿಲಿಯೋ ಅವರು. ಇನ್ನು ಗಾಸ್ ಅವರ ಪ್ರಕಾರ ಗಣಿತವು ವಿಜ್ಞಾನಗಳ ರಾಣಿ, ಅಂಕಗಣಿತವು ಎಲ್ಲಾ ಗಣಿತಗಳ ರಾಣಿ ಇದ್ದಂತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಗಾಸ್ ಅವರ ಪ್ರಕಾರ ಇಂಪಾರ್ಟೆಂಟ್ ಇದು, ಗಣಿತವು ವಿಜ್ಞಾನಗಳ ರಾಣಿ. ಎಲ್ಲ ವಿಜ್ಞಾನಗಳ ರಾಣಿ ಯಾವುದು ಅಂದ್ರೆ ಗಣಿತ. ಆದ್ರೆ ಅಂಕಗಣಿತ ಏನಿದೆಯಲ್ಲ, ಇದು ಎಲ್ಲಾ ಗಣಿತಗಳ ರಾಣಿ ಇದ್ದಂತೆ ಅಂತ ಗಾಸ್ ಅವರು ಹೇಳ್ತಾರೆ. ಇನ್ನು ಕಾಮ್ಟೆ ಅವರು ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಕಾಮ್ಟೆ, ಗಣಿತದೊಡನೆ ಪ್ರಾರಂಭವಾಗದ ಎಲ್ಲಾ ವೈಜ್ಞಾನಿಕ ಶಿಕ್ಷಣವು ನ್ಯೂನತೆಯಿಂದ ಕೂಡಿರುತ್ತದೆ ಅಂತ ಹೇಳ್ತಾರೆ. ಕಾಮ್ಟೆ, ಗಣಿತದಿಂದ ಆರಂಭವಾಗದ ಎಲ್ಲಾ ವೈಜ್ಞಾನಿಕ ಶಿಕ್ಷಣ ನ್ಯೂನತೆಯಿಂದ ಕೂಡಿರುತ್ತದೆ. ಅಂದ್ರೆ ಇವರ ಅಭಿಪ್ರಾಯದಲ್ಲಿ ಪ್ರತಿಯೊಂದು ವೈಜ್ಞಾನಿಕ ಶಿಕ್ಷಣವೂ ಕೂಡ ಗಣಿತದಿಂದಲೇ ಆರಂಭವಾಗಬೇಕು. ಒಂದು ವೇಳೆ ಗಣಿತದಿಂದ ಆರಂಭವಾಗಲಿಲ್ಲ ಅಂತಂದ್ರೆ ಆ ಶಿಕ್ಷಣ, ಆ ವೈಜ್ಞಾನಿಕ ಶಿಕ್ಷಣ ನ್ಯೂನತೆಯಿಂದ, ಕೊರತೆಯಿಂದ ಕೂಡಿರುತ್ತದೆ ಅಂತ ಹೇಳ್ತಾರೆ. ಜೊತೆಗೆ ಗಣಿತವು ಅಪ್ರತ್ಯಕ್ಷ ಅಳತೆಯ ವಿಜ್ಞಾನವಾಗಿದೆ ಅಂತ ಕಾಮ್ಟೆ ಅವರು ಹೇಳ್ತಾರೆ. ನೆನಪಿರ್ಬೇಕು ನಿಮಗೆ, ಗಣಿತವು ಅಪ್ರತ್ಯಕ್ಷ ಅಳತೆಯ ವಿಜ್ಞಾನವಾಗಿದೆ. ಇದನ್ನ ಹೇಳಿದವರು ಯಾರು ಅಂದ್ರೆ ಕಾಮ್ಟೆ. 2015ರ TET ಪತ್ರಿಕೆ 1ರಲ್ಲಿ ಈ ಪ್ರಶ್ನೆ ಬಂದಿದೆ. ಗಣಿತವು ಅಪ್ರತ್ಯಕ್ಷ ಅಳತೆಯ ವಿಜ್ಞಾನ ಅಂತ ಹೇಳಿದವರು ಕಾಮ್ಟೆ. ಅರ್ಥ ಆಯ್ತಾ? ಹಾಗೆಯೇ ಗಣಿತವು ದೇವರು ಸೃಷ್ಟಿಸಿದ ವಿಶ್ವಭಾಷೆ ಅಂತ ಹೇಳಿದವರು ಗೆಲಿಲಿಯೋ ಅವರು. ಇದು ನಿಮಗೆ ನೆನಪಿರಬೇಕು. ಅರ್ಥ ಆಯ್ತಾ? ಇನ್ನು ರೋಜರ್ ಬೇಕನ್, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ರೋಜರ್ ಬೇಕನ್ ಅವರ ಪ್ರಕಾರ ಗಣಿತವು ಎಲ್ಲಾ ವಿಜ್ಞಾನಗಳ ಬಾಗಿಲು ಮತ್ತು ಬೀಗದ ಕೈ ಇದ್ದಂತೆ ಅಂತ ಹೇಳ್ತಾರೆ. ಎಲ್ಲಾ ವಿಜ್ಞಾನಗಳ ಬಾಗಿಲು ಮತ್ತು ಬೀಗದ ಕೈ ಯಾವುದು ಅಂತಂದ್ರೆ ಅದು ಗಣಿತ. ಈ ವ್ಯಾಖ್ಯಾನ ಹೇಳಿದವರು ರೋಜರ್ ಬೇಕನ್ ಅವರು. 2015ರ ಪತ್ರಿಕೆ 1ರಲ್ಲಿ ಈ ಪ್ರಶ್ನೆ ಬಂದಿದೆ. ಅರ್ಥ ಆಯ್ತಾ? ನಾವು ಈ ಕಂಟೆಂಟ್ ಅನ್ನ ರೆಡಿ ಮಾಡಬೇಕು ಅಂದ್ರೆ ಸುಮ್ಮನೆ ಮಾಡ್ತಾ ಹೋಗೋದಿಲ್ಲ. ಅದು ಯಾವುದೋ ಒಂದು ಪುಸ್ತಕವನ್ನು ತಗೊಂಡು ಎಷ್ಟಿದೆ ಅಷ್ಟನ್ನ ಹೇಳ್ತಾ ಹೋಗೋದಿಲ್ಲ. ಪರೀಕ್ಷೆಗೆ ಯಾವುದ್ರ ಬಗ್ಗೆ ಕೇಳಿದ್ದಾರೆ, ಹಿಂದಿನ ಪರೀಕ್ಷೆಗಳಲ್ಲಿ ಯಾವುದ್ರ ಬಗ್ಗೆ ಪ್ರಶ್ನೆಗಳು ಬಂದಿದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಮತ್ತೆ ಅಧಿಕೃತವಾಗಿರ್ತಕ್ಕಂಥ ಪುಸ್ತಕಗಳಿಂದಲೇ ನಾವು ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಬಹಳಷ್ಟು ಜೆನ್ಯೂನ್ ಆಗಿರ್ತಕ್ಕಂಥ ಕಂಟೆಂಟ್ ಇದು. ಅರ್ಥ ಆಗ್ತಿದೆಯಾ? ಬಹಳಷ್ಟು ಪರಿಶ್ರಮ ಪಟ್ಟು ಈ ತರಗತಿಗಳನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ತರಗತಿಯನ್ನ ನೋಡುವಂತ ಸಂದರ್ಭದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ರಿ ಅಂದ್ರೆ ನಮಗೆ ಇನ್ನಷ್ಟು ಮೋಟಿವೇಟ್ ಆಗುತ್ತೆ. ನಮ್ಮ ಪರಿಶ್ರಮದ ಸಾರ್ಥಕತೆ ನೀವು ಮಾಡುವಂತ ಒಂದು ಕಮೆಂಟ್ ನಲ್ಲಿ ಇರುತ್ತೆ. ಆದ್ರಿಂದ ತರಗತಿ ಕುರಿತಾಗಿರ್ತಕ್ಕಂಥ ನಿಮ್ಮ ಅನಿಸಿಕೆಗಳನ್ನು ಕೂಡ ತಾವುಗಳು ಮುಕ್ತವಾಗಿ ಕಾಮೆಂಟ್ ನಲ್ಲಿ ಹಂಚ್ಕೋಬಹುದು. ಇನ್ನು ನೆಪೋಲಿಯನ್ ಬೋನಾಪಾರ್ಟಿ, ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಈ ಬಗ್ಗೆ ಕೂಡ 2-3 ಬಾರಿ ಪ್ರಶ್ನೆಗಳು ಬಂದಿದೆ. ನೆಪೋಲಿಯನ್ ಬೋನಾಪಾರ್ಟಿಯ ಒಂದು ವ್ಯಾಖ್ಯಾನವನ್ನು ಕೂಡ ಅವರು ಹೇಳ್ತಾರೆ. ಗಣಿತದ ಪ್ರಗತಿ ಹಾಗೂ ಸುಧಾರಣೆ ರಾಷ್ಟ್ರದ ಪ್ರಗತಿಯೊಡನೆ ಹೊಂದಿಕೊಂಡಿದೆ ಅಂತ ಹೇಳ್ತಾರೆ. ಒಂದು ರಾಷ್ಟ್ರ ಪ್ರಗತಿ ಆಗ್ಬೇಕಾಗಿತ್ತು ಅಂದ್ರೆ ಅಲ್ಲಿಯ ಗಣಿತ ಸುಧಾರಣೆ ಆಗಬೇಕು ಮತ್ತು ಗಣಿತ ಪ್ರಗತಿ ಆಗಬೇಕು. ಅಂದಾಗ ಮಾತ್ರ ಒಂದು ರಾಷ್ಟ್ರದ ಪ್ರಗತಿ ಆಗತ್ತೆ ಅಂತ ನೆಪೋಲಿಯನ್ ಬೋನಾಪಾರ್ಟಿ ಅವರು ಹೇಳ್ತಾರೆ. ನೆಪೋಲಿಯನ್ ಬೋನಾಪಾರ್ಟಿ ಅವರ ಈ ವ್ಯಾಖ್ಯೆಯನ್ನು ಕೊಟ್ಟು 2-3 ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆದ್ರಿಂದ ಇದು ದಯವಿಟ್ಟು ನಿಮಗೆ ನೆನಪಿರಬೇಕು. ನೆಪೋಲಿಯನ್ ಬೋನಾಪಾರ್ಟಿ ಗಣಿತದ ಪ್ರಗತಿ ಹಾಗೂ ಸುಧಾರಣೆ ರಾಷ್ಟ್ರದ ಪ್ರಗತಿಯೊಡನೆ ಹೊಂದಿಕೊಂಡಿದೆ ಅಂತ ಹೇಳ್ತಾರೆ. ಇನ್ನು ಗಣಿತವು ಎಲ್ಲಾ ವಿಷಯಗಳ ರಾಣಿ ಅಂತ ಹಲವಾರು ತಜ್ಞರು ಅಭಿಪ್ರಾಯ ಪಡುವಂತದ್ದನ್ನ ನಾವು ಕಾಣ್ತೇವೆ. ಗಣಿತಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮಹತ್ವದ ವಿಚಾರ ನಿಮಗೆ ನೆನಪಿರಬೇಕು. ಪ್ಲೇಟೋ ನಮಗೆಲ್ಲ ಗೊತ್ತಲ್ಲ. ಪ್ಲೇಟೋ ತನ್ನ ಕೊಠಡಿಯ ಮುಂಭಾಗದಲ್ಲಿ ಹೀಗೆ ಬರ್ಸಿದ್ನಂತೆ: ರೇಖಾಗಣಿತದ ಪರಿಚಯವಾಗಲಿ ಅಥವಾ ಜ್ಞಾನವಾಗಲಿ ಇರದವರಿಗೆ ಒಳಗೆ ಪ್ರವೇಶವಿಲ್ಲ ಅಂತ ಬರ್ದಿದ್ದಂತೆ ಅವನು. ಅರ್ಥ ಆಯ್ತಾ? ಪ್ಲೇಟೋ ತನ್ನ ಕೊಠಡಿಯ ಮುಂಭಾಗದಲ್ಲಿ ರೇಖಾಗಣಿತದ ಪರಿಚಯವಾಗಲಿ ಅಥವಾ ರೇಖಾಗಣಿತದ ಜ್ಞಾನವಾಗಲಿ ಇಲ್ಲದೆ ಇರೋರಿಗೆ ಈ ಕೊಠಡಿಯ ಒಳಗಡೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕ್ಸಿದ್ನಂತೆ. ಗಣಿತ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಗಣಿತವನ್ನ ಎಲ್ಲ ವಿಷಯಗಳ ರಾಣಿ ಅಂತ ಹಲವಾರು ತಜ್ಞರು ಅಭಿಪ್ರಾಯ ಪಡ್ತಾರೆ. ಇದು ಅರ್ಥ ಆಯ್ತಲ್ಲ? ಇದಿಷ್ಟು ಗಣಿತದ ಕುರಿತಾಗಿರ್ತಕ್ಕಂಥ ವ್ಯಾಖ್ಯಾನಗಳು. 1 ಅಥವಾ 2 ಅಂಕಗಳು ಇಲ್ಲಿ ನಿಮಗೆ ಸಿಗುವಂತ ಸಾಧ್ಯತೆಗಳು ಇದೆ. ಎಸ್, ಇನ್ನು ನೇರವಾಗಿ ನಾವು ಗಣಿತಶಾಸ್ತ್ರಗಳ ಪಿತಾಮಹರುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ.
ಗಣಿತದ ಪಿತಾಮಹ ಅಂತ ನಾವು ಆರ್ಕಿಮಿಡಿಸ್ ಅವರನ್ನ ಕರಿತೀವಿ. ಭಾರತೀಯ ಗಣಿತದ ಪಿತಾಮಹ ಆರ್ಯಭಟ, ಅಂಕಗಣಿತದ ಪಿತಾಮಹ ಬ್ರಹ್ಮಗುಪ್ತ, ಬೀಜಗಣಿತದ ಪಿತಾಮಹ ಅಬು ಜಾಫರ್ ಮೊಹಮ್ಮದ್ ಇಬ್ನ್ ಮೌಸಾ ಅಲ್ ಖ್ವಾರಿಜ್ಮಿ. ಬೀಜಗಣಿತದ ಪಿತಾಮಹ, ಇದನ್ನ ನೀವು ನೋಟ್ ಮಾಡ್ಕೋಬೇಕು. ಅಬು ಜಾಫರ್ ಮೊಹಮ್ಮದ್ ಇಬ್ನ್ ಮೌಸಾ ಅಲ್ ಖ್ವಾರಿಜ್ಮಿ ಅನ್ನುವಂಥವ್ರು ಬೀಜಗಣಿತದ ಪಿತಾಮಹ, ಫಾದರ್ ಆಫ್ ಅಲ್ಜಿಬ್ರಾ ಅಂತ ಕರೀತಾರೆ. ರೇಖಾಗಣಿತದ ಪಿತಾಮಹ ಯೂಕ್ಲಿಡ್. ಹೌದಾ? ರೇಖಾಗಣಿತದ ಪಿತಾಮಹ ಯೂಕ್ಲಿಡ್. ನಿಗಮನ ಪದ್ಧತಿಯನ್ನು ಕೂಡ ಬಹಳಷ್ಟು ಯಶಸ್ವಿಯಾಗಿ ಬೆಳೆಸಿರ್ತಕ್ಕಂಥ ಕೀರ್ತಿ ಯೂಕ್ಲಿಡ್ ಅವರಿಗೆ ಸಲ್ಲತ್ತೆ. ನಿಗಮನ ವಿಧಾನವನ್ನ ಬಹಳಷ್ಟು ಯುಕ್ತವಾಗಿ ಬೆಳೆಸಿರ್ತಕ್ಕಂಥ ಕೀರ್ತಿ ಯೂಕ್ಲಿಡ್ ಅವರಿಗೆ ಸಲ್ಲತ್ತೆ. ಇದು ನಿಮಗೆ ನೆನಪಿರಬೇಕು. ಎಸ್, ಇನ್ನು ನೇರವಾಗಿ ಗಣಿತದ ಸ್ವರೂಪದ ಬಗ್ಗೆ ನಾವು ನೋಡ್ತಾ ಹೋಗೋಣ ಮತ್ತು ಗಣಿತದ ಸ್ವರೂಪ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಗಣಿತವು ಕ್ರಮಬದ್ಧವಾದ ಅಂಕೆ ಸಂಖ್ಯೆಗಳ ವಿಜ್ಞಾನ. ಹೌದಾ? ಕ್ರಮಬದ್ಧವಾಗಿರ್ತಕ್ಕಂಥ ಅಂಕೆ ಸಂಖ್ಯೆಗಳ ವಿಜ್ಞಾನ ಅದು. ಗಣಿತವು ಅಳತೆಯ ವಿಜ್ಞಾನ, ಪರಿಮಾಣ ವಿಜ್ಞಾನವಾಗಿದೆ. ತಾರ್ಕಿಕ ವಿವೇಚನಾ ಶಕ್ತಿಯನ್ನ ಹೆಚ್ಚಿಸುತ್ತೆ. ಗಣಿತ ವಿಜ್ಞಾನದ ಒಂದು ಸಾಧನ. ಗಣಿತವು ಭೌತಿಕ ಜಗತ್ತಿನ ವೈಚಿತ್ರ್ಯಗಳ ವಿವರಣಾಕಾರ ಇದ್ದಂಗೆ. ಗಣಿತವು ಅಮೂರ್ತ ಚಿಂತನೆಯ ವಿಜ್ಞಾನ. ಗಣಿತದಲ್ಲಿ ನೀವು ಅಮೂರ್ತವಾಗಿ ಚಿಂತನೆ ಮಾಡ್ತೀರಿ. ಗಣಿತವು ಸುಸಂಘಟಿತವಾದ ಕ್ರಮಬದ್ಧವಾದ ವಿಜ್ಞಾನ. ಗಣಿತವು ಲೆಕ್ಕಾಚಾರದ ವಿಜ್ಞಾನ. ಗಣಿತವು ವಿಜ್ಞಾನದ ದ್ವಾರ ಬಾಗಿಲು ಮತ್ತು ಎಲ್ಲಾ ವಿಜ್ಞಾನಗಳ ಕೀಲಿಕೈ ಇದ್ದಂತೆ. ಇದು ನಿಮಗೆ ನೆನಪಿರಬೇಕು. ಇನ್ನು ಗಣಿತವು ಸರಳತೆಯ ವಿಜ್ಞಾನವಾಗಿದೆ. ಗಣಿತವು ನಿಖರತೆಯನ್ನು ಹೊಂದಿದೆ. ಗಣಿತವು ನಿರರ್ಗಳತೆಯ ವಿಜ್ಞಾನವಾಗಿದೆ. ಗಣಿತವು ಸ್ಪಷ್ಟತೆಯನ್ನು ಹೊಂದಿದೆ. ಗಣಿತವು ಫಲಿತಾಂಶದಲ್ಲಿ ನಿಸ್ಸಂಶಯತೆಯನ್ನ ದೂರ ಮಾಡುವಂಥ ವಿಜ್ಞಾನವಾಗಿದೆ. ಗಣಿತವು ನಿಖರವಾದ ವಿಜ್ಞಾನವಾಗಿದೆ. ಫಲಿತಾಂಶವನ್ನು ತಾಳೆ ನೋಡುವ ಗುಣಲಕ್ಷಣವನ್ನ ಗಣಿತ ಹೊಂದಿದೆ. ಗಣಿತವು ಒಂದು ಸಂಕ್ಷಿಪ್ತ ಸಾಂಕೇತಿಕ ಭಾಷೆ ಇದ್ದಂತೆ. ಗಣಿತವು ದೊಡ್ಡದಾದ ಹೇಳಿಕೆಗಳನ್ನ ಚಿಕ್ಕದಾಗಿ ಮಾಡಿ ಹೇಳುತ್ತೆ. ಗಣಿತದಲ್ಲಿ ಸೈದ್ಧಾಂತಿಕ ಗಣಿತ ಮತ್ತು ಅನ್ವಯಿಕ ಗಣಿತ ಎಂಬ ಎರಡು ಭಾಗಗಳು ಇದ್ದಾವೆ. ಗಣಿತವು ಮನಸ್ಸಿನಲ್ಲಿ ವಿವೇಚನಾ ಹವ್ಯಾಸವನ್ನ ಬೆಳೆಸ್ತಕ್ಕಂಥ ವಿಧಾನವಾಗಿದೆ. ಯಾವ ವೈಜ್ಞಾನಿಕ ಶಿಕ್ಷಣ ಗಣಿತದೊಂದಿಗೆ ಆರಂಭವಾಗುವುದಿಲ್ಲವೋ ಅದರ ಬುನಾದಿ ದೋಷಯುಕ್ತವಾಗಿರುತ್ತೆ. ಗಣಿತವು ಸತ್ಯದ ಅನ್ವೇಷಣೆಯ ಸಾಧನವಾಗಿದೆ. ಗಣಿತವು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥ ವಿಜ್ಞಾನವಾಗಿದೆ. ಗಣಿತವು ನಾಗರಿಕತೆಯ ಕೈಗನ್ನಡಿಯಾಗಿದೆ. ಯೋಚನೆ ವಿವೇಚನೆ ಮಾಡುವಂತಹ ವಿಶೇಷತೆಯನ್ನು ಹೊಂದಿದೆ. ಗಣಿತವು ಸ್ವಯಂ ಪರಿಪೂರ್ಣತೆಯನ್ನು ಮಾಡುವಂತಹ ವಿಶೇಷತೆಯನ್ನು ಹೊಂದಿದೆ. ಗಣಿತವು ಮನರಂಜನೆಯನ್ನು ಒದಗಿಸ್ತಕ್ಕಂಥ ವಿಜ್ಞಾನವಾಗಿದೆ. ಗಣಿತವು ಎಲ್ಲಾ ವಿಜ್ಞಾನಗಳ ರಾಜನಿದ್ದಂತೆ. ಇದಿಷ್ಟು ಗಣಿತದ ಸ್ವರೂಪ. ಅದನ್ನ ಓದಿದರೆ ಸಾಕು ನಿಮ್ಗೆ ಅರ್ಥ ಆಗುತ್ತೆ. ಅದು ಇದನ್ನ ವಿವರಣೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ನೇರವಾಗಿ ಗಣಿತ ಬೋಧನೆಯ ಗುರಿಗಳು, ಮೌಲ್ಯಗಳು ಮತ್ತು ಉದ್ದೇಶಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಆದ್ಮೇಲೆ ಈ ಗಣಿತ ಬೋಧನೆಯ ಗುರಿ, ಮೌಲ್ಯ ಮತ್ತು ಉದ್ದೇಶಗಳು. ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರವನ್ನು ಹೇಳುವಂತಹ ಸಂದರ್ಭದಲ್ಲಿ ಗುರಿ ಮತ್ತು ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ಕೆಲವರಿಗೆ ಡೌಟ್ಸ್ ಇದೆ. ಆ ಡೌಟ್ಸ್ ಇಲ್ಲಿ ಕ್ಲಿಯರ್ ಆಗ್ತದೆ. ಯಾವ ಅಂಶವು ನಮ್ಮನ್ನು ಅರ್ಥಪೂರ್ಣವಾಗಿ ಕಾರ್ಯ ಮಾಡಲು ಸಮರ್ಥರನ್ನಾಗಿ ಮಾಡುತ್ತದೆಯೋ ಅದನ್ನೇ ನಾವು ಗುರಿ ಅಂತ ಕರಿತೀವಿ. ಯಾವ ಅಂಶ ನಮ್ಮನ್ನ ಅರ್ಥಪೂರ್ಣವಾಗಿ ಕಾರ್ಯ ಮಾಡಲು ಸಮರ್ಥರನ್ನಾಗಿ ಮಾಡುತ್ತೋ ಅದನ್ನೇ ನಾವು ಗುರಿ ಅಂತೀವಿ. ಗುರಿ ಅನ್ನುವಂಥ ಪದ ಮೌಲ್ಯ, ಧ್ಯೇಯ, ಪ್ರಯೋಜನ, ಕಾರ್ಯದ ಆರಂಭಿಕ ಬಿಂದು, ಪೂರ್ವ ನಿರ್ಧಾರಿತ ಅಂಶ ಅನ್ನುವಂಥ ಪದಗಳನ್ನ ಪಡೆದಿರುವುದು. ಗುರಿಯು ಕೈಗೊಂಡ ನಿರ್ದಿಷ್ಟ ಯೋಜನೆಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತೆ. ಗುರಿ ಅನ್ನುವಂಥದ್ದು ನಾವು ಕೈಗೊಂಡಿರ್ತಕ್ಕಂಥ ನಿರ್ದಿಷ್ಟ ಚಟುವಟಿಕೆಗಳಿಗೆ ಮಾರ್ಗದರ್ಶನ ಮಾಡುತ್ತೆ. ನೀವು ಒಂದು ಕೆಲಸ ಮಾಡಬೇಕು ಅಂದ್ರೆ ಆ ಕೆಲಸವನ್ನ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನ ಗುರಿ ನಿರ್ಧಾರ ಮಾಡುತ್ತೆ. ಇನ್ನು ಗಣಿತ ಬೋಧನೆಯ ಗುರಿಗಳು ಅಥವಾ ಮೌಲ್ಯಗಳನ್ನ ನೋಡ್ತಾ ಹೋಗೋಣ. 10 ಗುರಿಗಳು ಇಲ್ಲಿ ಬರ್ತವೆ. ಮೊದಲನೇದು ಉಪಯುಕ್ತತೆಯ ಗುರಿ ಅಥವಾ ಮೌಲ್ಯ, ಶಿಸ್ತಿನ ಗುರಿ, ಸಾಂಸ್ಕೃತಿಕ ಗುರಿ, ಸಾಮಾಜಿಕ ಗುರಿ, ನೈತಿಕ ಗುರಿ, ಸೌಂದರ್ಯಾಭಿಜ್ಞತಾ ಗುರಿ, ಬೌದ್ಧಿಕ ಗುರಿ, ವೃತ್ತಿಪರ ಗುರಿ, ಆರ್ಥಿಕ ಗುರಿ, ಮನೋರಂಜನಾ ಗುರಿ. ಇವು ಗಣಿತ ಬೋಧನೆಯ 10 ಮೌಲ್ಯಗಳು. ಇನ್ನು ಗಣಿತ ಬೋಧನೆಯ ಉದ್ದೇಶಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಗಣಿತವನ್ನು ಬೋಧಿಸುವಾಗ ಕೆಲವು ಮಹತ್ವವಾದ ಹಾಗೂ ಸ್ಪಷ್ಟ ಉದ್ದೇಶಗಳನ್ನ ಆಧಾರವಾಗಿ ಇರಿಸಿಕೊಂಡು ಮುಂದುವರಿಬೇಕಾಗತ್ತೆ. ಆ ಉದ್ದೇಶಗಳು ಮಗುವಿನ ಜ್ಞಾನಾತ್ಮಕ, ಭಾವನಾತ್ಮಕ, ಮನೋಕ್ರಿಯಾಜನ್ಯ ವಲಯಗಳಲ್ಲಿ ಬದಲಾವಣೆಗಳನ್ನ ತರುವಂತವುಗಳು ಮತ್ತು ವಿಶಿಷ್ಟ ವರ್ತನೆಯನ್ನ ಸೂಚಿಸುವಂತವುಗಳು ಆಗಿರಬೇಕು. ಗಣಿತ ಬೋಧನೆಯ ಉದ್ದೇಶಗಳು ಯಾವ ರೀತಿ ಇರಬೇಕು ಅಂದ್ರೆ ಮಕ್ಕಳಲ್ಲಿ ಜ್ಞಾನಾತ್ಮಕ, ಭಾವನಾತ್ಮಕ ಹಾಗೂ ಮನೋಕ್ರಿಯಾಜನ್ಯ ವಲಯಗಳಲ್ಲಿ ಬದಲಾವಣೆಗಳನ್ನು ತರುವಂತೆ ಇರಬೇಕು. ಶಿಕ್ಷಣ ವ್ಯವಸ್ಥೆಯಲ್ಲಿ ಮಗು ಈಗಾಗಲೇ ಯಾವ ಸಾಮರ್ಥ್ಯಗಳನ್ನ ಮಾಡಲು ಹಾಗೂ ತೋರ್ಪಡಿಸಲು ಸಮರ್ಥವಾಗಿದ್ದಾನೆ ಹಾಗೂ ಸಾಧಿಸಿದ್ದಾನೆ ಎಂಬುದನ್ನ ವರ್ತನಾ ಪದಗಳಲ್ಲಿ ತಿಳಿಯುವುದೇ ಉದ್ದೇಶ. ಉದ್ದೇಶಗಳು ಶೈಕ್ಷಣಿಕ ಗುರಿಗಳಿಗೆ ನಿರ್ದೇಶನವನ್ನು ನೀಡುತ್ತವೆ. ಬೋಧನಾ ಉದ್ದೇಶಗಳ ವರ್ಗೀಕರಣದ ಹಿನ್ನೆಲೆಯನ್ನು ನೋಡ್ತಾ ಬರೋಣ. ಆದ್ಮೇಲೆ ಇದು ಬಹಳಷ್ಟು ಇಂಪಾರ್ಟೆಂಟ್. ಇದು ಎಲ್ಲಾ ಬೋಧನಾಶಾಸ್ತ್ರದಲ್ಲೂ ಕೂಡ
ಬೋಧನಾ ಉದ್ದೇಶಗಳು ಬಂದೇ ಬರ್ತವೆ. ಹೀಗಾಗಿ ಬೋಧನಾ ಉದ್ದೇಶಗಳ ವರ್ಗೀಕರಣದ ಹಿನ್ನೆಲೆಯನ್ನು ನಾವು ಸ್ವಲ್ಪ ನೋಡ್ತಾ ಹೋಗೋಣ. 1984ರಲ್ಲಿ ಅಮೆರಿಕದ ಬೋಸ್ಟನ್ನಲ್ಲಿ ಅನೇಕ ವಿಜ್ಞಾನಿಗಳ ಸಂಘದ ಔಪಚಾರಿಕ ಸಭೆಯಲ್ಲಿ ಬೋಧನಾ ಉದ್ದೇಶಗಳ ವರ್ಗೀಕರಣದ ಕುರಿತು ಪ್ರಸ್ತಾಪ ಮಾಡಲಾಯಿತು. ಈ ಪ್ರಸ್ತಾಪದ ನಂತರ ಅನೇಕರು ಅದರ ಬಗ್ಗೆ ತಮ್ಮ ಪ್ರಯತ್ನವನ್ನ ಮುಂದುವರಿಸ್ತಾರೆ. ಆ ಪ್ರಯತ್ನದಲ್ಲಿ ಯಶಸ್ವಿಯಾದವರು ಬೆಂಜಮಿನ್ ಎಸ್ ಬ್ಲೂಮ್ ಅವರು. ಈ ಬೆಂಜಮಿನ್ ಎಸ್ ಬ್ಲೂಮ್ ಅವರು ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳ ವರ್ತನಾ ವಿಶೇಷತೆಗೆ ಸಂಬಂಧಪಟ್ಟಿರ್ತಕ್ಕಂಥ 3 ವಲಯಗಳನ್ನ ಸೂಚಿಸ್ತಾರೆ. ಅರ್ಥ ಆಯ್ತಾ? 1984ರಲ್ಲಿ ಮಕ್ಕಳ ವರ್ತನಾ ವಿಶೇಷತೆಗೆ ಸಂಬಂಧಪಟ್ಟಿರ್ತಕ್ಕಂಥ 3 ವಲಯಗಳನ್ನ ಸೂಚಿಸ್ತಾರೆ. ಮೊದಲನೇದು ಜ್ಞಾನಾತ್ಮಕ ವಲಯ, ಎರಡನೇದು ಭಾವನಾತ್ಮಕ ವಲಯ, ಮೂರನೇದು ಮನೋಕ್ರಿಯಾಜನ್ಯ ವಲಯ. ಬ್ಲೂಮ್ನ ವರ್ಗೀಕರಣದಲ್ಲಿ ಹೊಸದಾಗಿ ಸೇರಿರ್ತಕ್ಕಂಥ ಅಂಶ ಸೃಷ್ಟಿಸುವುದು ಅನ್ನುವಂಥದ್ದು. ಇದು 2014ರ ಪತ್ರಿಕೆ 2ರಲ್ಲಿ ಬಂದಿದೆ. ಅರ್ಥ ಆಯ್ತಾ? ಬ್ಲೂಮ್ನ ವರ್ಗೀಕರಣದಲ್ಲಿ ಹೊಸದಾಗಿ ಸೇರಿಸಿರ್ತಕ್ಕಂಥ ಅಂಶ ಸೃಷ್ಟಿಸುವುದು. ಇನ್ನು ಬೆಂಜಮಿನ್ ಎಸ್ ಬ್ಲೂಮ್ ಅವರು ಮಕ್ಕಳ ವರ್ತನಾ ವಿಶೇಷತೆಗೆ ಸಂಬಂಧಪಟ್ಟಂತೆ 3 ಬೋಧನಾ ಉದ್ದೇಶಗಳನ್ನು ವರ್ಗೀಕರಣ ಮಾಡ್ತಾರೆ, 3 ವಿಭಾಗ ಮಾಡ್ತಾರೆ. ಮೊದಲನೇದು ಜ್ಞಾನಾತ್ಮಕ ವಲಯ, ಭಾವನಾತ್ಮಕ ವಲಯ, ಮನೋಕ್ರಿಯಾಜನ್ಯ ವಲಯ. ಇನ್ನು ಬೆಂಜಮಿನ್ ಎಸ್ ಬ್ಲೂಮ್ರ ವರ್ಗೀಕರಣದ ವೈಶಿಷ್ಟ್ಯತೆಗಳನ್ನ ನಾವು ನೋಡ್ತಾ ಹೋಗೋಣ. ಬೆಂಜಮಿನ್ ಎಸ್ ಬ್ಲೂಮ್ ರವರು ಸೂಚಿಸಿದ 3 ವಲಯಗಳಲ್ಲಿ ಉದ್ದೇಶಗಳನ್ನ ಮತ್ತೆ ನಾವು ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಮೊದಲನೇದು ಜ್ಞಾನಾತ್ಮಕ ವಲಯ. ಈ ಜ್ಞಾನಾತ್ಮಕ ವಲಯವನ್ನ 1956ರಲ್ಲಿ ಬೆಂಜಮಿನ್ ಎಸ್ ಬ್ಲೂಮ್ ರವರು ವಿವರಣೆ ಮಾಡ್ತಾರೆ. ಅರ್ಥ ಆಯ್ತಾ? ಬೋಧನಾ ಉದ್ದೇಶಗಳ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ಜ್ಞಾನಾತ್ಮಕ ವಲಯವನ್ನ ಬೆಂಜಮಿನ್ ಎಸ್ ಬ್ಲೂಮ್ ಅವರು 1956ರಲ್ಲಿ ವಿವರಿಸ್ತಾರೆ. ಭಾವನಾತ್ಮಕ ವಲಯವನ್ನ ಡೇವಿಡ್ ಕ್ರ್ಯಾಥೂಲ್ ಅವರು 1964ರಲ್ಲಿ ವರ್ಗೀಕರಣ ಮಾಡಿದರು. ಇನ್ನು ಮನೋಕ್ರಿಯಾಜನ್ಯ ವಲಯವನ್ನ ಅನಿಲ್ ಜೆ ಹ್ಯಾರೋ ಅವರು 1972ರಲ್ಲಿ ವರ್ಗೀಕರಿಸಿದರು. ಜ್ಞಾನಾತ್ಮಕ ವಲಯವನ್ನ ಬೆಂಜಮಿನ್ ಎಸ್ ಬ್ಲೂಮ್ ಅವರು ಹೇಳಿದ್ರೆ, ಭಾವನಾತ್ಮಕ ವಲಯವನ್ನ ಡೇವಿಡ್ ಕ್ರ್ಯಾಥೂಲ್ ಅವರು ವರ್ಗೀಕರಣ ಮಾಡ್ತಾರೆ. ಮನೋಕ್ರಿಯಾಜನ್ಯ ವಲಯವನ್ನ ಅನಿಲ್ ಜೆ ಹ್ಯಾರೋ ಅವರು ವರ್ಗೀಕರಿಸಿದರು. ಇದು ನಿಮಗೆ ನೆನಪಿರಬೇಕು, ನೋಟ್ ಮಾಡ್ಕೊಳ್ಳಿ ಇದನ್ನ. ಇನ್ನು ಬೋಧನಾ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ಜ್ಞಾನಾತ್ಮಕ ವಲಯದಲ್ಲಿ ಇರ್ತಕ್ಕಂಥ ಪ್ರಮುಖ 6 ವರ್ಗಗಳನ್ನ ನಾವು ನೋಡ್ತಾ ಹೋಗೋಣ. ಬಹಳಷ್ಟು ಇಂಪಾರ್ಟೆಂಟ್ ಇದು. ಜ್ಞಾನಾತ್ಮಕ ವಲಯದಲ್ಲಿ ಯಾವ ವರ್ಗಗಳು ಬರ್ತವೆ ಅಂತ ಪ್ರಶ್ನೆ ಕೇಳಬಹುದು, ಅಥವಾ ಭಾವನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಗ ಯಾವುದು ಅಂತ ಕೇಳಬಹುದು, ಅಥವಾ ಮನೋಕ್ರಿಯಾಜನ್ಯ ವಲಯಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ವರ್ಗ ಯಾವುದು ಅಂತ ಪ್ರಶ್ನೆಯನ್ನ ಕೇಳಬಹುದು. ಹೀಗಾಗಿ ಮೊದಲಿಗೆ ನಾವು ಏನ್ ಮಾಡೋಣ ಅಂತಂದ್ರೆ ಜ್ಞಾನಾತ್ಮಕ ವಲಯದಲ್ಲಿ ಇರ್ತಕ್ಕಂಥ 6 ವರ್ಗಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಜ್ಞಾನಾತ್ಮಕ ವಲಯವನ್ನು ಪರಿಚಯಿಸಿದವರು ಯಾರು ಅಥವಾ ವರ್ಗೀಕರಿಸಿದವರು ಯಾರು? ಬೆಂಜಮಿನ್ ಎಸ್ ಬ್ಲೂಮ್ ರವರು. ಇದು ನಿಮಗೆ ನೆನಪಿರಬೇಕು, ಹೌದಾ? ಇನ್ನು ಈ ಜ್ಞಾನಾತ್ಮಕ ವಲಯದಲ್ಲಿ ಜ್ಞಾನ, ತಿಳುವಳಿಕೆ, ಅನ್ವಯಿಸುವಿಕೆ, ವಿಶ್ಲೇಷಣೆ, ಸಂಶ್ಲೇಷಣೆ, ಮೌಲ್ಯಮಾಪನ ಅನ್ನುವಂತ 6 ವರ್ಗಗಳು ಬರ್ತವೆ. ಈ 6 ವರ್ಗಗಳ ಅಥವಾ ಈ ಜ್ಞಾನಾತ್ಮಕ ವಲಯವನ್ನ ಹೇಳಿದವರು ಯಾರು ಅಂದ್ರೆ ಬೆಂಜಮಿನ್ ಎಸ್ ಬ್ಲೂಮ್ ರವರು. ಬೆಂಜಮಿನ್ ಎಸ್ ಬ್ಲೂಮ್ ರವರನ್ನ ಬೋಧನಾ ಉದ್ದೇಶಗಳ ವರ್ಗೀಕರಣದ ಪ್ರತಿಪಾದಕ ಅಥವಾ ಪ್ರವರ್ತಕ ಅಥವಾ ಪಿತಾಮಹ ಅಂತ ಕರೆಯಲಾಗುತ್ತೆ. ಇನ್ನು ಈ ಜ್ಞಾನಾತ್ಮಕ ವಲಯದಲ್ಲಿ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಕೆಲವು ನಿರ್ದಿಷ್ಟ ಸಂಗತಿಗಳ ಜ್ಞಾನವನ್ನು ಪಡೆದು ಅರ್ಥ ಮಾಡ್ಕೊಳ್ತಾರೆ. ಅರ್ಥೈಸಿಕೊಂಡ ನಂತರ ಲಭ್ಯವಿರುವ ಜ್ಞಾನಕ್ಕೆ ಹಲವಾರು ಆಧಾರಗಳನ್ನ ಆಯ್ಕೆ ಮಾಡಿ ವಿಶ್ಲೇಷಣೆ ಮಾಡ್ತಾರೆ. ಬಿಡಿಬಿಡಿಯಾದ ಅಂಶಗಳನ್ನ ಒಟ್ಟುಗೂಡಿಸಿ ನಿರ್ಣಯಕ್ಕೆ ಬರ್ತಾರೆ. ತಮ್ಮ ನಿರ್ಣಯವು ಎಷ್ಟು ಸೂಕ್ತ ಅನ್ನುವಂಥದ್ದನ್ನ ಗುಣಾತ್ಮಕವಾಗಿ ಹಾಗೂ ಪರಿಮಾಣಾತ್ಮಕವಾಗಿ ಮೌಲ್ಯೀಕರಣ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಈ 6 ವರ್ಗಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳು ಜ್ಞಾನವನ್ನ ಪಡಿತಾರೆ. ಜ್ಞಾನವನ್ನು ಪಡ್ಕೊಂಡು ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೊಂಡ ನಂತರ ಲಭ್ಯವಿರುವ ಜ್ಞಾನಕ್ಕೆ ಹಲವಾರು ಆಧಾರಗಳನ್ನ ಆಯ್ಕೆ ಮಾಡಿಕೊಂಡು ವಿಶ್ಲೇಷಣೆ ಮಾಡ್ತಾರೆ. ಬಿಡಿಬಿಡಿಯಾದ ಅಂಶಗಳನ್ನ ಒಟ್ಟುಗೂಡಿಸಿ ನಿರ್ಣಯಕ್ಕೆ ಬರ್ತಾರೆ. ತಮ್ಮ ನಿರ್ಣಯವು ಎಷ್ಟು ಸೂಕ್ತ ಅನ್ನುವಂಥದ್ದನ್ನ ಗುಣಾತ್ಮಕವಾಗಿ ಹಾಗೂ ಪರಿಮಾಣಾತ್ಮಕವಾಗಿ ಮೌಲ್ಯೀಕರಣ ಮಾಡ್ತಾರೆ. ಇದು ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಂತೆ 6 ವರ್ಗಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಮೊದಲನೇದು ಜ್ಞಾನ, ತಿಳುವಳಿಕೆ, ಅನ್ವಯಿಸುವಿಕೆ, ವಿಶ್ಲೇಷಣೆ, ಸಂಶ್ಲೇಷಣೆ, ಮೌಲ್ಯಮಾಪನ. ಇನ್ನು ಭಾವನಾತ್ಮಕ ವಲಯದಲ್ಲಿರ್ತಕ್ಕಂಥ 5 ಮುಖ್ಯ ವರ್ಗಗಳ ಬಗ್ಗೆ ನೋಡ್ತಾ ಹೋಗೋಣ. ಜ್ಞಾನಾತ್ಮಕ ವಲಯದಲ್ಲಿ 6 ವರ್ಗಗಳು ಬಂದಿದ್ರೆ ಭಾವನಾತ್ಮಕ ವಲಯದಲ್ಲಿ 5 ವರ್ಗಗಳು ಬರ್ತವೆ. ಮೊದಲನೇದು ಸ್ವೀಕರಿಸುವಿಕೆ, ಪ್ರತಿಕ್ರಿಯಿಸುವಿಕೆ, ಮೌಲ್ಯೀಕರಿಸುವಿಕೆ, ಸಂಘಟಿಸುವಿಕೆ, ಚಾರಿತ್ರೀಕರಣಗೊಳಿಸುವಿಕೆ. ಹೌದಾ? ಸ್ವೀಕರಿಸುವಿಕೆ, ಪ್ರತಿಕ್ರಿಯಿಸುವಿಕೆ, ಮೌಲ್ಯೀಕರಿಸುವಿಕೆ, ಸಂಘಟಿಸುವಿಕೆ, ಚಾರಿತ್ರೀಕರಣಗೊಳಿಸುವಿಕೆ. ಇವೆಲ್ಲ ಭಾವನಾತ್ಮಕ ವಲಯದಲ್ಲಿ ಬರ್ತಕ್ಕಂಥ ಮುಖ್ಯ 5 ವರ್ಗಗಳು. ಮಕ್ಕಳು ಯಾವುದೋ ಒಂದು ಕ್ರಿಯೆಯನ್ನು ಸ್ವೀಕರಿಸಿ ಪ್ರತಿಕ್ರಿಯಿಸ್ತಾರೆ. ಪ್ರತಿಕ್ರಿಯೆಯು ಎಷ್ಟು ಮೌಲ್ಯಾಧಾರಿತವಾಗಿದೆ ಎಂದು ನಿರ್ಣಯಿಸಿ ತಮ್ಮಲ್ಲಿ ಸಂಘಟನೆ ಮಾಡಿಕೊಳ್ತಾರೆ. ನಂತರ ತಮ್ಮ ವರ್ತನೆಯ ಮೂಲಕ ಅದನ್ನ ಹೊರಗೆ ತರ್ತಾರೆ. ಇದು ಭಾವನಾತ್ಮಕ ವಲಯ. ಭಾವನಾತ್ಮಕ ವಲಯದಲ್ಲಿ ಮುಖ್ಯವಾಗಿ 5 ವರ್ಗಗಳು ಬರ್ತವೆ ಅನ್ನುವಂಥದ್ದನ್ನ ತಾವುಗಳು ತಿಳ್ಕೊಂಡ್ರಿ. ಇನ್ನು ಮನೋಕ್ರಿಯಾಜನ್ಯ ವಲಯದಲ್ಲಿರ್ತಕ್ಕಂಥ
6 ಪ್ರಮುಖ ವರ್ಗಗಳ ಬಗ್ಗೆ ನೋಡ್ತಾ ಹೋಗೋಣ. ಜ್ಞಾನಾತ್ಮಕ ವಲಯದಲ್ಲಿ 6 ಪ್ರಮುಖ ವರ್ಗಗಳು ಬಂದವು, ಭಾವನಾತ್ಮಕ ವಲಯದಲ್ಲಿ 5 ವರ್ಗಗಳು ಬಂದವು, ಮನೋಕ್ರಿಯಾಜನ್ಯ ವಲಯದಲ್ಲೂ ಕೂಡ 6 ಪ್ರಮುಖ ವರ್ಗಗಳು ಬರ್ತವೆ. ಇದರಲ್ಲಿ ಗ್ರಹಿಕೆ, ಅನುಕರಣೆ, ಕೈಚಳಕ, ಖಚಿತತೆ, ಸ್ಪಷ್ಟ ಉಚ್ಚಾರಣೆ, ಸ್ವಾಭಾವಿಕತೆ. ಹಿಂದೆ ಒಂದು ಬಾರಿ ಪ್ರಶ್ನೆ ಬಂದಿತ್ತು, ಕ್ರಿಯಾಜನ್ಯ ವಲಯಕ್ಕೆ ಸಂಬಂಧಪಟ್ಟ ವರ್ಗ ಯಾವುದು ಅಂತ. ಜ್ಞಾನ, ತಿಳುವಳಿಕೆ, ಅನ್ವಯ ಮತ್ತು ಕೈಚಳಕ ಅಂತ 4 ಆಪ್ಷನ್ ಕೊಟ್ಟಿದ್ರು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದ್ರೆ ಕೈಚಳಕ. ಜ್ಞಾನ, ತಿಳುವಳಿಕೆ, ಅನ್ವಯ, ಕೈಚಳಕ. ಈ ಜ್ಞಾನ, ತಿಳುವಳಿಕೆ, ಅನ್ವಯ ಇವು ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಂತೆ ಬಂದ್ರೆ, ಕೈಚಳಕ ಅನ್ನುವಂಥದ್ದು ಮನೋಕ್ರಿಯಾಜನ್ಯ ವಲಯಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು. ಹೀಗಾಗಿ ಇಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಿರ್ತಾರೆ. ಅದರಿಂದ ಇದನ್ನ ತಾವು ದಯವಿಟ್ಟು ಗಮನಿಸಬೇಕು. ಮಕ್ಕಳು ಒಂದು ಸಂಗತಿಯನ್ನ ಗ್ರಹಿಸಿದ ಮೇಲೆ ಅದರಂತೆ ಅನುಕರಣೆ ಮಾಡ್ತಾರೆ. ಅನುಕರಣೆಯನ್ನ ಪ್ರಾಯೋಗಿಕವಾಗಿ ಮಾಡಿ ಸ್ಪಷ್ಟತೆಯನ್ನು ಪಡೆದ ಮೇಲೆ ಆ ಸಂಗತಿಯನ್ನ ಸ್ವಾಭಾವಿಕತೆಗೆ ಹೊಂದಿಸಿಕೊಳ್ತಾರೆ. ಇದು ಮನೋಕ್ರಿಯಾಜನ್ಯ ವಲಯದಲ್ಲಿರ್ತಕ್ಕಂಥ 6 ಪ್ರಮುಖ ವರ್ಗಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಗಣಿತ ಬೋಧನೆಯ ಉದ್ದೇಶಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. 7 ಗಣಿತ ಬೋಧನೆಯ ಉದ್ದೇಶಗಳು ಬರ್ತವೆ. ಮೊದಲನೇದು ಜ್ಞಾನ, ತಿಳುವಳಿಕೆ, ಕೌಶಲ್ಯ, ಅನ್ವಯ, ಮನೋಭಾವ, ಪ್ರಶಂಸೆ, ಆಸಕ್ತಿ. ಇವುಗಳ ಬಗ್ಗೆ ಒಂದೊಂದಾಗಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದು ಜ್ಞಾನ. ಜ್ಞಾನ ಅನ್ನುವಂಥದ್ದು ಜ್ಞಾನಾತ್ಮಕ ವಲಯದಲ್ಲಿನ ಅತಿ ಕೆಳಮಟ್ಟದ ವಲಯ. ಈ ವಲಯದಲ್ಲಿ ವಿದ್ಯಾರ್ಥಿ ವಿಷಯ ವಸ್ತುವಿನ ಸಂಗತಿಗಳ, ತತ್ವಗಳ, ಪರಿಕಲ್ಪನೆಗಳ, ಪದಗಳ, ಸೂತ್ರಗಳ ಜ್ಞಾನವನ್ನು ಪಡ್ಕೊಳ್ತಾನೆ. ಜ್ಞಾನಾತ್ಮಕ ವಲಯದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಮಗು ವಿಷಯ ವಸ್ತುವಿನ ಸಂಗತಿಗಳ, ತತ್ವಗಳ, ಪರಿಕಲ್ಪನೆಗಳ, ಪದಗಳ, ಸೂತ್ರಗಳ ಜ್ಞಾನವನ್ನು ಪಡ್ಕೊಳ್ತಾನೆ. ವಿದ್ಯಾರ್ಥಿಯು ಸಾಮಾನ್ಯವಾಗಿ ನಿರ್ದಿಷ್ಟ ಅಂಶಗಳ ಜ್ಞಾನದ ಪದಗಳ ಅರ್ಥವನ್ನು ಸ್ಪಷ್ಟೀಕರಿಸ್ತಾನೆ. ಉಚಿತ ಸೂತ್ರ, ನಿಯಮ, ತತ್ವಗಳನ್ನ ಸ್ಮರಿಸ್ತಾನೆ. ಸಂಘಟನಾ ವಿನ್ಯಾಸದ ಜ್ಞಾನ, ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥ ಜ್ಞಾನ, ಸಾಂಕೇತಿಕ ಭಾಷೆ, ಆಕೃತಿ, ಚಿಹ್ನೆ, ಸೂತ್ರ, ಮುಖ್ಯ ಶಬ್ದ ಮತ್ತು ವಾಕ್ಯಗಳನ್ನ ಸ್ಮರಣೆಗೆ ತಂದುಕೊಳ್ತಾನೆ. ಇದಿಷ್ಟು ಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಇದು ಜ್ಞಾನ ಅನ್ನುವಂಥದ್ದು ಜ್ಞಾನಾತ್ಮಕ ವಲಯದಲ್ಲಿನ ಅತಿ ಕೆಳಮಟ್ಟದ ವಲಯ. ಇನ್ನು ತಿಳುವಳಿಕೆ. ತಿಳುವಳಿಕೆ ಕೂಡ ಜ್ಞಾನಾತ್ಮಕ ವಲಯದಲ್ಲಿನ ಜ್ಞಾನ ವಲಯದ ಮೇಲ್ಮಟ್ಟ ವಲಯ ಇದು. ಈ ವಲಯದಲ್ಲಿ ವಿದ್ಯಾರ್ಥಿ ವಿಷಯ ವಸ್ತುವಿನ ಪದಗಳ, ಪರಿಕಲ್ಪನೆಗಳ, ತತ್ವಗಳ, ಸಂಗತಿಗಳ, ಸೂತ್ರಗಳ ವಿವರಣೆಯನ್ನು ನೀಡ್ತಾನೆ. ತಮಗೆ ನೀಡಿದ ಒಂದು ಮಾಹಿತಿಯ ತಿಳುವಳಿಕೆ, ಕಲ್ಪನೆಗಳು, ಘಟನೆಗಳು ಹಾಗೂ ಸಿದ್ಧಾಂತಗಳನ್ನು ತಿಳಿದುಕೊಳ್ಳುವ ಶಕ್ತಿಗೆ ಗ್ರಹಣ ಶಕ್ತಿ ಅಂತ ನಾವು ಕರಿತೀವಿ. ತಮಗೆ ನೀಡಿರ್ತಕ್ಕಂಥ ಒಂದು ಮಾಹಿತಿಯ ತಿಳುವಳಿಕೆ, ಕಲ್ಪನೆಗಳು, ಘಟನೆಗಳು ಹಾಗೂ ಸಿದ್ಧಾಂತಗಳನ್ನ ತಿಳಿದುಕೊಳ್ಳುವಂತ ಶಕ್ತಿಗೆ ಗ್ರಹಣ ಶಕ್ತಿ ಅಂತ ಕರೆಯಲಾಗುತ್ತೆ. ತಿಳುವಳಿಕೆ ಉದ್ದೇಶವು ಭಾಷಾಂತರಿಸುವಿಕೆ, ಅರ್ಥೈಸುವಿಕೆ ಹಾಗೂ ವಿಸ್ತರಿಸುವಿಕೆ ಅನ್ನುವಂಥ 3 ವಿವಿಧ ಚಟುವಟಿಕೆಗಳನ್ನು ಒಳಗೊಂಡಿದೆ. ಜ್ಞಾನ ವಿಭಾಗವು ಈ ವಿಭಾಗದ ಪೂರ್ವ ಅಗತ್ಯತೆ ಆಗಿರುತ್ತೆ. ಜ್ಞಾನ ಅನ್ನುವಂಥದ್ದು ಈ ವಿಭಾಗದ ಪೂರ್ವ ಅಗತ್ಯತೆ ಆಗಿರುತ್ತೆ. ಯಾವಾಗ ವಿದ್ಯಾರ್ಥಿ ಜ್ಞಾನವನ್ನು ಹೊಂದಿರ್ತಾನೆ ಆವಾಗ ಮಾತ್ರ ಆತ ತಿಳುವಳಿಕೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಜ್ಞಾನ ಅನ್ನುವಂಥದ್ದು ತಿಳುವಳಿಕೆ ವಲಯದ ಪೂರ್ವ ಅಗತ್ಯತೆ ಆಗಿರುತ್ತೆ. ಇನ್ನು ಕೌಶಲ್ಯ. ಕೌಶಲ್ಯ ಅನ್ನುವಂಥದ್ದು ಮನೋಕ್ರಿಯಾತ್ಮಕ ವಲಯದ ಅಥವಾ ಮನೋಕ್ರಿಯಾಜನ್ಯ ವಲಯದ ಉದ್ದೇಶ ಆಗಿದ್ದು, ಈ ವಲಯದಲ್ಲಿ ವಿದ್ಯಾರ್ಥಿ ವಿಷಯ ವಸ್ತುವಿಗೆ ಸಂಬಂಧಪಟ್ಟಂತೆ ಉಪಕರಣಗಳನ್ನ ಬಳಸುವ, ನೋಡಿ ಉಪಕರಣಗಳನ್ನ ಬಳಸಬೇಕಾಗಿತ್ತು ಅಂದ್ರೆ ಆತನಲ್ಲಿ ಕೌಶಲ್ಯ ಇರಬೇಕು. ಮನೋಕ್ರಿಯಾಜನ್ಯ ವಲಯದಲ್ಲಿ ಬರ್ತಕ್ಕಂಥ ಉದ್ದೇಶ ಇದು. ವಿಷಯ ವಸ್ತುವಿಗೆ ಸಂಬಂಧಪಟ್ಟಂತೆ ಉಪಕರಣಗಳನ್ನು ಬಳಸುವ, ಆಕೃತಿಗಳನ್ನ ರಚಿಸುವ, ಲೆಕ್ಕಗಳನ್ನ ತೀವ್ರವಾಗಿ ನಿಖರವಾಗಿ ಬಿಡಿಸುವ ಹಾಗೂ ಸ್ಪಷ್ಟವಾಗಿ ಓದುವಂತ ಕೌಶಲ್ಯವನ್ನ ಮಗು ಪಡ್ಕೊಳ್ತಾನೆ. ಈ ಕೌಶಲ್ಯ ಉದ್ದೇಶದ ಮಾನಸಿಕ ಕ್ರಿಯೆಯಿಂದ ಪ್ರೇರಿತನಾಗಿರ್ತಕ್ಕಂಥ ವ್ಯಕ್ತಿ ಅಂಗಾಂಗಗಳ ಚಲನೆಯಿಂದ ಕಾರ್ಯವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಕೌಶಲ್ಯ ಅನ್ನುವಂಥ ಉದ್ದೇಶದ ಮಾನಸಿಕ ಕ್ರಿಯೆಯಿಂದ ಪ್ರೇರೇಪಿತನಾಗಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಅಂಗಾಂಗಗಳ ಚಲನೆಯ ಮೂಲಕ ಕಾರ್ಯವನ್ನ ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದುವೇ ಕೌಶಲ್ಯ. ಇದು ಮನೋಕ್ರಿಯಾಜನ್ಯ ವಲಯದಲ್ಲಿ ಬರ್ತಕ್ಕಂಥ ಉದ್ದೇಶ. ಇನ್ನು ಅನ್ವಯ. ಇದು ಜ್ಞಾನಾತ್ಮಕ ವಲಯದ ಉದ್ದೇಶ ಆಗಿದೆ. ಇಲ್ಲಿ ವಿದ್ಯಾರ್ಥಿಯು ವಿಷಯ ವಸ್ತುವಿನ ಕುರಿತು ತಿಳಿದ ಜ್ಞಾನವನ್ನ ಅಗತ್ಯವಿರುವ ಹಲವು ಕಡೆ ಚಾಣಾಕ್ಷತೆಯಿಂದ ಉಪಯೋಗಿಸಿಕೊಳ್ಳೋದು. ಒಂದು ಗಣಿತದ ಲೆಕ್ಕವನ್ನ ನೀವು ಹೇಳ್ತೀರಿ ವಿದ್ಯಾರ್ಥಿಗಳಿಗೆ, ಅಥವಾ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ಅಥವಾ ಸುತ್ತಳತೆಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಲೆಕ್ಕವನ್ನ ಹೇಳಿದ ನಂತರ ಮಗು ಮನೆಗೆ ಹೋಗಿ ಏನ್ ಮಾಡ್ತಾನೆ ಅಂದ್ರೆ ಅದೇ ರೀತಿ ತನ್ನ ಮನೆಯನ್ನ ಅಳತೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಇದು ಅನ್ವಯ. ಮಗು ಅನ್ವಯ ಮಾಡ್ಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಅದನ್ನ ನಿಜ ಜೀವನದಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ, ಚಾಣಾಕ್ಷತನದಿಂದ ಅದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಕಲಿತಾನೆ. ಇದನ್ನೇ ಅನ್ವಯ ಅಂತ ಕರಿತೀವಿ. ಆದ್ರೆ ವಿದ್ಯಾರ್ಥಿಯು ತಾನು ಕಲಿತಂತಹ ತತ್ವ ಅಥವಾ ಕಲ್ಪನೆಗಳನ್ನ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸುವಂತಹ ಸಾಮರ್ಥ್ಯ ಅಂತ ಕೂಡ ಇದನ್ನ ಹೇಳ್ಬಹುದು. ವಿದ್ಯಾರ್ಥಿಯು ವಿಷಯ ವಸ್ತುವಿನ ಕುರಿತಾದ ಸಂಗತಿಗಳು, ತತ್ವಗಳು, ವಿಚಾರಗಳು, ವಿಮರ್ಶೆಗಳು, ಸಿದ್ಧಾಂತಗಳು, ನಿಯಮಗಳು, ವಿಧಾನಗಳು ಅಥವಾ ಸಾಮಾನ್ಯೀಕರಿಸಿದ ಪದ್ಧತಿಗಳು ಇವೇ ಮುಂತಾದವುಗಳನ್ನು ಆಯ್ದುಕೊಂಡು ಸಂಘರ್ಷಿಸ್ತಾನೆ, ವರ್ಗೀಕರಿಸುತ್ತಾನೆ, ಉಪಯೋಗಿಸುತ್ತಾನೆ.
ಸಿಂಪಲ್ ಆಗಿ ಅನ್ವಯ ಅಂತಂದ್ರೆ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥದ್ದನ್ನ ಅಥವಾ ತರಗತಿ ಕೋಣೆಯಲ್ಲಿ ಕಲ್ತಿರುವಂತದ್ದನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತದ್ದೇ ಆಗಿದೆ. ಇದು ಅನ್ವಯಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಇನ್ನು ಮನೋಭಾವಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಮನೋಭಾವ ಇದು ಭಾವನಾತ್ಮಕ ವಲಯದ ಉದ್ದೇಶ. ಈ ಉದ್ದೇಶದಿಂದ ವಿದ್ಯಾರ್ಥಿಗಳು ವಿಷಯ ವಸ್ತುವಿನ ಕುರಿತು ಧನಾತ್ಮಕ ಹಾಗೂ ವೈಜ್ಞಾನಿಕ ಮನೋಭಾವಗಳನ್ನ ಬೆಳೆಸಿಕೊಳ್ತಾರೆ. ವಿದ್ಯಾರ್ಥಿಗಳು ಪ್ರೋತ್ಸಾಹಿಸುವ, ಹೊಗಳುವ, ಆಲಿಸುವ, ಇಷ್ಟಪಡುವ, ಒಪ್ಪಿಕೊಳ್ಳುವ ಧನಾತ್ಮಕ ಭಾವವನ್ನು ಬೆಳೆಸಿಕೊಳ್ಳುವರು. ಅಲ್ಲದೆ ಪರೀಕ್ಷಿಸುವ, ವರದಿ ಸಲ್ಲಿಸುವ, ಪ್ರಯತ್ನಿಸುವ, ಒಪ್ಪಿಕೊಳ್ಳುವ, ಹುಡುಕುವ, ಯೋಚಿಸುವ, ಸಾಮಾನ್ಯೀಕರಿಸುವ ವೈಜ್ಞಾನಿಕ ಮನೋಭಾವವನ್ನ ಮಕ್ಕಳು ಈ ಉದ್ದೇಶದಿಂದ ಹೊಂದ್ತಾರೆ. ಇನ್ನು ಪ್ರಶಂಸೆ ಇದು ಸಹ ಭಾವನಾತ್ಮಕ ವಲಯದ ಉದ್ದೇಶ ಆಗಿದೆ. ಇಲ್ಲಿ ವಿದ್ಯಾರ್ಥಿ ವಿಷಯ ವಸ್ತುವನ್ನು ಕುರಿತು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾನೆ. ವಿದ್ಯಾರ್ಥಿಗಳು ವಿಷಯ ವಸ್ತುವನ್ನು ಕುರಿತು ವಿವರಿಸುವರು, ಮಾರ್ಗದರ್ಶಿಸುವರು, ಉತ್ಪತ್ತಿಸುವರು, ಮೆಚ್ಚುಗೆ ವ್ಯಕ್ತಪಡಿಸುವರು, ವಿಷಯದಲ್ಲಿ ಭಾಗವಹಿಸುವರು, ವಿಷಯದ ಮೌಲ್ಯವನ್ನ ಹಾಗೂ ಮನರಂಜನೆಯನ್ನ ಪ್ರಶಂಸೆ ಮಾಡ್ತಾರೆ. ಇದು ಪ್ರಶಂಸೆಗೆ ಸಂಬಂಧಪಟ್ಟಂತೆ. ಇನ್ನು ಆಸಕ್ತಿ ಇದು ಕೂಡ ಭಾವನಾತ್ಮಕ ವಲಯದ ಉದ್ದೇಶ. ವಿದ್ಯಾರ್ಥಿಗಳು ವಿಷಯ ವಸ್ತುವಿನ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿಯುವ ಆಸಕ್ತಿಯನ್ನು ಹೊಂದ್ತಾರೆ. ವಿದ್ಯಾರ್ಥಿಗಳು ವಿಷಯ ವಸ್ತುವಿನ ಪ್ರಮುಖ ಅಂಶಗಳ ಕುರಿತಾಗಿ ಓದುವ, ಚರ್ಚಿಸುವ, ಕೇಳುವ, ತಯಾರಿಸುವ, ಗ್ರಹಿಸುವ, ಸಂರಕ್ಷಿಸುವ, ಸಂಘಟಿಸುವ, ಬಿಡಿಸುವ, ರಚಿಸುವ ಆಸಕ್ತಿಯನ್ನ ಹೊಂದ್ತಾರೆ. ಇವೆಲ್ಲ ಆಸಕ್ತಿಯಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಇನ್ನು ಗಣಿತ ಬೋಧನೆಯ ನಿರ್ದಿಷ್ಟಗಳ ಬಗ್ಗೆ ನೋಡ್ತಾ ಹೋಗೋಣ. ಜ್ಞಾನದಲ್ಲಿ ಯಾವೆಲ್ಲ ನಿರ್ದಿಷ್ಟಕಗಳು ಬರ್ತವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಜ್ಞಾನದಲ್ಲಿ ಪುನಸ್ಮರಿಸುವರು, ಗುರುತಿಸುವರು, ಪುನರಾವರ್ತಿಸುವರು, ತೋರಿಸುವರು, ನಮೂದಿಸುವರು, ವ್ಯಾಖ್ಯಾನಿಸುವರು, ವ್ಯಕ್ತಪಡಿಸುವರು. ಇನ್ನು ತಿಳುವಳಿಕೆಯಲ್ಲಿ ದೃಷ್ಟಾಂತಿಸುವರು, ಶೋಧಿಸುವರು, ವಿವರಿಸುವರು, ವೀಕ್ಷಿಸುವರು, ಶಾಬ್ದೀಕರಿಸುವರು, ತಾಳೆ ನೋಡುವರು, ಹೋಲಿಸುವರು, ವ್ಯತ್ಯಾಸ ಹೇಳುವರು. ಹೋಲಿಸುವುದು ಮತ್ತು ವ್ಯತ್ಯಾಸ ಹೇಳುವುದು ಬಂತು ಅಂದ್ರೆ ಅದು ತಿಳುವಳಿಕೆಯಲ್ಲಿ ಬರ್ತದೆ, ನೆನಪಿರ್ಬೇಕು ನಿಮಗೆ. ಹೋಲಿಸುವುದು ಮತ್ತು ವ್ಯತ್ಯಾಸಿಸುವುದು ಅಂತ ಬಂದಾಗ ಅದು ತಿಳುವಳಿಕೆಯ ವಲಯಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು. ಇನ್ನು ಅನ್ವಯ ವಿಶ್ಲೇಷಿಸುವರು, ನಿರ್ಣಯಿಸುವರು, ಸ್ಥಾಪಿಸುವರು, ಆಯ್ಕೆ ಮಾಡುವರು, ವಿವೇಚಿಸುವರು, ಮಾಡುವರು, ಸೂತ್ರೀಕರಿಸುವರು, ಊಹಿಸಿ ಹೇಳುವರು, ಕೊಡುವರು, ಅಂದಾಜಿಸುವರು, ಹೊರತೆಗೆಯುವವರು. ಇವು ಅನ್ವಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಗಣಿತ ಬೋಧನೆಯ ನಿರ್ದಿಷ್ಟಕೆಗಳು. ಇನ್ನು ಮನೋಭಾವದಲ್ಲಿ ನಾವು 2 ಭಾಗ ಮಾಡ್ಕೊಳ್ತೀವಿ. ಮೊದಲನೇದು ಧನಾತ್ಮಕ ಮನೋಭಾವ, ಎರಡನೇದು ವೈಜ್ಞಾನಿಕ ಮನೋಭಾವ. ಈ ಧನಾತ್ಮಕ ಮನೋಭಾವದಲ್ಲಿ ಪ್ರೋತ್ಸಾಹಿಸುವರು, ಹೊಗಳುವರು, ಆಲಿಸುವರು, ಇಷ್ಟಪಡುವರು, ಒಪ್ಪಿಕೊಳ್ಳುವರು ಬಂದ್ರೆ, ವೈಜ್ಞಾನಿಕ ಮನೋಭಾವದಲ್ಲಿ ಪರೀಕ್ಷಿಸುವರು, ಒಪ್ಪಿಕೊಳ್ಳಲಾರರು, ವರದಿ ಸಲ್ಲಿಸುವರು, ಪ್ರಯತ್ನಿಸುವರು, ಒಪ್ಪಿಕೊಳ್ಳುವರು, ಹುಡುಕುವರು, ಯೋಜಿಸುವರು, ಪ್ರಚೋದಿಸಲಾರರು, ಸಂಘಟಿಸುವರು, ಸಾಮಾನ್ಯೀಕರಿಸುವರು ಅನ್ನುವಂಥ ನಿರ್ದಿಷ್ಟಕೆಗಳು ಬರ್ತವೆ. ಇನ್ನು ಪ್ರಶಂಸೆಯಲ್ಲಿ ವಿವರಿಸುವರು, ಮಾರ್ಗದರ್ಶಿಸುವರು, ಉತ್ಪತ್ತಿಸುವರು, ಮೆಚ್ಚಿಸುವರು, ಭಾಗವಹಿಸುವರು. ಇನ್ನು ಆಸಕ್ತಿಯಲ್ಲಿ ಓದುವರು, ತೆಗೆದುಕೊಳ್ಳುವರು, ಚರ್ಚಿಸುವರು, ಬರೆಯುವರು, ಹಿಡಿಯುವರು, ಒಯ್ಯುವರು, ಕೇಳುವರು, ರಚಿಸುವರು, ಬಿಡಿಸುವರು, ಭಾಗವಹಿಸುವರು, ಸಂಘಟಿಸುವರು, ಲೇಖನಗಳನ್ನು ಕೊಡುವರು, ತಯಾರಿಸುವರು, ಸಂಗ್ರಹಿಸುವರು, ಸಂರಕ್ಷಿಸುವರು. ಇವು ಆಸಕ್ತಿಗೆ ಸಂಬಂಧಪಟ್ಟಂತೆ ಬಂದಿರತಕ್ಕಂಥ ನಿರ್ದಿಷ್ಟಕೆಗಳು. ಇದಿಷ್ಟು ಗಣಿತ ಬೋಧನೆಯ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಂಡ್ವಿ. ಇನ್ನು ನೇರವಾಗಿ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಅಧ್ಯಾಯ 3 ಗಣಿತದಲ್ಲಿ ಪಾಠ ಯೋಜನೆ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಯಾವುದೋ ಒಂದು ಕಾರ್ಯವು ಯಶಸ್ವಿಯಾಗಿ ನಡೆಯಬೇಕಾದ್ರೆ ಯೋಜನೆ ಅನ್ನುವಂಥದ್ದು ಅತಿ ಅವಶ್ಯಕ. ಯಾವುದೇ ಒಂದು ಕಾರ್ಯವನ್ನ ತಗೊಳ್ಳಿ ನೀವು, ಗಣಿತಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, ಯಾವುದೇ ಒಂದು ಸಾಮಾನ್ಯವಾಗಿ ನಾವು ಮಾಡುವಂತ ಕೆಲಸವನ್ನು ತಗೊಂಡ್ರು ಕೂಡ ಯಾವುದೇ ಒಂದು ಕಾರ್ಯ ಯಶಸ್ವಿ ಆಗ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಯೋಜನೆ ಅನ್ನುವಂಥದ್ದು, ಪ್ಲಾನ್ ಅನ್ನುವಂಥದ್ದು ಅವಶ್ಯಕ ಆಗುತ್ತೆ. ಯೋಜನೆ ರಹಿತ ಕಾರ್ಯ ಅಸ್ಪಷ್ಟ ಆಗಿರುತ್ತೆ. ಆದ್ದರಿಂದ ಯಾವುದೇ ಒಂದು ಕಾರ್ಯದ ಯಶಸ್ಸು ಆ ಕಾರ್ಯಕ್ಕೆ ಪೂರ್ವಭಾವಿಯಾಗಿ ಹಾಕಿಕೊಂಡಿರ್ತಕ್ಕಂಥ ಯೋಜನೆಯನ್ನ ಅವಲಂಬಿಸಿದೆ ಅನ್ನುವಂಥದ್ದು ಅನುಭವ ಸಿದ್ಧವಾಗಿರ್ತಕ್ಕಂಥ ಮಾತು, ಅನುಭವದಿಂದ ಬಂದಿರತಕ್ಕಂಥದ್ದು. ಯಾವ ರೀತಿ ಶಿಲ್ಪಿಯು ಒಂದು ಶಿಲಾಕೃತಿಯನ್ನು ಕೆತ್ತಬೇಕಾದರೆ ತನ್ನ ಮನಸ್ಸಿನಲ್ಲಿ ಅದರ ಪೂರ್ವಭಾವಿ ಚಿತ್ರವನ್ನು ಹೊಂದಿದ್ರೆ ಅವನ ಇಚ್ಛೆಗೆ ತಕ್ಕಂತೆ ಶಿಲ್ಪ ಕಲಾಕೃತಿ ರೂಪಿತಗೊಳ್ಳುತ್ತೆ. ಯಾವ ರೀತಿ ಕಲಾಕಾರ ಪೂರ್ವ ನಿಯೋಜನೆಯನ್ನು ಹೊಂದಿರ್ತಾನೆ ಅದೇ ರೀತಿ ಸುಂದರ ಕಲಾಕೃತಿ ಅನ್ನುವಂಥದ್ದು ರೂಪುಗೊಳ್ಳುತ್ತೆ. ಹಾಗೆಯೇ ಯಾವ ರೀತಿ ಒಬ್ಬ ಅಭಿಯಂತರ ಕೂಡ ಮನೆಯನ್ನ ಕಟ್ಟಲಿಕ್ಕೆ ಹೀಗೆ ಪೂರ್ವಭಾವಿಯಾಗಿ ನೀಲನಕ್ಷೆಯನ್ನ ರಚಿಸಿ ಅದರ ಆಧಾರದಂತೆ ಮನೆಯನ್ನ ಕಟ್ತಾನೋ ಅದೇ ರೀತಿಯಾಗಿ ಶಿಕ್ಷಕನು ಕೂಡ ವರ್ಗ ಕೋಣೆಯಲ್ಲಿ ಪಾಠವನ್ನ ಬೋಧನೆ ಮಾಡಬೇಕಾದ್ರೆ ಪೂರ್ವ ನಿಯೋಜಿತ ಪಾಠ ಯೋಜನೆಯ ಅವಶ್ಯಕತೆ ಅನ್ನುವಂಥದ್ದು ಇರುತ್ತೆ.
ಒಬ್ಬ ಎಂಜಿನಿಯರ್ ಮನೆ ಕಟ್ಟೋದಕ್ಕಿಂತ ಮೊದಲು ಒಂದು ಬ್ಲೂ ಪ್ರಿಂಟ್ ತಗೋತಾನ, ಅವನು ನೀಲನಕ್ಷೆಯನ್ನು ಮಾಡ್ಕೊಳ್ತಾನೆ, ಮನೆ ಇದೇ ರೀತಿ ರಚನೆ ಆಗ್ಬೇಕು ಅಂತ. ಅದಕ್ಕೆ ಒಂದು ಮಾತು ಬರುತ್ತೆ ನೋಡಿ, ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದ್ರೆ ಒಂದು ಕಟ್ಟಡ ಹಾಳಾಗ್ಬೋದು, ಹಾಗೆಯೇ ಒಬ್ಬ ವೈದ್ಯ ತಪ್ಪು ಮಾಡಿದ್ರೆ ಒಬ್ಬ ರೋಗಿ ಸಾಯ್ಬೋದು, ಹಾಗೆ ಒಬ್ಬ ವಕೀಲ ತಪ್ಪು ಮಾಡಿದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಹುದು. ಆದರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಇಡೀ ವ್ಯವಸ್ಥೆಯೇ ಹಾಳಾಗಿ ಹೋಗುತ್ತೆ. ಹೀಗಾಗಿ ವರ್ಗ ಕೋಣೆಯಲ್ಲಿ ಶಿಕ್ಷಕ ಪಾಠವನ್ನ ಬೋಧನೆ ಮಾಡಬೇಕಾದ್ರೆ ಪೂರ್ವ ನಿಯೋಜಿತವಾಗಿ ಪಾಠ ಯೋಜನೆಯನ್ನು ತಯಾರು ಮಾಡ್ಕೋಬೇಕು. ಈ ಪೂರ್ವ ನಿಯೋಜಿತ ಪಾಠ ಯೋಜನೆಯಿಂದ ಏನಾಗುತ್ತೆ ಅಂದ್ರೆ ಬೋಧನೆಯ ಕಾರ್ಯ ಯಶಸ್ವಿಯಾಗಿ ನಡೆಯುತ್ತೆ, ಜೊತೆಗೆ ಮಕ್ಕಳು ಕೂಡ ಅದೇ ರೀತಿ ರೂಪಿತಗೊಳ್ತಾರೆ. ಹೀಗಾಗಿ ಪಾಠ ಯೋಜನೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಪಾಠ ಯೋಜನೆಯ ವ್ಯಾಖ್ಯಾನಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು ಎನ್.ಎಲ್. ಬಾಸಿಂಗ್ ಅವರ ಪ್ರಕಾರ. ಎನ್.ಎಲ್. ಬಾಸಿಂಗ್ ಅವರ ಪ್ರಕಾರ ಪಾಠ ಯೋಜನೆಯು ನಿರ್ದಿಷ್ಟ ಹಾಗೂ ಸಾಮಾನ್ಯ ಉದ್ದೇಶಗಳನ್ನ ಒಳಗೊಂಡ ಸುಸಂಘಟಿತವಾದ ಹೇಳಿಕೆಯಾಗಿದ್ದು, ಆ ಉದ್ದೇಶಗಳನ್ನ ವಿದ್ಯಾರ್ಥಿಯು ಶಿಕ್ಷಕರ ಮಾರ್ಗದರ್ಶನದ ಅಡಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸ್ತಾನೆ. ಪಾಠ ಯೋಜನೆ ಅನ್ನುವಂಥದ್ದು ನಿರ್ದಿಷ್ಟ ಮತ್ತು ಸಾಮಾನ್ಯ ಉದ್ದೇಶಗಳನ್ನು ಒಳಗೊಂಡಿರ್ತಕ್ಕಂಥ ಸುಸಂಘಟಿತ ಹೇಳಿಕೆ. ಇಲ್ಲಿ ಈ ನಿರ್ದಿಷ್ಟ ಮತ್ತು ಸಾಮಾನ್ಯ ಉದ್ದೇಶಗಳನ್ನು ವಿದ್ಯಾರ್ಥಿ ಹೇಗೆ ಪೂರೈಸ್ತಾನೆ ಅಂತಂದ್ರೆ ಶಿಕ್ಷಕರ ಮಾರ್ಗದರ್ಶನದ ಅಡಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸ್ತಾನೆ. ಇದನ್ನೇ ಪಾಠ ಯೋಜನೆ ಅಂತ ಎನ್.ಎಲ್. ಬಾಸಿಂಗ್ ಅವರು ಹೇಳ್ತಾರೆ. ಇನ್ನು ಎಲ್.ಬಿ. ಸ್ಯಾಂಡ್ಸ್ ಅವರ ಪ್ರಕಾರ ಪಾಠ ಯೋಜನೆಯು ಒಂದು ಕ್ರಿಯಾ ಯೋಜನೆಯಾಗಿದೆ. ಬಹಳಷ್ಟು ಇಂಪಾರ್ಟೆಂಟ್ ಇದು, ಇದ್ರ ಬಗ್ಗೆ ಪ್ರಶ್ನೆ ಬರ್ತವೆ. ಪಾಠ ಯೋಜನೆಯನ್ನು ಒಂದು ಕ್ರಿಯಾ ಯೋಜನೆ ಎಂದವರು ಯಾರು ಅಂದ್ರೆ ಎಲ್.ಬಿ. ಸ್ಯಾಂಡ್ಸ್ ಅವರು. ಶಿಕ್ಷಕನ ಕಾರ್ಯತ್ವವನ್ನ, ಅವನ ತತ್ವಶಾಸ್ತ್ರದ ಜ್ಞಾನ, ವಿದ್ಯಾರ್ಥಿಗಳ ಸಾಮರ್ಥ್ಯದ ಅರಿವು, ಶಿಕ್ಷಣದ ಗುರಿಗಳನ್ನು ಕುರಿತು ಅವನ ತಿಳುವಳಿಕೆ, ಬೋಧನಾ ವಿಷಯದ ಜ್ಞಾನ ಮತ್ತು ಪರಿಣಾಮಕಾರಿಯಾದ ವಿಧಾನಗಳನ್ನು ಬಳಸುವ ಅವರ ಸಾಮರ್ಥ್ಯ ಇವೆಲ್ಲವುಗಳನ್ನ ಒಳಗೊಂಡಿರುತ್ತೆ. ಪಾಠ ಯೋಜನೆಯಲ್ಲಿ ಏನೆಲ್ಲ ಇರುತ್ತೆ ಅಂತಂದ್ರೆ ಪಾಠ ಯೋಜನೆ ಅನ್ನುವಂಥದ್ದು ಒಂದು ಕ್ರಿಯಾತ್ಮಕ ಯೋಜನೆ. ಇದರಲ್ಲಿ ಶಿಕ್ಷಕನ ಕಾರ್ಯತ್ವ, ಅವನ ತತ್ವಶಾಸ್ತ್ರದ ಜ್ಞಾನ, ವಿದ್ಯಾರ್ಥಿಗಳ ಸಾಮರ್ಥ್ಯದ ಅರಿವು, ಶಿಕ್ಷಣದ ಗುರಿಗಳನ್ನು ಕುರಿತು ಅವರ ತಿಳುವಳಿಕೆ, ಬೋಧನಾ ವಿಷಯದ ಜ್ಞಾನ ಮತ್ತು ಪರಿಣಾಮಕಾರಿಯಾದ ವಿಧಾನಗಳನ್ನು ಯಾವ ರೀತಿ ಬಳಸಬೇಕು ಅನ್ನುವಂಥ ಅವರ ಸಾಮರ್ಥ್ಯ ಇವೆಲ್ಲವುಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಕ್ರಿಯಾ ಯೋಜನೆಯನ್ನೇ ಎಲ್.ಬಿ. ಸ್ಯಾಂಡ್ಸ್ ಅವರು ಪಾಠ ಯೋಜನೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇನ್ನು ಡಬ್ಲ್ಯೂ.ಎಚ್. ಹರೋನ್ ಅವರ ಪ್ರಕಾರ ಒಂದು ನಿರ್ದಿಷ್ಟ ಪಾಠದ ಕುರಿತು ಬೋಧಿಸುವ ವಿಧಾನ, ಬೋಧಿಸಲಿರುವ ಮುಖ್ಯಾಂಶಗಳು, ವಿದ್ಯಾರ್ಥಿಗಳ ಶೈಕ್ಷಣಿಕ ಹಂತ, ಅವರ ಆಸಕ್ತಿ, ಅವರು ಈ ಹಿಂದೆ ಸಾಧಿಸಲ್ಪಟ್ಟ ಪ್ರತಿಯೊಂದು ರೀತಿಯ ಮಾಹಿತಿಯನ್ನ ಪಾಠ ಯೋಜನೆ ಅನ್ನುವಂಥದ್ದು ಒಳಗೊಂಡಿರುತ್ತೆ. ಡಬ್ಲ್ಯೂ.ಎಚ್. ಹರೋನ್ ಅವರ ವ್ಯಾಖ್ಯಾನ ಇದು. ಇನ್ನು ಪಾಠ ಯೋಜನೆಯ ಮೆಟ್ಟಿಲುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪಾಠ ಯೋಜನೆಯನ್ನ ತಯಾರಿಸಬೇಕಾದಲ್ಲಿ ಹಲವಾರು ಹಂತಗಳನ್ನ ಅನುಸರಿಸಬೇಕಾಗತ್ತೆ. ಕಲಿಕೆಯ ಮನೋವೈಜ್ಞಾನಿಕ ತತ್ವಗಳ ತಾರ್ಕಿಕವಾದ ಅಂಶಗಳ ಆಧಾರದ ರೀತಿಯಲ್ಲಿ ಪಾಠ ಯೋಜನಾ ಹಂತಗಳನ್ನ ಮೊದಲು ಜೆ.ಎಫ್. ಹರ್ಬರ್ಟ್ ಅವರು ಪರಿಚಯಿಸ್ತಾರೆ. ಜೆ.ಎಫ್. ಹರ್ಬರ್ಟ್ ಅವರು ಪಾಠ ಯೋಜನೆಯಲ್ಲಿ 5 ಹಂತಗಳನ್ನು ಸೂಚಿಸ್ತಾರೆ. ಅವುಗಳನ್ನ ಹರ್ಬರ್ಟ್ನ ಪಂಚಸೋಪಾನಗಳು ಅಂತ ಕರೀತಾರೆ. ಪಾಠ ಯೋಜನೆಗೆ ಸಂಬಂಧಪಟ್ಟಂತೆ ಹರ್ಬರ್ಟ್ ಸೂಚಿಸಿರ್ತಕ್ಕಂಥ 5 ಹಂತಗಳನ್ನ ಹರ್ಬರ್ಟ್ನ ಪಂಚಸೋಪಾನಗಳು ಅಂತ ಕರೆಯಲಾಗುತ್ತೆ. ಇದು ನಿಮಗೆ ನೆನಪಿರಬೇಕು. ಹಾಗಾದ್ರೆ ಹರ್ಬರ್ಟ್ ಸೂಚಿಸಿರ್ತಕ್ಕಂಥ 5 ಹಂತಗಳು ಯಾವುವು? ಮೊದಲನೇದು ಪೂರ್ವ ಸಿದ್ಧತೆ, ನಿರೂಪಣೆ, ಸಮನ್ವಯ, ಸಾಮಾನ್ಯೀಕರಣ, ಅನ್ವಯ. ಹರ್ಬರ್ಟ್ ಸೂಚಿಸಿರ್ತಕ್ಕಂಥ ಈ 5 ಹಂತಗಳನ್ನ ನಮ್ಮ ಅನುಕೂಲತೆಗೆ ತಕ್ಕಂತೆ ಈ ರೀತಿಯಾಗಿ ನಾವು ಮಾರ್ಪಾಡು ಮಾಡಿಕೊಂಡಿದ್ದೇವೆ. ಮೊದಲನೇದು ಪೀಠಿಕೆ, ಉದ್ದೇಶ ಕಥನ, ಬೆಳವಣಿಗೆ, ಪುನರಾವರ್ತನೆ, ಮನೆಪಾಠ. ಈ 5 ಹಂತಗಳನ್ನ ಹರ್ಬರ್ಟನ ಪಂಚಸೋಪಾನಗಳು ಅಂತ ಕರೆಯಲಾಗುತ್ತೆ. ಇನ್ನು ಪಾಠ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಯೋಜನೆ ಬರುತ್ತೆ, 5E ಮಾದರಿ, 5E ಮಾಡೆಲ್ ಅನ್ನುವಂಥ ಒಂದು ಪಾಠ ಯೋಜನೆ ಬರುತ್ತಲ್ಲ, ಅದನ್ನ ಹೇಳಿದಂಥವ್ರು ಯಾರು ಅಂತಂದ್ರೆ ರೋಜರ್ ಬೈಬಿ ಅವರು. ಅರ್ಥ ಆಯ್ತಾ? ರೋಜರ್ ಬೈಬಿ ಅವರು ಈ 5E ಮಾದರಿಯನ್ನ ರಷ್ಯಾದ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಲೇವ್ ವೈಗಾಟಸ್ಕಿ ಅವರ ಜ್ಞಾನ ಸಂರಚನಾ ವಾದವನ್ನ ಆಧಾರವಾಗಿ ಇಟ್ಕೊಂಡು ರಚನೆ ಮಾಡ್ತಾರೆ. ಇದು ನಿಮಗೆ ನೆನಪಿರಬೇಕು. ಇದಿಷ್ಟು 3ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪಾಠ ಯೋಜನೆ ಬಗ್ಗೆ ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಇನ್ನು ನೇರವಾಗಿ 4ನೇ ಅಧ್ಯಾಯಕ್ಕೆ ಹೋಗೋಣ. 4ನೇ ಅಧ್ಯಾಯದಲ್ಲಿ ಗಣಿತ ಬೋಧನೆಗಾಗಿ ಸಂಪನ್ಮೂಲಗಳು. ಶಿಕ್ಷಕನ ಕಾರ್ಯ ಹಾಗೂ ಕಾರ್ಯ ಸಾಧನೆಗಳ ಅಭಿವೃದ್ಧಿಗಾಗಿ ಹಲವಾರು ನೂತನ ವಿಧಾನಗಳನ್ನ ಕಾಲಕಾಲಕ್ಕೆ ಸಂಶೋಧಿಸಿ ಪರಿಷ್ಕರಿಸಿ ಅಳವಡಿಸಿಕೊಳ್ಳಲಾಗ್ತಾ ಇದೆ. ಯಾಕಂದ್ರೆ ಕಲಿಕೆ ಹಾಗೂ ಕಲಿಸುವಿಕೆಗಳು ಏಕಮುಖವಾಗಿ ಸಾಗುವಂತವುಗಳಲ್ಲ. ಹೀಗಾಗಿ ಕಲಿಕಾ ಪ್ರಕ್ರಿಯೆ ಮತ್ತು ಕಲಿಸುವಿಕೆಯ ಸಂವಹನಗಳು ಸಮರ್ಪಕವಾಗಿ ಪೂರ್ಣಗೊಳ್ಳಬೇಕಾಗಿತ್ತು ಅಂದ್ರೆ ಒಂದಿಷ್ಟು ವಿಧಾನಗಳು, ಪರಿಕರಗಳು ಹಾಗೂ ಯೋಜನೆಗಳು ಅತಿ ಅಗತ್ಯವಾಗಿ ಬೇಕಾಗ್ತವೆ. ಹೌದಾ? ಕಲಿಕಾ ಪ್ರಕ್ರಿಯೆ ಮತ್ತು ಕಲಿಸುವಿಕೆ ಇವುಗಳು ಸಮರ್ಪಕವಾಗಿ ಪೂರ್ಣಗೊಳ್ಳಬೇಕಾಗಿತ್ತು ಅಂದ್ರೆ ಒಂದಿಷ್ಟು ವಿಧಾನಗಳು ಬೇಕು, ಒಂದಿಷ್ಟು ಪರಿಕರಗಳು ಬೇಕು ಹಾಗೂ ಯೋಜನೆಗಳು ಕೂಡ ಅತಿ ಅವಶ್ಯಕವಾಗಿ ಬೇಕು. ಬೋಧನಾ ವಿಷಯಗಳಲ್ಲಿ ಘಟಕ ಯೋಜನೆ ಅತ್ಯಂತ ನೂತನವಾಗಿರ್ತಕ್ಕಂಥ ಬೋಧನಾ ಕ್ರಮ. ಘಟಕ ಯೋಜನೆ ಅಂತ ಬರ್ತದೆಯಲ್ಲ, ಇದು ಅತ್ಯಂತ ವಿನೂತನವಾಗಿರ್ತಕ್ಕಂಥ ಬೋಧನಾ ಕ್ರಮ.
ಈ ಘಟಕ ಯೋಜನೆ ಏನ್ ಮಾಡುತ್ತೆ ಅಂದ್ರೆ ವಿದ್ಯಾರ್ಥಿಗಳನ್ನ ಕಲಿಕಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಮನಃಶಾಸ್ತ್ರಜ್ಞರಾಗಿರ್ತಕ್ಕಂಥ ಪೆಸ್ಟಾಲಜಿ ಇದರ ಪ್ರತಿಪಾದಕರು. ಘಟಕ ಯೋಜನೆಯ ಪ್ರತಿಪಾದಕರು ಯಾರು ಅಂತಂದ್ರೆ ಮನಃಶಾಸ್ತ್ರಜ್ಞರಾಗಿರ್ತಕ್ಕಂಥ ಪೆಸ್ಟಾಲಜಿಯವರನ್ನ ಆಧುನಿಕ ಶಿಕ್ಷಣದ ತಾತ ಅಂತ ಕೂಡ ಕರೆಯಲಾಗುತ್ತೆ. ಪೆಸ್ಟಾಲಜಿಯವರನ್ನ ಆಧುನಿಕ ಶಿಕ್ಷಣದ ತಾತ ಅಂತ ಕರೀತಾರೆ. ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 3H ಗಳನ್ನ ನೀಡಿರ್ತಕ್ಕಂಥ ಕೀರ್ತಿ ಕೂಡ ಪೆಸ್ಟಾಲಜಿಯವರಿಗೆ ಸಲ್ಲುತ್ತೆ. 3H ಅಂದ್ರೆ ಹಾರ್ಟ್, ಹೆಡ್ ಮತ್ತು ಹ್ಯಾಂಡ್ ಅನ್ನುವಂಥದ್ದು. ಹೌದಾ? ಘಟಕ ಯೋಜನೆ ಪ್ರತಿಪಾದಕರು ಯಾರು? ಪೆಸ್ಟಾಲಜಿಯವರನ್ನ ಆಧುನಿಕ ಶಿಕ್ಷಣದ ತಾತ ಅಂತ ಕರೀತಾರೆ. ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೆ 3H ಗಳ ಕೊಡುಗೆಯನ್ನು ನೀಡ್ತಾರೆ. ಹಾರ್ಟ್, ಹೆಡ್ ಮತ್ತು ಹ್ಯಾಂಡ್ ಇವುಗಳನ್ನ ಪ್ರತಿಪಾದನೆ ಮಾಡ್ತಾರೆ. ಚಿಕಾಗೋ ವಿಶ್ವವಿದ್ಯಾಲಯದ ಡಾಕ್ಟರ್ ಹೆನ್ರಿ ಮಾರಿಸನ್ ನೋಡಿ, ಚಿಕಾಗೋ ವಿಶ್ವವಿದ್ಯಾಲಯದ ಡಾಕ್ಟರ್ ಹೆನ್ರಿ ಮಾರಿಸನ್ ಇದರ ಬೆಳವಣಿಗೆಗೆ ಶ್ರಮಿಸ್ತಾರೆ. ಘಟಕ ಯೋಜನೆಗೆ ಅತಿ ಹೆಚ್ಚು ಕೊಡುಗೆಯನ್ನು ನೀಡಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಹೆನ್ರಿ ಮಾರಿಸನ್ ಅವರಿಗೆ ಸಲ್ಲುತ್ತೆ. ಘಟಕ ಯೋಜನೆಯನ್ನ ಮೂಲತಃ ಪ್ರತಿಪಾದನೆ ಮಾಡಿದವರು ಪೆಸ್ಟಾಲಜಿ ಅವರಾದರೆ ಘಟಕ ಯೋಜನೆಯ ವಿಶೇಷ ಬೆಳವಣಿಗೆಗೆ ಶ್ರಮಿಸಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಹೆನ್ರಿ ಮಾರಿಸನ್ ಅವರಿಗೆ ಸಲ್ಲುತ್ತೆ. ಈ ಘಟಕ ಯೋಜನೆಯ ವಿಧಾನ ಇಂದು ಅನೇಕ ತಜ್ಞರ ಗಮನವನ್ನು ಸೆಳೆದು ಇದರ ಕುರಿತಾಗಿ ಹಲವಾರು ಸಂಶೋಧನೆಗಳು ಕೂಡ ಇವತ್ತು ನಡೀತಾ ಇವೆ. ಪರಿಣಾಮಕಾರಿಯಾಗಿರ್ತಕ್ಕಂಥ ಬೋಧನೆ, ಕ್ರಿಯಾತ್ಮಕ ಪಾಲ್ಗೊಳ್ಳುವಿಕೆ, ಬೋಧನಾ ತಂತ್ರಗಳ ಸೂಕ್ತ ಅಳವಡಿಕೆ ಇವುಗಳಿಂದಾಗಿ ಘಟಕ ಯೋಜನೆ ಅನ್ನುವಂಥದ್ದು ಪರಿಪೂರ್ಣವಾಗಿರ್ತಕ್ಕಂಥ ಯೋಜನೆ ಅಂತಾನೆ ಹೇಳಲಾಗತ್ತೆ. ಅರ್ಥ ಆಯ್ತಾ? ಘಟಕ ಯೋಜನೆಯಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಬೋಧನೆಯನ್ನು ಯಾವ ರೀತಿ ಮಾಡಬೇಕು ಅಂತ ಇರುತ್ತೆ. ಆಮೇಲೆ ಕ್ರಿಯಾತ್ಮಕ ಪಾಲ್ಗೊಳ್ಳುವಿಕೆ, ಶಿಕ್ಷಕ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಕ್ರಿಯಾತ್ಮಕವಾಗಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಪಾಲ್ಗೊಳ್ಬೇಕು ಅನ್ನುವಂಥದ್ದನ್ನ ಹೇಳುತ್ತೆ. ಅದಾದ ನಂತರ ಬೋಧನಾ ತಂತ್ರಗಳ ಸೂಕ್ತ ಅಳವಡಿಕೆ, ಯಾವ ವಿಷಯವನ್ನು ಬೋಧಿಸುವಂತ ಸಂದರ್ಭದಲ್ಲಿ ಅಥವಾ ಯಾವ ಪ್ರಮುಖ ಅಂಶವನ್ನು ಬೋಧಿಸುವಂತ ಸಂದರ್ಭದಲ್ಲಿ ಯಾವ ಬೋಧನಾ ತಂತ್ರವನ್ನು ಅಳವಡಿಸಿಕೊಳ್ಬೇಕು ಅನ್ನುವಂಥ ಜ್ಞಾನವನ್ನು ಕೂಡ ಈ ಘಟಕ ಯೋಜನೆ ಕೊಡುತ್ತೆ. ಘಟಕ ಯೋಜನೆ ಪ್ರತಿಪಾದಕ ಪೆಸ್ಟಾಲಜಿ, ಘಟಕ ಯೋಜನೆಯ ಬೆಳವಣಿಗೆಗೆ ಶ್ರಮಿಸಿದವರು ಅಮೆರಿಕದ ಚಿಕಾಗೋ ವಿಶ್ವವಿದ್ಯಾಲಯದ ಡಾಕ್ಟರ್ ಹೆನ್ರಿ ಮಾರಿಸನ್. ಇದಿಷ್ಟು ನಿಮಗೆ ನೆನಪಿರಬೇಕು. ಇನ್ನು ಘಟಕ ಯೋಜನೆ ಅರ್ಥ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಘಟಕ ಅಂತಂದ್ರೆ ಒಂದು ಗೊತ್ತಾದ ಅವಧಿಯಲ್ಲಿ ಬೋಧಿಸಲು ಅನುಕೂಲವಾದ ಮತ್ತು ಸಂಬಂಧಿತ ವಿಷಯಗಳಿಂದ ಕೂಡಿದ ಪಠ್ಯ ವಸ್ತುವಿನ ಒಂದು ತುಣುಕು ಅಂತ ವ್ಯಾಖ್ಯಾನಿಸಬಹುದು. ಘಟಕ ಅಂತಂದ್ರೆ ಒಂದು ಗೊತ್ತಾದ ಅವಧಿಯಲ್ಲಿ ಬೋಧಿಸಲು ಅನುಕೂಲವಾದ ಮತ್ತು ಸಂಬಂಧಿತ ವಿಷಯಗಳಿಂದ ಕೂಡಿರತಕ್ಕಂಥ ಪಠ್ಯ ವಸ್ತುವಿನ ಒಂದು ತುಣುಕನ್ನ ನಾವು ಘಟಕ ಅಂತ ವ್ಯಾಖ್ಯಾನಿಸ್ತೀವಿ. ಇದನ್ನ ಏಕಾಂಶ ಯೋಜನೆ ಅಥವಾ ಬೃಹತ್ ಯೋಜನೆ ಅಂತ ಕೂಡ ಕರೆಯಲಾಗುತ್ತೆ. ಘಟಕ ಯೋಜನೆ ಅನ್ನುವಂಥದ್ದು ಹಲವು ಪಾಠ ಯೋಜನೆಗಳ ಸಂಗ್ರಹ. ಅರ್ಥ ಆಯ್ತಾ? ಘಟಕ ಯೋಜನೆಯಲ್ಲಿ ಹಲವಾರು ಪಾಠ ಯೋಜನೆಗಳ ಸಂಗ್ರಹ ಇರುತ್ತೆ. ಅಭ್ಯಾಸ ಪತ್ರಿಕೆಯು ವಿವಿಧ ಪಾಠಗಳ ಸಮುಚ್ಚಯ ಆಗಿರುತ್ತೆ. ಅದರ ಮೂಲ ಸಾಮಗ್ರಿಗಳು ಘಟಕ ಆಗಿರ್ತವೆ. ಅವುಗಳನ್ನು ಹೊಂದಿಸುವುದು, ಬೆಸೆಯುವುದು ಶಿಕ್ಷಕನ ಕಾರ್ಯ. ಇದು ಶಿಕ್ಷಕನಿಗೆ ಸಾಧ್ಯ ಆಗದೆ ಇದ್ರೆ ಅವನು ಬಿಡಿ ಪಾಠಗಳನ್ನು ನೀಡಬೇಕಾಗತ್ತೆ. ಈ ಬಿಡಿ ಪಾಠಗಳಿಂದ ವಿಷಯ ಪ್ರವಾಹಕ್ಕೆ ಧಕ್ಕೆ ಅನ್ನುವಂಥದ್ದು ಉಂಟಾಗತ್ತೆ. ವಿದ್ಯಾರ್ಥಿಗಳ ಕಲಿಯುವಿಕೆಯಲ್ಲಿ ಏಕಧಾರೆ ಇಲ್ಲದಂತಾಗಿ ಕೇವಲ ವಿಷಯದ ತುಣುಕುಗಳನ್ನು ಮಾತ್ರ ತಿಳಿಸಿದಂಗಾಗತ್ತೆ. ಶೈಕ್ಷಣಿಕ ದೃಷ್ಟಿಯಿಂದ ಇದು ಸರಿಯಲ್ಲ. ಘಟಕ ಯೋಜನೆಯು ಇದಕ್ಕೆ ಪರಿಹಾರ ಆಗಿದ್ದು, ಮಕ್ಕಳು ಹೇಗೆ ಕಲಿಯುತ್ತಾರೆ, ಅವರು ಚೆನ್ನಾಗಿ ಕಲಿಯಬೇಕಾದ್ರೆ ಬೋಧನೆಯನ್ನು ಯಾವ ರೀತಿ ಅಳವಡಿಸಬೇಕು ಎಂಬ ವಿಚಾರದಲ್ಲಿ ನಡೆದ ಸಂಶೋಧನೆಯ ಪರಿಣಾಮವೇ ಘಟಕ ಯೋಜನೆ ಅಂತ ನಾವು ಹೇಳ್ತೀವಿ. ಘಟಕ ಯೋಜನೆ ಅಂತಂದ್ರೆ ಹಲವಾರು ಪಾಠ ಯೋಜನೆಗಳ ಸಂಗ್ರಹ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಘಟಕ ಯೋಜನೆ ಅನ್ನುವಂಥದ್ದು ಹಲವಾರು ಪಾಠ ಯೋಜನೆಗಳ ಸಂಗ್ರಹ ಆಗಿರುತ್ತೆ. ಒಂದು ವೇಳೆ ಘಟಕ ಯೋಜನೆಯನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಬರದೇ ಇರತಕ್ಕಂಥ ಶಿಕ್ಷಕ ಏನ್ ಮಾಡ್ತಾನೆ ಅಂದ್ರೆ ಪಾಠಗಳನ್ನ ಬಿಡಿಬಿಡಿಯಾಗಿ ಹೇಳ್ತಾ ಹೋಗ್ತಾನೆ. ಹೀಗಾಗಿ ಕಲಿಕೆಯಲ್ಲಿ ಏಕಧಾರೆ ಅನ್ನುವಂಥದ್ದು ಇರೋದಿಲ್ಲ. ವಿಷಯದ ತುಣುಕುಗಳನ್ನ ಮಾತ್ರ ನಾವು ಮಕ್ಕಳಿಗೆ ಕಲಿಸಿದಂಗೆ ಆಗತ್ತೆ. ಹೀಗಾಗಿ ಬೋಧನಾ ಪ್ರಕ್ರಿಯೆಯಲ್ಲಿ ಏಕಧಾರೆ ಇರಬೇಕಾಗಿತ್ತು ಅಂದ್ರೆ ಘಟಕ ಯೋಜನೆಯನ್ನ ಪ್ರತಿಯೊಬ್ಬ ಶಿಕ್ಷಕರು ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಘಟಕ ಯೋಜನೆಯ ಪರಿಕಲ್ಪನೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಪರಿಕಲ್ಪನೆ ಯಾವ ರೀತಿ ಬಂತು ಅಂತ. ಪಾಠಗಳ ನಡುವೆ ಸಮಗ್ರತೆ ಕಾಯ್ದುಕೊಳ್ಳುವಿಕೆ ಹಾಗೂ ಬಿಡಿ ಪಾಠಗಳ ಪೂರ್ವ ನಿಯೋಜಿತ ಹೊಂದಾಣಿಕೆಯ ರೂಪವನ್ನ ಘಟಕ ಯೋಜನೆಗೆ ಮೂಲ ಪರಿಕಲ್ಪನೆ ಅಂತ ಹೇಳ್ಬೋದು. ಪಾಠಗಳ ನಡುವೆ ಸಮಗ್ರತೆ ಕಾಯ್ದುಕೊಳ್ಳೋದು, ಒಂದು ಪಾಠಕ್ಕೂ ಇನ್ನೊಂದು ಪಾಠಕ್ಕೂ ಸಂಬಂಧ ಕಲ್ಪಿಸೋದು, ಜೊತೆಗೆ ಬಿಡಿ ಪಾಠಗಳ ಪೂರ್ವಯೋಜಿತ ಹೊಂದಾಣಿಕೆ. ಬಿಡಿ ಪಾಠಗಳ ಪೂರ್ವಯೋಜಿತ ಹೊಂದಾಣಿಕೆಯ ರೂಪವನ್ನ ಘಟಕ ಯೋಜನೆಗೆ ಮೂಲ ಪರಿಕಲ್ಪನೆ ಅಂತ ಹೇಳ್ಬೋದು. ಇಡೀ ಪಾಠವನ್ನು ಬೋಧಿಸುವುದಕ್ಕಿಂತಲೂ ಅದನ್ನೇ ವಿದ್ಯಾರ್ಥಿಗಳ ಅಗತ್ಯತೆ, ಆಸಕ್ತಿ ಹಾಗೂ ಅಭಿರುಚಿಗೆ ತಕ್ಕಂತೆ ಪೂರ್ವ ನಿಯೋಜಿತ ಘಟಕಗಳ ಮೂಲಕ ಬೋಧಿಸಲು ಅನುಕೂಲವಾಗುವಂತೆ ತಯಾರಿಸಲಾದ ಯೋಜನೆಯನ್ನ ರೂಪಿಸುವ ಮೂಲಕ ಘಟಕ ಯೋಜನೆಗೊಂದು ಹೊಸ ನೆಲೆ ದೊರಕಿತು ಅಂತ ಹೇಳ್ಬೋದು. ಅಂದ್ರೆ ಇಡೀ ಪಾಠವನ್ನ ಮಕ್ಕಳಿಗೆ ಬೋಧಿಸೋದಕ್ಕಿಂತ ಅದನ್ನ ವಿದ್ಯಾರ್ಥಿಗಳ ಅಗತ್ಯತೆ, ಆಸಕ್ತಿ ಮತ್ತು ಅಭಿರುಚಿಗೆ ತಕ್ಕಂತೆ ಪೂರ್ವ ನಿಯೋಜಿತವಾಗಿ ಘಟಕಗಳ ಮೂಲಕ ಬೋಧಿಸೋದು. ಘಟಕಗಳ ಮೂಲಕ ಬೋಧಿಸುವಂಥದ್ದು
ಘಟಕ ಯೋಜನೆಯ ಪರಿಕಲ್ಪನೆಗೆ ದಾರಿಯಾಯಿತು ಅಂತ ಹೇಳ್ಬೋದು. ಇನ್ನು ಘಟಕ ಯೋಜನೆಯ ವ್ಯಾಖ್ಯೆಗಳು. ಘಟಕ ಯೋಜನೆಯ ವ್ಯಾಖ್ಯೆಗಳ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಪ್ರೆಸ್ಮನ್ ಅವರ ಪ್ರಕಾರ ವಸ್ತು ವಿಷಯದ ಸ್ಪಷ್ಟವಾಗಿ ಕಾಣುವ ಭಾಗವೇ ಘಟಕ ಯೋಜನೆ. ವಸ್ತು ವಿಷಯದ ಸ್ಪಷ್ಟವಾಗಿ ಕಾಣುವಂತ ಭಾಗವೇ ಘಟಕ ಯೋಜನೆ. ಸ್ಯಾಮ್ ಪ್ರೆಡ್ ಅವರ ಪ್ರಕಾರ ಘಟಕ ಯೋಜನೆ ಎಂದರೆ ವಿದ್ಯಾರ್ಥಿಗಳ ಅಗತ್ಯತೆ ಆಸಕ್ತಿಗೆ ಅನುಗುಣವಾಗಿ ಎಚ್ಚರಿಕೆಯಿಂದ ಆಯ್ದು ಪ್ರತ್ಯೇಕಿಸಿದ ವಸ್ತು ವಿಷಯದ ಭಾಗದ ಒಂದು ರೂಪುರೇಷೆ ಅಂತ ಸ್ಯಾಮ್ ಪ್ರೆಡ್ ಹೇಳ್ತಾರೆ. ಎನ್.ಎಲ್. ಬಾಸಿಂಗ್ ಅವರ ಪ್ರಕಾರ ವಿದ್ಯಾರ್ಥಿಗಳ ಉದ್ದೇಶ ಸಾಧಿಸಲು ಮತ್ತು ಅವರ ವರ್ತನೆಯಲ್ಲಿ ಸೂಕ್ತ ಬದಲಾವಣೆ ಮಾಡಲು ಬೇಕಾಗುವ ಅರ್ಥವತ್ತಾದ ವಿವಿಧ ಚಟುವಟಿಕೆಗಳನ್ನು ಒಳಗೊಂಡಿರುವುದೇ ಘಟಕ ಯೋಜನೆ ಅಂತ ಹೇಳ್ತಾರೆ. ಇನ್ನು ಜೋನ್ಸನ್ ಅವರ ಪ್ರಕಾರ ಘಟಕ ಯೋಜನೆ ಅನ್ನುವಂಥದ್ದು ವಿವಿಧ ಅನುಭವಗಳ ಸಂಗಮವಾಗಿದ್ದು ಪ್ರತಿಯೊಂದು ಸಹ ಘಟಕವು ಒಂದು ವಿಷಯ ಇಲ್ಲವೇ ಸಾರಾಂಶ ಅಥವಾ ತತ್ವಗಳನ್ನು ಒಳಗೊಂಡಿರುತ್ತೆ. ನಾವು ಆಲ್ರೆಡಿ ಹೇಳಿದಂತೆ ಘಟಕ ಯೋಜನೆಯಲ್ಲಿ ಹಲವಾರು ಪಾಠ ಯೋಜನೆಗಳು ಇರ್ತವೆ. ಹೀಗಾಗಿ ಘಟಕ ಯೋಜನೆ ಅನ್ನುವಂಥದ್ದು ವಿವಿಧ ಅನುಭವಗಳ ಸಂಗಮ. ಘಟಕ ಯೋಜನೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಹ ಘಟಕದಲ್ಲಿಯೂ ಕೂಡ ಒಂದು ವಿಷಯ ಇರುತ್ತೆ, ಒಂದು ಸಾರಾಂಶ ಇರುತ್ತೆ ಅಥವಾ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ತತ್ವವನ್ನು ಒಳಗೊಂಡಿರುತ್ತೆ. ಇದನ್ನೇ ಜೋನ್ಸನ್ ಅವರು ಘಟಕ ಯೋಜನೆ ಅಂತ ಕರೀತಾರೆ. ಇದು ಘಟಕ ಯೋಜನೆಯ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟಂತೆ. ಇನ್ನು ಘಟಕ ಯೋಜನೆಯ ಹಂತಗಳನ್ನ ನೋಡ್ತಾ ಹೋಗೋಣ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಟ್ಟು ಘಟಕ ಯೋಜನೆಯಲ್ಲಿ 7 ಹಂತಗಳು ಬರ್ತವೆ. ಮೊದಲನೇದು ಅಭಿಪ್ರೇರಣೆ, ಪೂರ್ವಾನುಭವ ಪರಿಕಲ್ಪನೆ, ನಿರೂಪಣೆ, ಕಲಿಕಾ ಸಂಕಲನ, ಸಾರಾಂಶೀಕರಣ, ಉಜಳನೆ ಮತ್ತು ರೂಢಿ. ಇದನ್ನ ಪುನರಾವಲೋಕನ ಅಂತ ಕೂಡ ಕರೀತಾರೆ. ಕೊನೆಗೆ ಮೌಲ್ಯಮಾಪನ. ಮೌಲ್ಯಮಾಪನ ಅನ್ನುವಂಥದ್ದು ಘಟಕ ಯೋಜನೆಯ ಕೊನೆಯ ಹಂತ. ಅಭಿಪ್ರೇರಣೆ ಘಟಕ ಯೋಜನೆ ಆರಂಭದ ಹಂತ ಅಥವಾ ಮೊದಲ ಹಂತ. ಇದಿಷ್ಟು ಘಟಕ ಯೋಜನೆಗೆ ಸಂಬಂಧಪಟ್ಟಂತೆ. ಆದ್ರೆ ಇನ್ನು ನೇರವಾಗಿ ನಾವು ಗಣಿತದಲ್ಲಿ ಸಂಪನ್ಮೂಲ ಘಟಕದ ಬಗ್ಗೆ ನೋಡ್ತಾ ಹೋಗೋಣ. ವಿಷಯದ ಒಂದು ನಿರ್ದಿಷ್ಟ ಘಟಕ ಅಥವಾ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ವಿಷಯ, ಭಾಷೆಯ, ಬೋಧನೆ, ಕಲಿಕೆಗೆ ಸಹಾಯಕವಾಗುವ ಚಟುವಟಿಕೆಗಳನ್ನು ಒಳಗೊಂಡ ವ್ಯವಸ್ಥಿತವಾಗಿ ರಚಿಸಿರುವ ಒಂದು ಟಿಪ್ಪಣಿಯನ್ನೇ ಸಂಪನ್ಮೂಲ ಘಟಕ ಅಂತ ಕರೀತಾರೆ. ಅಂದ್ರೆ ಒಂದು ಘಟಕ ವಿಷಯಕ್ಕೆ ಸಂಬಂಧಿಸಿದಂತೆ ಬೋಧನಾ ಉದ್ದೇಶಗಳು, ಬೋಧನಾ ಕ್ರಮಗಳು, ಪಾಠೋಪಕರಣಗಳು, ಆಧಾರ ಗ್ರಂಥಗಳು ಇತ್ಯಾದಿಗಳೆಲ್ಲವನ್ನ ಒಂದೆಡೆ ಸಂಗ್ರಹಿಸಿಕೊಂಡು ಬೋಧಿಸುವಂತಹ ಕ್ರಿಯೆ ಸಂಪನ್ಮೂಲ ಘಟಕ ಯೋಜನೆಯ ಕಾರ್ಯ ಅಂತ ಹೇಳಲಾಗುತ್ತೆ. ಸಂಪನ್ಮೂಲ ಘಟಕಕ್ಕೆ ಸಂಬಂಧಪಟ್ಟಂತೆ ಸಿ.ವಿ. ಗುಡ್ ಅವರ ವ್ಯಾಖ್ಯಾನ: ಒಂದು ಘಟಕದ ಸುತ್ತಲೂ ಜೋಡಿಸಲ್ಪಟ್ಟ ಬೋಧನಾ ಕಲಿಕಾ ಚಟುವಟಿಕೆಗಳ, ಸಾಮಗ್ರಿಗಳ, ವಿಧಾನಗಳ, ಉಲ್ಲೇಖಗಳ ವ್ಯಾಪಕ ಸಂಗ್ರಹ ಅಧ್ಯಾಪಕರಿಗೆ ತಮ್ಮ ತಮ್ಮ ತರಗತಿಗಳಿಗೆ ಬೋಧನಾ ಘಟಕಗಳನ್ನು ಯೋಜಿಸಿಕೊಳ್ಳಲು ಅನುಕೂಲವಾಗಿದೆ ಎಂದು ಆ ರೀತಿ ಜೋಡಿಸಲಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಘಟಕವನ್ನು ಬೋಧಿಸುವಂತ ಸಂದರ್ಭದಲ್ಲಿ ಯಾವೆಲ್ಲ ಬೋಧನಾ ಕಲಿಕಾ ಚಟುವಟಿಕೆಗಳಿರ್ಬೇಕು, ಯಾವೆಲ್ಲ ಸಾಮಗ್ರಿಗಳಿರ್ಬೇಕು, ಯಾವೆಲ್ಲ ವಿಧಾನಗಳಿರ್ಬೇಕು, ಇವೆಲ್ಲವುಗಳ ವ್ಯಾಪಕ ಸಂಗ್ರಹ ಏನ್ ಮಾಡುತ್ತೆ ಅಂದ್ರೆ ಅಧ್ಯಾಪಕರಿಗೆ ತಮ್ಮ ತಮ್ಮ ತರಗತಿಗಳಿಗೆ ಬೋಧನಾ ಘಟಕಗಳನ್ನ ಯೋಚಿಸಿಕೊಳ್ಳಲಿಕ್ಕೆ ಅನುಕೂಲಕರ ಆಗತ್ತೆ. ಆದ್ದರಿಂದ ಅಧ್ಯಾಪಕರಿಗೆ ತಮ್ಮ ತರಗತಿಯ ಬೋಧನಾ ಘಟಕಗಳನ್ನ ಯೋಚಿಸಿಕೊಳ್ಳಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಯೋಜನೆಯನ್ನ ಸಂಪನ್ಮೂಲ ಘಟಕ ಅಂತ ಕರೆಯಲಾಗತ್ತೆ. ಇನ್ನು ಈ ಸಂಪನ್ಮೂಲ ಘಟಕದ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ನಾವು ತಿಳ್ಕೊಂಬಿಡೋಣ. ತಮ್ಮ ತಮ್ಮ ತರಗತಿಗಳಿಗೆ ಯುಕ್ತವಾದ ಅವರ ಸ್ವಂತ ಬೋಧನಾ ಘಟಕವನ್ನು ಬೆಳೆಸುವುದರಲ್ಲಿ ಶಿಕ್ಷಕರಿಗೆ ಸಹಾಯಕವಾಗುವ ರೀತಿಯಲ್ಲಿ ವಿನ್ಯಾಸಗೊಳಿಸಲ್ಪಟ್ಟ ಏಕ ಪ್ರಕರಣ ಅಥವಾ ಕಲಿಯುವವನ ಸಮಸ್ಯೆ ಸುತ್ತ ವ್ಯವಸ್ಥೆಗೊಳಿಸಲ್ಪಟ್ಟ ಸೂಚಿತ ಕಲಿಕೆ, ಬೋಧನೆಯ ಚಟುವಟಿಕೆಗಳು, ವಿಧಾನಗಳು, ವಸ್ತುಗಳು ಮತ್ತು ಆಕರಗಳ ವಿಸ್ತಾರ ಶೇಖರಣೆಯನ್ನೇ ಸಂಪನ್ಮೂಲ ಘಟಕ ಅಂತ ಕರೆಯಲಾಗುತ್ತೆ. ಇನ್ನು ಸಂಪನ್ಮೂಲ ಘಟಕವು ಉಪಯುಕ್ತವಾದ ವಿವಿಧ ಮಾಹಿತಿ, ವಿಷಯ, ಅಂಶಗಳಿಂದ ಕೂಡಿರತಕ್ಕಂಥ ಗಣಿ ಅಂತ ಕರೆಯಲಾಗುತ್ತೆ. ಸಂಪನ್ಮೂಲ ಘಟಕ ಯೋಜನೆಯಲ್ಲಿ ವಿವಿಧ ಮಾಹಿತಿಗಳು, ವಿವಿಧ ಅಂಶಗಳು ಇವೆಲ್ಲವುಗಳಿಂದ ಕೂಡಿರತಕ್ಕಂಥ ಒಂದು ಗಣಿ ಇದು. ಇದನ್ನು ಬೋಧನಾ ವಸ್ತು, ವಿಷಯ, ಘಟಕಗಳ ಸಂಗ್ರಹವೆಂದು, ಚಟುವಟಿಕೆಗಳ ಗೂಡೆಂದು ಮತ್ತು ಬೋಧನಾ ಸಾಮಗ್ರಿಗಳ ಆಗರ ಅಂತ ಹೇಳ್ಬೋದು. ಒಂದು ನಿರ್ದಿಷ್ಟ ವಿಷಯದ ಸುತ್ತಲೂ ಕಟ್ಟಲಾದ ವಿಷಯದ ಭಾಗವೇ ಸಂಪನ್ಮೂಲ ಘಟಕ. ಒಂದು ನಿರ್ದಿಷ್ಟ ವಿಷಯದ ಸುತ್ತಲೂ ಕಟ್ಟಲಾದ ವಿಷಯದ ಭಾಗವನ್ನೇ ಸಂಪನ್ಮೂಲ ಘಟಕ ಅಂತ ಕರೆಯಲಾಗುತ್ತೆ. ಇದಿಷ್ಟು ಅಧ್ಯಾಯ 4ಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಇನ್ನು ನೇರವಾಗಿ 5ನೇ ಅಧ್ಯಾಯಕ್ಕೆ ಹೋಗೋಣ. ಗಣಿತ ಬೋಧನಾ ವಿಧಾನಗಳು ಮತ್ತು ಕ್ರಮಗಳು. ಗಣಿತ ಬೋಧನಾ ವಿಧಾನಗಳು ಮತ್ತು ಕ್ರಮಗಳ ಬಗ್ಗೆ ಕೂಡ ಹಿಂದಿನ ಟಿ.ಇ.ಟಿ. ಪರೀಕ್ಷೆಗಳಲ್ಲಿ ಹಲವಾರು ಬಾರಿ ಪ್ರಶ್ನೆಗಳು ಬಂದಿದೆ. ಹೀಗಾಗಿ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಲಿಯುವ ಮತ್ತು ಕಲಿಸುವಿಕೆಯ ಪ್ರಕ್ರಿಯೆಯನ್ನು ಸಂಕೀರ್ಣಗೊಳಿಸುವ ವಿಧಾನವೇ ಬೋಧನಾ ಸೂತ್ರ. ಶಿಕ್ಷಕ ಬೋಧನೆಯನ್ನ ಪರಿಣಾಮಕಾರಿಯಾಗಿ ಮಾಡಲು ಬೋಧನಾ ವಿಧಾನಗಳು ಸಹಾಯಕ ಆಗ್ತವೆ. ಜಿ. ರೇಮಂಡ್ ಅವರ ಪ್ರಕಾರ ಕಲಿಯುವವನ ಮನಸ್ಸಿನ ಮೇಲೆ ವಿಷಯ ವಸ್ತು ಉತ್ತಮ ಪರಿಣಾಮವನ್ನು ಉಂಟು ಮಾಡುವಂತೆ ಬೋಧನಾ ವಿಷಯಗಳನ್ನು ಒಂದು ಕ್ರಮಬದ್ಧ ರೀತಿಯಲ್ಲಿ ವ್ಯವಸ್ಥೆಗೊಳಿಸುವಂಥದ್ದನ್ನೇ ವಿಧಾನ ಅಂತ ಹೇಳಲಾಗುತ್ತೆ. ಕನ್ನಿಂಗ್ಹ್ಯಾಮ್ ಅವರ ಪ್ರಕಾರ ಬೋಧನಾ ವಿಷಯವು ವಿದ್ಯಾರ್ಥಿಗಳಲ್ಲಿ ಸಕ್ರಿಯ ಆಸಕ್ತಿಯನ್ನು ಉಂಟು ಮಾಡಲು ಮತ್ತು
ಅವರು ಕಾರ್ಯನಿರ್ವಹಿಸುವಂತೆ ಕಲಿಕಾ ಚಟುವಟಿಕೆಗಳಿಗೆ ನೀಡುವ ಅವಶ್ಯಕವಾದ ಮಾರ್ಗದರ್ಶನವನ್ನೇ ಬೋಧನಾ ವಿಧಾನ ಅಂತ ಹೇಳ್ತಾರೆ. ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಕನ್ನಿಂಗ್ಹ್ಯಾಮ್ ಅವರ ವ್ಯಾಖ್ಯಾನ ಏನಿದೆ ಅಂತಂದ್ರೆ, ಬೋಧನಾ ವಿಷಯವು ವಿದ್ಯಾರ್ಥಿಗಳಲ್ಲಿ ಸಕ್ರಿಯ ಆಸಕ್ತಿಯನ್ನು ಉಂಟು ಮಾಡಲು, ಜೊತೆಗೆ ಆ ವಿದ್ಯಾರ್ಥಿಗಳು ಕಾರ್ಯನಿರ್ವಹಿಸುವಂತೆ ಕಲಿಕಾ ಚಟುವಟಿಕೆಗಳಿಗೆ ನೀಡುವ ಅವಶ್ಯಕವಾದ ಮಾರ್ಗದರ್ಶನವನ್ನ ಬೋಧನಾ ವಿಧಾನ ಅಂತ ಕರೆಯಲಾಗುತ್ತೆ. ಇನ್ನು ಉತ್ತಮ ಬೋಧನಾ ವಿಧಾನದ ಬಗ್ಗೆ ಮೊದಲಿಯಾರ್ ಆಯೋಗ, ಇದನ್ನ ನಾವು ಮಾಧ್ಯಮಿಕ ಶಿಕ್ಷಣ ಆಯೋಗ 1952-53 ಅಂತ ಹೇಳ್ತೀವಿ. ಮೊದಲಿಯಾರ್ ಆಯೋಗ ಉತ್ತಮ ಬೋಧನಾ ವಿಧಾನದ ಬಗ್ಗೆ ಈ ರೀತಿ ಹೇಳುತ್ತೆ: ಶಿಕ್ಷಕರು ಸರಿಯಾದ ಬೋಧನಾ ವಿಧಾನವನ್ನ ಅನುಸರಿಸದೇ ಇದ್ರೆ ಉತ್ತಮವಾದ ಪಠ್ಯವಸ್ತು ಮತ್ತು ನಿರ್ದಿಷ್ಟವಾದ ಪಠ್ಯಸೂಚಿ ನಿರುಪಯುಕ್ತವಾಗ್ತವೆ. ಇದು ಕೂಡ ನೆನಪಿರಬೇಕು. ಶಿಕ್ಷಕರು ಸರಿಯಾದ ಬೋಧನಾ ವಿಧಾನವನ್ನ ಅನುಸರಿಸದೇ ಇದ್ರೆ ಉತ್ತಮವಾದ ಪಠ್ಯವಸ್ತು ಮತ್ತು ನಿರ್ದಿಷ್ಟವಾದ ಪಠ್ಯಸೂಚಿ ನಿರುಪಯುಕ್ತ ಆಗತ್ತೆ ಅಂತ ಹೇಳಿರ್ತಕ್ಕಂಥ ಆಯೋಗ ಯಾವುದು ಅಂತ ಕೂಡ ಪ್ರಶ್ನೆ ಬರ್ಬೋದು. ಮೊದಲಿಯಾರ್ ಆಯೋಗ. ಇನ್ನು ಗಣಿತ ಬೋಧನಾ ವಿಧಾನಗಳು ಮತ್ತು ಕ್ರಮಗಳಲ್ಲಿ ಮುಖ್ಯವಾಗಿ ನಾವು 2 ಭಾಗ ಮಾಡ್ಕೊಳ್ತೀವಿ. ಮೊದಲನೇದು ಕಲಿಕಾರ್ಥಿ ಕೇಂದ್ರಿತ ವಿಧಾನಗಳು, ಎರಡನೇದು ಚಟುವಟಿಕೆ ಕೇಂದ್ರಿತ ವಿಧಾನಗಳು. ಕಲಿಕಾರ್ಥಿ ಕೇಂದ್ರಿತ ವಿಧಾನಗಳಲ್ಲಿ ಅನುಗಮನ ಪದ್ಧತಿ ಬರುತ್ತೆ, ನಿಗಮನ ಪದ್ಧತಿ ಬರುತ್ತೆ, ವಿಶ್ಲೇಷಣಾ ಪದ್ಧತಿ, ಸಂಶ್ಲೇಷಣಾ ಪದ್ಧತಿ. ಇನ್ನು ಚಟುವಟಿಕೆ ಕೇಂದ್ರಿತ ವಿಧಾನಗಳಲ್ಲಿ ಮಾರ್ಗದರ್ಶಿ ಸಂಶೋಧನಾ ಪದ್ಧತಿ, ಸಮಸ್ಯೆ ಪರಿಹಾರ ವಿಧಾನ, ಯೋಜನಾ ಪದ್ಧತಿ, ಚರ್ಚಾ ಪದ್ಧತಿ ಅಥವಾ ಇದನ್ನ ವಿವೇಚನಾ ಪದ್ಧತಿ ಅಂತ ಕೂಡ ಕರೆಯಲಾಗುತ್ತೆ. 5ನೇದು ಶೋಧನಾ ಕಲಿಕೆ ಅಥವಾ ಇದನ್ನ ಹ್ಯೂರಿಸ್ಟಿಕ್ ವಿಧಾನ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಘಟಕ ಪದ್ಧತಿ, ಗಣಕಯಂತ್ರ ಆಧಾರಿತ ಬೋಧನೆ. ಇವುಗಳ ಬಗ್ಗೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದು ಅನುಗಮನ ಪದ್ಧತಿ. ಇದನ್ನ ನಿಯಮ ನಿರೂಪಣ ಮಾರ್ಗ ಅಂತ ಕೂಡ ಕರೀತಾರೆ. ಇಂಗ್ಲಿಷ್ ನಲ್ಲಿ ಇದನ್ನ ಇಂಡಕ್ಟಿವ್ ಮೆಥಡ್ ಅಂತ ಕರೀತಾರೆ. ವಿಷಯ ನಿರೂಪಣೆಯಲ್ಲಿ ನಿರ್ದಿಷ್ಟವಾದ ಉದಾಹರಣೆಗಳನ್ನ ಪರಿಗಣಿಸಿ ಕೊನೆಗೆ ತತ್ವಕ್ಕೆ ಅನ್ವಯಿಸುವಂತಹ ವಿಧಾನವನ್ನೇ ನಾವು ಅನುಗಮನ ಪದ್ಧತಿ ಅಂತ ಕರಿತೀವಿ. ವಿಷಯದ ನಿರೂಪಣೆಯಲ್ಲಿ, ವಿಷಯವನ್ನ ನಿರೂಪಣೆ ಮಾಡುವಂತ ಸಂದರ್ಭದಲ್ಲಿ ಮೊದಲು ನಿರ್ದಿಷ್ಟವಾದ ಉದಾಹರಣೆಗಳನ್ನ ನೀಡೋದು, ಅದಾದ ನಂತರ ಆ ಉದಾಹರಣೆಗಳನ್ನ ಪರಿಗಣಿಸಿ ಕೊನೆಗೆ ತತ್ವಕ್ಕೆ ಅನ್ವಯಿಸುವಂತ ವಿಧಾನವನ್ನ ಅನುಗಮನ ಪದ್ಧತಿ ಅಂತ ಕರೀತಾರೆ. ಅನುಗಮನ ಪದ್ಧತಿಯ ಬಗ್ಗೆ 3-4 ಬಾರಿ ಹಿಂದಿನ TET ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿದೆ. ಇದು ನಿಮಗೆ ನೆನಪಿರಬೇಕು. ಅನುಗಮನ ಪದ್ಧತಿ ಅಂದ್ರೆ ಮೊದಲು ಉದಾಹರಣೆಗಳನ್ನ ಹೇಳ್ತಾರೆ, ಆ ಉದಾಹರಣೆಗಳಿಗೆ ತಕ್ಕಂತೆ ಕೊನೆಗೆ ತತ್ವವನ್ನ ಅನ್ವಯಿಸ್ತಾರೆ. ಇದು ಅನುಗಮನ ಪದ್ಧತಿ. ಇಲ್ಲಿ ಕಲಿಕೆ ಅನ್ನುವಂಥದ್ದು ನಿರ್ದಿಷ್ಟ ದೃಷ್ಟಾಂತದಿಂದ ಸಾರ್ವತ್ರಿಕ ತತ್ವದ ಕಡೆಗೆ ಸಾಗತ್ತೆ, ಮೂರ್ತದಿಂದ ಅಮೂರ್ತದ ಕಡೆಗೆ ಇಲ್ಲಿ ಕಲಿಕೆ ಸಾಗತ್ತೆ. ಜೊತೆಗೆ ಉದಾಹರಣೆಗಳಿಂದ ತತ್ವದ ಕಡೆಗೆ ಕಲಿಕೆ ಸಾಗತ್ತೆ. ಈ ವಿಧಾನವನ್ನ ಪ್ರತಿಪಾದಿಸಿದವರು ಫ್ರಾನ್ಸಿಸ್ ಬೇಕನ್. ಅನುಗಮನ ವಿಧಾನವನ್ನ ಪ್ರತಿಪಾದಿಸಿದವರು ಫ್ರಾನ್ಸಿಸ್ ಬೇಕನ್ ಅವರು. 2021ರಲ್ಲಿ ಅನುಗಮನ ಪದ್ಧತಿಯ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಬಂದಿದೆ. ಈ ಅನುಗಮನ ಪದ್ಧತಿ ಏನ್ ಮಾಡುತ್ತೆ ಅಂದ್ರೆ, ಗಣಿತ ಕಲಿಕೆಯಲ್ಲಿ ಪರಿಕಲ್ಪನಾ ರಚನೆಗೆ ಹೆಚ್ಚು ಒತ್ತು ನೀಡತಕ್ಕಂಥ ಕಲಿಕಾ ಪ್ರಕ್ರಿಯೆ. ಇದು ನಿಮಗೆ ನೆನಪಿರಬೇಕು. ಗಣಿತ ಕಲಿಕೆಯಲ್ಲಿ ಪರಿಕಲ್ಪನಾ ರಚನೆಗೆ ಹೆಚ್ಚು ಒತ್ತು ನೀಡುವಂತ ಕಲಿಕಾ ಪ್ರಕ್ರಿಯೆ ಯಾವುದು ಅಂದ್ರೆ ಅದು ಅನುಗಮನ ಪದ್ಧತಿ. ಇನ್ನು ಅನುಗಮನ ಪದ್ಧತಿಯ ಹಂತಗಳನ್ನ ನೋಡ್ತಾ ಹೋಗೋಣ. 4 ಹಂತಗಳು ಬರ್ತವೆ. ಮೊದಲನೇದು ಗೊತ್ತಿರುವಂತ ವಿಷಯಗಳ ಸಂಗ್ರಹ, ಪ್ರಯೋಗಗಳನ್ನ ಮಾಡಿ ನೋಡೋದು, ವ್ಯಾಖ್ಯೆಯನ್ನ ನಿರೂಪಿಸುವುದು, ಪರೀಕ್ಷಿಸುವುದು. ಅಂದ್ರೆ ಅನುಗಮನ ಪದ್ಧತಿಯಲ್ಲಿ ಉದಾಹರಣೆಯಿಂದ ತತ್ವದ ಕಡೆಗೆ ಕಲಿಕೆ ಸಾಗತ್ತೆ. ನಿರ್ದಿಷ್ಟ ಉದಾಹರಣೆಗಳಿಂದ ತತ್ವದ ಕಡೆಗೆ ಸಾಗುವಂತ ಪದ್ಧತಿ ಅನುಗಮನ ಪದ್ಧತಿ. ಫ್ರಾನ್ಸಿಸ್ ಬೇಕನ್ ಅವರು ಇದನ್ನ ಪ್ರತಿಪಾದನೆ ಮಾಡ್ತಾರೆ. ಇನ್ನು ನಿಗಮನ ಪದ್ಧತಿ, ಇದನ್ನ ನಿಯಮ ಪರಿಪಾಲನಾ ಪದ್ಧತಿ ಅಂತ ಕೂಡ ಕರೆಯಲಾಗುತ್ತೆ. ನಿಗಮನ ಪದ್ಧತಿಯು ನಿಗಮನ ತತ್ವದ ಆಧಾರದ ಮೇಲೆ ನಿಂತಿದೆ. ನಿಗಮನ ಅಂತಂದ್ರೆ ಒಂದು ವಿಚಾರದಿಂದ ಮುಂದಕ್ಕೆ ಹೋಗುವಂತ ಅರ್ಥವನ್ನ ಸೂಚಿಸುತ್ತೆ. ರೇಖಾಗಣಿತದಲ್ಲಿ ಈ ಪದವನ್ನ ಉಪಯೋಗಿಸಿದವರಲ್ಲಿ ಈಜಿಪ್ಟಿನ ಗಣಿತಜ್ಞರು ಮೊದಲಿಗರು. ಗ್ರೀಕ್ ಗಣಿತಜ್ಞರು ತಮ್ಮ ರೇಖಾಗಣಿತದಲ್ಲಿ ಒಂದು ರೀತಿಯ ನಿಗಮನವನ್ನ ವ್ಯಾಪಕವಾಗಿ ಬಳಸಿದ್ದಾರೆ. ನಿಗಮನ ತತ್ವಕ್ಕೆ ಪೂರ್ಣ ಸ್ವರೂಪವನ್ನು ತಂದುಕೊಟ್ಟವನು ಯುಕ್ಲಿಡ್ ಮಹಾಶಯ. ಅರ್ಥ ಆಯ್ತಲ್ಲ? ನಿಗಮನ ತತ್ವಕ್ಕೆ ಪೂರ್ಣ ರೂಪವನ್ನು ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ಯುಕ್ಲಿಡ್ ಮಹಾಶಯನಿಗೆ ಸಲ್ಲುತ್ತೆ. ಯುಕ್ಲಿಡ್ ನನ್ನ ರೇಖಾಗಣಿತದ ಪಿತಾಮಹ ಅಂತ ಕೂಡ ಕರೆಯಲಾಗುತ್ತೆ. ಈತನು ತನ್ನ ಪುಸ್ತಕಗಳಲ್ಲಿ ನಿಗಮನ ತತ್ವವನ್ನ ವ್ಯವಸ್ಥಿತ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದಾನೆ. ಗ್ರೀಕ್ ಗಣಿತಜ್ಞರ ಪ್ರಕಾರ ನಿಗಮನವು ಒಂದು ರೀತಿಯ ವಿವೇಚನೆ. ನಿಗಮನವು ಸಾಮಾನ್ಯ ತತ್ವಗಳಿಂದ, ಬಹಳಷ್ಟು ಇಂಪಾರ್ಟೆಂಟ್ ಇದು, ನಿಗಮನವು ಸಾಮಾನ್ಯ ತತ್ವಗಳಿಂದ ನಿರ್ದಿಷ್ಟ ಉದಾಹರಣೆಗಳ ಕಡೆಗೆ ಸಾಗುವ ತರ್ಕಬದ್ಧವಾಗಿ ಯೋಜಿಸುವ ಒಂದು ಕ್ರಿಯೆ ಮತ್ತು ಚಿಂತನೆ ಮಾಡುವಂತ ಒಂದು ವಿಧಾನ ಅಂತ ಹೇಳಲಾಗುತ್ತೆ. ನಿಗಮನ ವಿಧಾನದಲ್ಲಿ ಕಲಿಕೆಯು ಸಾರ್ವತ್ರಿಕ ತತ್ವದಿಂದ ನಿರ್ದಿಷ್ಟ ದೃಷ್ಟಾಂತದ ಕಡೆಗೆ ಸಾಗತ್ತೆ, ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗತ್ತೆ, ಜೊತೆಗೆ ತತ್ವದಿಂದ ಉದಾಹರಣೆಗಳ ಕಡೆಗೆ ಇಲ್ಲಿ ಕಲಿಕೆ ಅನ್ನುವಂಥದ್ದು ಸಾಗತ್ತೆ. ಅನುಗಮನ ವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪದ್ಧತಿ ಯಾವುದು ಅಂತಂದ್ರೆ ಅದು ನಿಗಮನ ಪದ್ಧತಿ. ಅನುಗಮನ ಪದ್ಧತಿಯಲ್ಲಿ ಮೊದಲು ಉದಾಹರಣೆ ಹೇಳ್ತೀವಿ, ಆನಂತರ ತತ್ವದ ಕಡೆಗೆ ಹೋಗ್ತೀವಿ. ಆದ್ರೆ ನಿಗಮನ ಪದ್ಧತಿಯಲ್ಲಿ ಹಂಗಲ್ಲ, ಮೊದಲು ಸೂತ್ರವನ್ನು ಹೇಳ್ತೀವಿ, ಅದಾದ ನಂತರ ಆ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ಇದು ನಿಗಮನ ಪದ್ಧತಿ. ನಿಗಮನ ಪದ್ಧತಿಗೆ
ಅರ್ಥಪೂರ್ಣ ಸ್ವರೂಪವನ್ನು ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ಯುಕ್ಲಿಡ್ನಿಗೆ ಸಲ್ಲತ್ತೆ. ನಿಗಮನ ಪದ್ಧತಿಯ ಜನಕ ಅಂತ ಅರಿಸ್ಟಾಟಲ್ ಅವರನ್ನ ಕರೆಯಲಾಗತ್ತೆ. ಇನ್ನು ವಿಶ್ಲೇಷಣಾ ಪದ್ಧತಿ ಬಹಳಷ್ಟು ಇಂಪಾರ್ಟೆಂಟ್ ಇದು. ಆದ್ಮೇಲೆ ನಿಗಮನ ಪದ್ಧತಿ ಮತ್ತು ಅನುಗಮನ ಪದ್ಧತಿಯ ಬಗ್ಗೆ ಹಿಂದಿನ ಟಿಇಟಿ ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದಿವೆ. ಆದರೆ ವಿಶ್ಲೇಷಣಾ ಪದ್ಧತಿ ಮತ್ತು ಸಂಶ್ಲೇಷಣಾ ಪದ್ಧತಿಯ ಬಗ್ಗೆ ಪ್ರಶ್ನೆ ಬಂದಿಲ್ಲ. ಹೀಗಾಗಿ ಈ ಬಾರಿ ಈ ಬಗ್ಗೆ ಪ್ರಶ್ನೆ ಬಂದರೂ ಕೂಡ ಬರಬಹುದು. ಸೊ ಹೀಗಾಗಿ ಈ ವಿಶ್ಲೇಷಣಾ ಪದ್ಧತಿ ಅಂದ್ರೆ ಏನು ಮತ್ತು ಸಂಶ್ಲೇಷಣಾ ಪದ್ಧತಿ ಅಂದ್ರೆ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ವಿಶ್ಲೇಷಣಾ ವಿಧಾನವು ವಿಶ್ಲೇಷಣಾ ತತ್ವದ ಮೇಲೆ ಆಧಾರಿತವಾಗಿದೆ. ವಿಶ್ಲೇಷಣೆ ಎಂದರೆ ಸಮಸ್ಯೆಯನ್ನ ವಿಭಜಿಸುವುದು, ವಿಂಗಡಿಸುವುದು ಅಂತ ಅರ್ಥ ಆಗತ್ತೆ. ಯಾವುದೇ ಒಂದು ಸಮಸ್ಯೆಯನ್ನ ಬಿಡಿಸಬೇಕಾದಾಗ ಕೊಟ್ಟಿರುವ ಅಂಶಗಳು ಯಾವುವು, ಇದರಿಂದ ಮುಂದೇನು ಮಾಡಬೇಕು, ಅಂತಿಮ ಫಲಿತಾಂಶವನ್ನು ಕಂಡುಹಿಡಿಯಲು ಏನೇನು ಸಾಧ್ಯವಾಗುವುದು ಎಂಬುದರ ಬಗ್ಗೆ ಯೋಚಿಸಿ ಆನಂತರ ದತ್ತಾಂಶಗಳನ್ನು ಪರಿಶೀಲಿಸಿ ಅವುಗಳಲ್ಲಿ ಸಂಬಂಧವನ್ನ ಕಂಡುಹಿಡಿತೇವೆ. ಈ ರೀತಿಯಾಗಿ ಮಾಡುವ ತರ್ಕಬದ್ಧ ಕ್ರಮಕ್ಕೆ ವಿಶ್ಲೇಷಣೆ ಅಂತ ನಾವು ಕರಿತೀವಿ. ಅಂದ್ರೆ ವಿಶ್ಲೇಷಣೆ ಪದ್ಧತಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಸಮಸ್ಯೆಯನ್ನು ಬಿಡಿಸುವಂತ ಸಂದರ್ಭದಲ್ಲಿ ಕೊಟ್ಟಿರುವ ಅಂಶಗಳು ಯಾವುದಾವೆ ಅವುಗಳನ್ನು ನೋಡ್ಕೊಳ್ತೀವಿ. ಇದರಿಂದ ಮುಂದೆ ಏನು ಮಾಡಬೇಕು, ಅಂತಿಮ ಫಲಿತಾಂಶವನ್ನು ಕಂಡು ಹಿಡಿಯಲಿಕ್ಕೆ ಏನೇನು ಸಾಧ್ಯವಾಗುವುದು ಅನ್ನುವಂಥದ್ರ ಬಗ್ಗೆ ಯೋಚಿಸಿ ಅನಂತರ ದತ್ತಾಂಶಗಳನ್ನ ಪರಿಶೀಲಿಸಿ ಅವುಗಳ ಸಂಬಂಧವನ್ನ ಕಂಡುಹಿಡಿತೇವೆ. ಇದು ವಿಶ್ಲೇಷಣಾ ಪದ್ಧತಿ. ಇನ್ನು ಸಂಶ್ಲೇಷಣಾ ಪದ್ಧತಿ, ಇದು ವಿಶ್ಲೇಷಣಾ ಪದ್ಧತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಈ ವಿಧಾನವು ಸಂಶ್ಲೇಷಣೆ ಅನ್ನುವಂತಹ ತತ್ವದ ಮೇಲೆ ಆಧಾರಿತವಾಗಿದೆ. ಇದು ವಿಶ್ಲೇಷಣಾ ಪದ್ಧತಿಯ ವಿರುದ್ಧವಾಗಿದ್ದು ಇಲ್ಲಿ ಸಮಸ್ಯೆಯನ್ನ ಬಿಡಿಯಿಂದ ಹಿಡಿದು ಕೊಂಡೊಯ್ಯುತ್ತೇವೆ. ಕೊಂಡೊಯ್ಯುತ್ತೇವೆ. ಸಂಶ್ಲೇಷಣಾ ಕ್ರಮ ಮತ್ತು ವಿಶ್ಲೇಷಣಾ ಕ್ರಮಗಳು ಒಂದಕ್ಕೊಂದು ಪೂರಕವಾಗಿವೆ ಅಂತ ಹೇಳಿದ್ರೆ ಸಮಂಜಸ ಆಗತ್ತೆ. ಸಂಶ್ಲೇಷಣಾ ಕ್ರಿಯೆ ಅಂದ್ರೆ ವಿಂಗಡಿಸಿದ ಅನೇಕ ಭಾಗಗಳನ್ನ ಒಟ್ಟಿಗೆ ಕಲೆ ಹಾಕೋದು. ವಿಶ್ಲೇಷಣಾ ವಿಧಾನದಲ್ಲಿ ನೀವು ವಿಂಗಡಣೆ ಮಾಡ್ತೀರಿ, ವಿಭಜನೆ ಮಾಡ್ತೀರಿ. ಆದ್ರೆ ಇಲ್ಲಿ ಸಂಶ್ಲೇಷಣಾ ಪದ್ಧತಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಿಂಗಡಣೆ ಮಾಡಿರ್ತಕ್ಕಂಥ ಎಲ್ಲ ಭಾಗಗಳನ್ನ ಒಟ್ಟಿಗೆ ಕಲೆ ಹಾಕ್ತೀವಿ. ಅಂದ್ರೆ ತಿಳಿದಿರ್ತಕ್ಕಂಥ ತರ್ಕಬದ್ಧವಾದ ತತ್ವಗಳನ್ನ ಒಟ್ಟಿಗೆ ಸೇರಿಸಿ ಅವುಗಳಿಂದ ಹೊಸ ವಿಷಯವನ್ನ ಕಂಡುಹಿಡಿಯುವಂತ ಕ್ರಮಕ್ಕೆ ಸಂಯೋಜನೆ ಅಥವಾ ಸಂಶ್ಲೇಷಣೆ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ವಿಶ್ಲೇಷಣೆ ಅಂತಂದ್ರೆ ವಿಭಜಿಸುವುದು, ಸಂಶ್ಲೇಷಣೆ ಅಂತಂದ್ರೆ ಒಟ್ಟಿಗೆ ಕೂಡಿಸೋದು. ಇದು ವಿಶ್ಲೇಷಣಾ ಮತ್ತು ಸಂಶ್ಲೇಷಣಾ ವಿಧಾನದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಮಾರ್ಗದರ್ಶಿತ ಸಂಶೋಧನಾ ಪದ್ಧತಿ, ಇದು ಚಟುವಟಿಕೆ ಕೇಂದ್ರಿತ ಪದ್ಧತಿಗಳು ಬರ್ತಕ್ಕಂಥ ಬೋಧನಾ ಪದ್ಧತಿ. ಗಣಿತ ಬೋಧನಾ ವಿಧಾನಗಳಲ್ಲಿ ಮಾರ್ಗದರ್ಶಿತ ಸಂಶೋಧನಾ ಪದ್ಧತಿ ಒಂದು ಪ್ರಮುಖವಾಗಿರ್ತಕ್ಕಂಥ ಬೋಧನಾ ಪದ್ಧತಿ ಅಂತಾನೆ ಹೇಳ್ಬೋದು. ಸಂಶೋಧನೆಯು ಸಮಸ್ಯೆಯನ್ನು ಬಿಡಿಸುವ ಇನ್ನೊಂದು ಮಾರ್ಗವಾಗಿದೆ. ಈ ವಿಧಾನವು ಕೊಟ್ಟ ಸಮಸ್ಯೆಯನ್ನ ವಿದ್ಯಾರ್ಥಿಗಳು ತಮಗೆ ಗೊತ್ತಿರುವಂತ ಜ್ಞಾನವನ್ನ ಅನ್ವಯ ಮಾಡ್ತಾ ಶಿಕ್ಷಕರ ಮಾರ್ಗದರ್ಶನದ ಮುಖಾಂತರ ಗೊತ್ತಿಲ್ಲದ ಜ್ಞಾನವನ್ನ ಕಲಿಯುತ್ತಾ ಸಾಗೋದಾಗಿದೆ. ಪ್ರಶ್ನೆಗಳ ಮುಖಾಂತರ ಮೂಲತಃ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತೆ ವಿದ್ಯಾರ್ಥಿಗಳನ್ನ ಸಮರ್ಥರನ್ನಾಗಿ ಮಾಡುವುದನ್ನೇ ನಾವು ಮಾರ್ಗದರ್ಶಿತ ಸಂಶೋಧನಾ ಪದ್ಧತಿ ಅಂತ ಕರಿತೀವಿ. ಇನ್ನು ಮಾರ್ಗದರ್ಶಿತ ಸಂಶೋಧನಾ ಪದ್ಧತಿಯಲ್ಲಿ ಅಡಕವಾಗಿರ್ತಕ್ಕಂಥ ಹಂತಗಳನ್ನ ನೋಡ್ತಾ ಹೋಗೋಣ. ಒಟ್ಟು 6 ಹಂತಗಳು ಬರ್ತವೆ. ಮೊದಲನೇದು ಸಮಸ್ಯೆಯನ್ನು ಗುರುತಿಸೋದು, ಮಾಹಿತಿಯ ಸಂಗ್ರಹಣೆ, ಚರ್ಚೆ, ಪ್ರಯೋಗ, ಶಿಕ್ಷಕರ ಮಾರ್ಗದರ್ಶನ, ವಿಷಯ ಗ್ರಹಣ. ಇದು ಮಾರ್ಗದರ್ಶಿತ ಸಂಶೋಧನಾ ಪದ್ಧತಿ. ಮಾರ್ಗದರ್ಶಿತ ಸಂಶೋಧನಾ ಪದ್ಧತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಸಮಸ್ಯೆಯೊಂದನ್ನು ಮಕ್ಕಳಿಗೆ ಕೊಡಲಾಗುತ್ತೆ. ಜೊತೆಗೆ ಆ ಸಮಸ್ಯೆಯನ್ನು ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನುವಂಥ ಮಾರ್ಗದರ್ಶನವನ್ನ ಶಿಕ್ಷಕರು ನೀಡ್ತಾ ಹೋಗ್ತಾರೆ. ಇದರಿಂದ ವಿದ್ಯಾರ್ಥಿಗಳು ವಿಷಯವನ್ನ ಗ್ರಹಣ ಮಾಡ್ಕೊಳ್ತಾರೆ. ಇದು ಮಾರ್ಗದರ್ಶಿತ ಸಂಶೋಧನಾ ಪದ್ಧತಿ. ಇನ್ನು ಈ ಮಾರ್ಗದರ್ಶಿತ ಸಂಶೋಧನಾ ಪದ್ಧತಿಯಲ್ಲಿ ಇರ್ತಕ್ಕಂಥ ತತ್ವಗಳನ್ನು ನೋಡ್ತಾ ಹೋಗೋಣ. ಬಹಳಷ್ಟು ಇಂಪಾರ್ಟೆಂಟ್ ಇದು. ಮಾರ್ಗದರ್ಶಿತ ಸಂಶೋಧನಾ ಪದ್ಧತಿ ಮಾಡುತ್ತಾ ಕಲಿ ತತ್ವವನ್ನು ಒಳಗೊಂಡಿದೆ. ಶೋಧನಾ ತತ್ವ, ಸ್ವಾತಂತ್ರ್ಯತಾ ತತ್ವ, ಉದ್ದೇಶಪೂರ್ವಕ ತತ್ವ, ವೈಯಕ್ತಿಕ ಕೆಲಸದ ತತ್ವ, ತಾರ್ಕಿಕ ವಿವೇಚನಾ ತತ್ವ. ಈ ಎಲ್ಲ ತತ್ವಗಳು ಮಾರ್ಗದರ್ಶಿ ಸಂಶೋಧನಾ ವಿಧಾನದಲ್ಲಿ ಅಡಕವಾಗಿರುವಂತಹ ತತ್ವಗಳು. ಇನ್ನು ನಾವು ನೇರವಾಗಿ ಸಮಸ್ಯಾ ಪರಿಹಾರ ವಿಧಾನದ ಬಗ್ಗೆ ನೋಡ್ತಾ ಹೋಗೋಣ. ಇಂದಿನ ನಮ್ಮ ಶಿಕ್ಷಣದ ಮೂಲ ಉದ್ದೇಶ ಏನು ಅಂತಂದ್ರೆ ಮಕ್ಕಳನ್ನ ಸಮಾಜದ ಉಪಯುಕ್ತ ವ್ಯಕ್ತಿಗಳನ್ನಾಗಿ ಮಾಡೋದು. ಇಂದು ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವಲ್ಲ ಮಕ್ಕಳಿಗೆ, ಅದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮಕ್ಕಳನ್ನ ಸಮಾಜದ ಉಪಯುಕ್ತ ವ್ಯಕ್ತಿಗಳನ್ನಾಗಿ ಮಾಡೋದು. ಅವರನ್ನ ಭೌತಿಕ ಮತ್ತು ಸಾಮಾಜಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಮಾಡಬೇಕಾಗಿದೆ. ಅಂದ್ರೆ ಮಕ್ಕಳ ಶಾಲಾ ಜೀವನವು ಸಮಾಜ ಜೀವನದೊಂದಿಗೆ ಆಂತರಿಕ ಸಂಬಂಧವನ್ನ ಹೊಂದುವಂತೆ ಮಾಡುವುದೇ ಇವತ್ತಿನ ಶಿಕ್ಷಣದ ಮೂಲ ಉದ್ದೇಶ. ಜೊತೆಗೆ ಮಕ್ಕಳಿಗೆ ನೈಜ ಜೀವನದ ಸನ್ನಿವೇಶಗಳನ್ನ ಉಂಟು ಮಾಡಿ ಬರಲಿರುವಂತಹ ಸಮಸ್ಯೆಗಳನ್ನ ಎದುರಿಸುವ ಸಾಮರ್ಥ್ಯವನ್ನ ಬಲಪಡಿಸಬೇಕು. ಈ ರೀತಿಯ ಬೋಧನಾ ವಿಧಾನವನ್ನೇ ಸಮಸ್ಯೆ ಪರಿಹಾರ ಪದ್ಧತಿ ಅಂತ ಹೇಳ್ತೀವಿ. ಸಮಸ್ಯಾ ಪರಿಹಾರ ಪದ್ಧತಿಯಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಸಮಸ್ಯೆಗಳನ್ನು ಕೊಟ್ಟು ಅವುಗಳನ್ನ ಸ್ವಪ್ರಯತ್ನದಿಂದ ಬಿಡಿಸುವಂತೆ ಮಾಡಬೇಕು. ಸಮಸ್ಯೆ ವಿಚಾರಪರ ಆಗಿರಬೇಕು ಹಾಗೂ ಪರಿಹಾರ ಅನ್ನುವಂಥದ್ದು ವಿದ್ಯಾರ್ಥಿಗಳ ಸ್ವಂತ ಪ್ರಯತ್ನದಿಂದಲೇ ಬರಬೇಕು. ಸ್ವಪ್ರಯತ್ನ, ಸ್ವ ಉದ್ಯಮ, ಸ್ವ ಶಿಕ್ಷಣ ಇವುಗಳಿಗೆ ಸಮಸ್ಯಾ ಪರಿಹಾರ ವಿಧಾನದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶ ಇದೆ. ಇದೊಂದು ರೀತಿಯಲ್ಲಿ ಶೋಧಕ ಪದ್ಧತಿ ಅಂತಾನೆ ಹೇಳ್ಬೋದು. ಉಪಾಧ್ಯಾಯನು ಹೇಗೆ ಮಾಡಬೇಕು ಎಂಬ ಸಲಹೆಗಳನ್ನ ಮಾತ್ರ ಮಕ್ಕಳಿಗೆ ನೀಡಬೇಕಾಗತ್ತೆ, ಆದ್ರೆ ಪರಿಣಾಮವನ್ನ ಮಕ್ಕಳಿಗೆ ತಿಳಿಸೋದಿಲ್ಲ.
ಕಾರಣ ಇದರಿಂದ ಮಕ್ಕಳ ಆಸಕ್ತಿ, ಕುತೂಹಲ, ಆಲೋಚನಾ ಶಕ್ತಿ, ತಾರ್ಕಿಕ ಶಕ್ತಿ ಮುಂತಾದವುಗಳು ಮಕ್ಕಳಲ್ಲಿ ಬೆಳೆಯುತ್ತವೆ. ಈ ಪದ್ಧತಿಯು ಮಕ್ಕಳ ನೈಜ ಜೀವನಕ್ಕೆ ಸಂಬಂಧ ಹೊಂದಿರುತ್ತದೆ. ಆದ್ದರಿಂದ ಮಕ್ಕಳು ನೈಜ ಜೀವನದ ಸಮಸ್ಯೆಗಳನ್ನ ಪರಿಹರಿಸಲು ಸಮಸ್ಯಾ ಪರಿಹಾರ ವಿಧಾನದಿಂದ ತರಬೇತಿಯನ್ನ ಪಡ್ಕೊಳ್ತಾರೆ. ಇದು ಸಮಸ್ಯಾ ಪರಿಹಾರ ಪದ್ಧತಿ. ಇನ್ನು ಸಮಸ್ಯಾ ಪರಿಹಾರ ವಿಧಾನದ ಹಂತಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದು ಸಮಸ್ಯೆಯನ್ನು ಗುರುತಿಸೋದು. ಇದರ ಬಗ್ಗೆ ಹಲವಾರು ಬಾರಿ ಪ್ರಶ್ನೆ ಬಂದಿದೆ. ಕೇವಲ ಗಣಿತ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾನು ಹೇಳ್ತಾ ಇಲ್ಲ, ಎಲ್ಲಾ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಮಸ್ಯಾ ಪರಿಹಾರ ವಿಧಾನ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ಸಮಸ್ಯಾ ಪರಿಹಾರ ವಿಧಾನದ ಮೊದಲ ಹಂತ ಯಾವುದು ಅಂದ್ರೆ ಸಮಸ್ಯೆಯನ್ನು ಗುರುತಿಸೋದು. ಅದಾದ ನಂತರ ಸಮಸ್ಯೆಯನ್ನು ದಾಖಲಿಸುವುದು, ಮಾಹಿತಿಯ ಸಂಗ್ರಹ, ಮಾಹಿತಿಯ ಸಂಘಟನೆ, ತಾತ್ಕಾಲಿಕ ಪರಿಹಾರ, ಅಂತಿಮ ತೀರ್ಮಾನ, ಫಲಿತಾಂಶಗಳ ಪರಿಶೀಲನೆ. ಸಮಸ್ಯೆ ಪರಿಹಾರ ವಿಧಾನದ ಕೊನೆಯ ಹಂತ. ಇವಿಷ್ಟು ಸಮಸ್ಯಾ ಪರಿಹಾರದ 7 ಹಂತಗಳು. ಇನ್ನು ನಾವು ಯೋಜನಾ ಪದ್ಧತಿ ಬಗ್ಗೆ ನೋಡ್ತಾ ಹೋಗೋಣ. ಯೋಜನಾ ವಿಧಾನವು ಶೈಕ್ಷಣಿಕ ವಿಧಾನದ ಇತಿಹಾಸದಲ್ಲಿ ಒಂದು ಮಹತ್ತರವಾದ ಮೈಲಿಗಲ್ಲು. ಇದು ಶೈಕ್ಷಣಿಕ ಸಿದ್ಧಾಂತ ಮತ್ತು ರೀತಿಗೆ ಆಧುನಿಕವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದೆ. ವಿದ್ಯಾರ್ಥಿಗಳನ್ನೇ ದೃಷ್ಟಿಯಲ್ಲಿ ಇರಿಸಿ ಶಾಲಾ ಅಭ್ಯಾಸ ಪತ್ರಿಕೆಯನ್ನ, ಬೋಧನಾ ವಿಷಯಗಳನ್ನು ನಿರ್ಧರಿಸುವಂತ ಈ ಪದ್ಧತಿ ಕಲಿಕೆಯ ಉದ್ದೇಶಕ್ಕೆ ಹೆಚ್ಚಿನ ಮಹತ್ವ ಕೊಡುತ್ತೆ. ವಿದ್ಯಾರ್ಥಿಗಳಲ್ಲಿ ಸ್ಪಷ್ಟವಾದ ಕಲ್ಪನೆ ಇರಬೇಕು ಅನ್ನುವಂಥ ವಾದ ಈ ಯೋಜನಾ ಪದ್ಧತಿಯದ್ದು. ಚಟುವಟಿಕೆಯ ಮೂಲಕ ಕಲಿಯುವಂತ ಕ್ರಮವೇ ಯೋಜನಾ ಪದ್ಧತಿ ಅಂತ ಹೇಳಲಾಗತ್ತೆ. ಚಟುವಟಿಕೆಯ ಮೂಲಕ ಕಲಿಯುವ ಕ್ರಮವನ್ನೇ ಯೋಜನಾ ಪದ್ಧತಿ ಅಂತ ಹೇಳಲಾಗತ್ತೆ. ಯೋಜನಾ ಪದ್ಧತಿಯು ಮಗು ಕೇಂದ್ರಿತ ಪದ್ಧತಿಯಾಗಿದ್ದು ಸಮಸ್ಯೆ ಬಿಡಿಸುವ ಹವ್ಯಾಸವನ್ನ ಈ ಯೋಜನಾ ಪದ್ಧತಿ ಮಕ್ಕಳಲ್ಲಿ ಬೆಳೆಸುತ್ತೆ. ಆದ್ದರಿಂದ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನ ಇಲ್ಲಿ ಬಿಡಿಸೋದು ಒಳ್ಳೆಯದು. ಆದ್ದರಿಂದ ಈ ಪದ್ಧತಿಯು ಬೋಧನೆಯ ಆಧುನಿಕ ಪದ್ಧತಿಗಳಲ್ಲಿ ಒಂದು ಅಂತ ಹೇಳ್ಬಹುದು. ಅಮೆರಿಕದ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಜಾನ್ ಡ್ಯೂಯಿ ಅವರ ಪ್ರಗತಿವಾದದ ಫಲವೇ ಈ ಯೋಜನಾ ಪದ್ಧತಿ. ಇದು ಸಮಸ್ಯಾ ಪರಿಹಾರ ವಿಧಾನದ ಸಹಜ ವಿಸ್ತರಣೆ ಅಂತಾನೆ ಹೇಳ್ಬೋದು. ಹಿಂದೆ ನಾವು ಸಮಸ್ಯಾ ಪರಿಹಾರ ಪದ್ಧತಿಯ ಬಗ್ಗೆ ತಿಳ್ಕೊಂಡ್ವಲ್ಲ, ಅದರ ಸಹಜ ವಿಸ್ತರಣೆಯೇ ಯಾವುದು ಅಂತಂದ್ರೆ ಯೋಜನಾ ಪದ್ಧತಿ. ಈ ಯೋಜನಾ ಪದ್ಧತಿ ಅಮೆರಿಕದ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಜಾನ್ ಡ್ಯೂಯಿ ಅವರ ಪ್ರಗತಿವಾದದ ಫಲ ಅಂತಾನೆ ಹೇಳ್ಬೋದು. ಇನ್ನು ಈ ಯೋಜನಾ ಪದ್ಧತಿಯನ್ನ ಅತ್ಯಂತ ವ್ಯವಸ್ಥಿತವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅಳವಡಿಸಿರ್ತಕ್ಕಂಥ ಕೀರ್ತಿ ಕಿಲ್ ಪ್ಯಾಟ್ರಿಕ್ ಅವರಿಗೆ ಸಲ್ಲತ್ತೆ. ಯೋಜನಾ ಪದ್ಧತಿಯ ತತ್ವಗಳನ್ನ ನೋಡ್ತಾ ಹೋಗೋಣ. ಕಲಿಯುವ ನಿಯಮಗಳ ತತ್ವ, ಉದ್ದೇಶ ತತ್ವ, ಚಟುವಟಿಕೆ ತತ್ವ, ಅನುಭವದ ತತ್ವ, ನೈಜತೆಯ ತತ್ವ, ಸ್ವಾತಂತ್ರ್ಯದ ತತ್ವ, ಉಪಯುಕ್ತತೆಯ ತತ್ವ, ಸಹಸಂಬಂಧ ತತ್ವ. ಇವೆಲ್ಲ ಯೋಜನಾ ಪದ್ಧತಿಯ ತತ್ವಗಳು. ಇವುಗಳ ಬಗ್ಗೆ ನಾನು ವಿವರಣೆ ಮಾಡ್ತಾ ಹೋಗೋದಿಲ್ಲ, ಯಾಕಂದ್ರೆ ಪರೀಕ್ಷೆಗೆ ಸಮಯ ಬಹಳಷ್ಟು ಕಡಿಮೆ ಇರೋದ್ರಿಂದಾಗಿ ನಾನು ಶಾರ್ಟ್ ನೋಟ್ಸ್ ರೀತಿಯಲ್ಲಿ, ಕೀ ಪಾಯಿಂಟ್ಗಳ ರೀತಿಯಲ್ಲಿ ಇವುಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇದಿಷ್ಟು ಯೋಜನಾ ಪದ್ಧತಿಯ ಬಗ್ಗೆ. ಆದ್ರೆ ಇನ್ನು ನೇರವಾಗಿ ನಾವು ಚರ್ಚಾ ಪದ್ಧತಿ ಅಥವಾ ವಿವೇಚನಾ ಪದ್ಧತಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹೊಸ ವಿಷಯವನ್ನ ಕೇವಲ ಹೇಳಿ ತಿಳಿಸೋದ್ರಿಂದ ಅಥವಾ ಉಪನ್ಯಾಸ ಮಾಡೋದ್ರಿಂದ ಶಿಕ್ಷಣದ ಕಾರ್ಯ ಏನಾಗತ್ತೆ ಅಂದ್ರೆ ಒಮ್ಮುಖ ಆಗತ್ತೆ. ಹೇಳಿ ತಿಳಿಸೋದು, ವಿಷಯವನ್ನ ಹೇಳಿ ತಿಳಿಸೋದು ಅಂತಂದ್ರೆ ಉಪನ್ಯಾಸ ಮಾಡ್ತಾ ಹೋಗೋದು ಶಿಕ್ಷಕರು, ಅದರಿಂದ ವಿದ್ಯಾರ್ಥಿಗಳು ಕೇಳ್ತಾ ಹೋಗೋದು, ಚರ್ಚೆಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಶಿಕ್ಷಣದ ಕಾರ್ಯ ಏನಾಗತ್ತೆ ಅಂದ್ರೆ ಒಮ್ಮುಖ ಆಗತ್ತೆ ಉಪನ್ಯಾಸ ಪದ್ಧತಿಯಿಂದ. ಅಂತಹ ಕಲಿಕೆಯಲ್ಲಿ ಶಿಕ್ಷಕನ ಪಾತ್ರವೇ ಪ್ರಧಾನ ಆಗಿರುತ್ತೆ. ಉಪನ್ಯಾಸ ಪದ್ಧತಿಯಲ್ಲಿ ಶಿಕ್ಷಕನ ಪಾತ್ರವೇ ಪ್ರಧಾನ ಆಗಿರುತ್ತೆ. ಅಲ್ಲಿ ಮಗು ಕೇಂದ್ರಿತವಾಗಿರ್ತಕ್ಕಂಥ ವಿಧಾನ ಅಲ್ಲ ಅದು. ಇನ್ನು ಹೊಸ ವಿಷಯಗಳನ್ನು ಯಾವಾಗಲೂ ಪ್ರಶ್ನೋತ್ತರ ಪದ್ಧತಿಯಿಂದಲೇ ಕಲಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಹೊಸ ವಿಷಯಗಳ ಬಗ್ಗೆ ಯಾವಾಗಲೂ ಪ್ರಶ್ನೋತ್ತರ ಪದ್ಧತಿಯಿಂದಲೇ ಹೇಳಲಿಕ್ಕೆ ಆಗೋದಿಲ್ಲ. ಕಾರಣ ಆಗಾಗ ಹೇಳುವ ಪದ್ಧತಿಯನ್ನು ಕೂಡ ಉಪಯೋಗಿಸಬೇಕಾಗತ್ತೆ. ಪಾಠವು ಚೆನ್ನಾಗಿ ಸಾಗಬೇಕಿತ್ತು ಅಂದ್ರೆ ಹೇಳುವ ಪದ್ಧತಿ ಅಂದ್ರೆ ಉಪನ್ಯಾಸ ಪದ್ಧತಿ ಮತ್ತು ಪ್ರಶ್ನೋತ್ತರ ಪದ್ಧತಿ ಇವುಗಳನ್ನ ಜೊತೆಗಳಿಸಿ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಇವೆರಡು ಪದ್ಧತಿಗಳನ್ನ ಒಳಗೊಂಡ ಕ್ರಮಕ್ಕೆ ವಿವೇಚನಾ ಪದ್ಧತಿ ಅಥವಾ ಚರ್ಚಾ ಪದ್ಧತಿ ಅಂತ ಹೇಳಲಾಗತ್ತೆ. ಇದುವೇ ಈಗ ಅತಿ ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥ ಪದ್ಧತಿ ಹಾಗೂ ಸೂಕ್ತವಾಗಿರ್ತಕ್ಕಂಥ ವಿಧಾನ. ಚರ್ಚಾ ಪದ್ಧತಿ ಅಥವಾ ವಿವೇಚನಾ ಪದ್ಧತಿ ಏನಿದೆ ಇದು ಸದ್ಯ ಬಳಕೆಯಲ್ಲಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಪದ್ಧತಿ ಮತ್ತು ಸೂಕ್ತವಾಗಿರ್ತಕ್ಕಂಥ ವಿಧಾನ ಅಂತ ಹೇಳಲಾಗುತ್ತೆ. ಇದಿಷ್ಟು ಚರ್ಚಾ ಪದ್ಧತಿಯ ಬಗ್ಗೆ, ವಿವೇಚನಾ ಪದ್ಧತಿ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಶೋಧನಾ ಕಲಿಕೆ, ಇದನ್ನ ಹ್ಯೂರಿಸ್ಟಿಕ್ ಕಲಿಕೆ ಅಂತ ಕೂಡ ಕರೆಯಲಾಗುತ್ತೆ. ಲಂಡನ್ನಿನ ರಸಾಯನಶಾಸ್ತ್ರಜ್ಞರಾಗಿರ್ತಕ್ಕಂಥ ಪ್ರೊಫೆಸರ್ H.E. ಆರ್ಮ್ಸ್ಟ್ರಾಂಗ್ ಅನ್ನುವಂಥವರು ಈ ಪದ್ಧತಿಯನ್ನ ಕಂಡುಹಿಡಿದರು. ನಿಮಗೆ ನೆನಪಿರಲಿ, H.E. ಆರ್ಮ್ಸ್ಟ್ರಾಂಗ್, ಲಂಡನ್ನಿನ ರಸಾಯನಶಾಸ್ತ್ರಜ್ಞರಾಗಿರ್ತಕ್ಕಂಥ H.E. ಆರ್ಮ್ಸ್ಟ್ರಾಂಗ್ ಈ ಶೋಧನಾ ಕಲಿಕೆ ಅಥವಾ ಹ್ಯೂರಿಸ್ಟಿಕ್ ವಿಧಾನವನ್ನ ಕಂಡುಹಿಡಿತಾರೆ. ವಿದ್ಯಾರ್ಥಿಗಳು ಪ್ರತ್ಯಕ್ಷ ವೀಕ್ಷಣೆ ಮತ್ತು ಪ್ರಯೋಗಗಳಿಂದ ತಾವೇ ಸ್ವತಃ ಎಲ್ಲವನ್ನು ಕಂಡುಹಿಡಿದು ಕಲಿಯುವಂತಹ ಕ್ರಮವೇ ಶೋಧನಾ ಕಲಿಕೆ ಅಥವಾ ಹ್ಯೂರಿಸ್ಟಿಕ್ ಕಲಿಕೆ. ಇದೊಂದು ವಿದ್ಯಾರ್ಥಿ ಕೇಂದ್ರಿತ ಕ್ರಮವಾಗಿದ್ದು ಅವರು ಪ್ರಾಮಾಣಿಕತೆಯಿಂದ ಸಂಶೋಧನಾ ವಿಷಯಗಳನ್ನು ಆಲೋಚನಾಪರರಾಗಿ ಕಲಿಯಬೇಕೆಂಬುದೇ ಈ ಪದ್ಧತಿಯ ಮೂಲ ಉದ್ದೇಶ. ಇಲ್ಲಿ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಕಲಿಯುವುದಕ್ಕೆ ಅವಕಾಶ ಇದೆ. ಅಲ್ಲದೆ ಅವಶ್ಯಕತೆ ಇರುವಲ್ಲಿ ಶಿಕ್ಷಕರ ಸಹಾಯವನ್ನು ಕೂಡ ಪಡ್ಕೋಬಹುದು. ಇಂತಹ ಕಲಿಕೆಯಲ್ಲಿ ಸ್ವಯಂ ಪ್ರೇರಣೆ ದೊರೆಯುವುದಲ್ಲದೆ ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಪ್ರವೃತ್ತಿ ಬೆಳೆಯುತ್ತೆ. ಆದ್ದರಿಂದ ಶಾಲೆಯಲ್ಲಿ ಗಣಿತ ವಿಷಯ ಬೋಧಿಸುವಲ್ಲಿ ಈ ವಿಧಾನವನ್ನು ಅಳವಡಿಸಬಹುದು.
ಇದರಿಂದ ಪ್ರತಿಭಾವಂತ ಮಕ್ಕಳಿಗೂ ಕೂಡ ಅವಕಾಶ ದೊರೆಯುತ್ತೆ. ಸೊ ಶೋಧನಾ ಕಲಿಕೆಯನ್ನ ಪ್ರತಿಪಾದಿಸಿದವರು HE ಆರ್ಮ್ಸ್ಟ್ರಾಂಗ್, ಲಂಡನ್ನಿನ ರಸಾಯನ ಶಾಸ್ತ್ರಜ್ಞರು. ಅರ್ಥ ಆಯ್ತಲ್ಲ, ಇದನ್ನ ಹ್ಯೂರಿಸ್ಟಿಕ್ ಕಲಿಕೆ ಅಂತ ಕೂಡ ಕರೀತಾರೆ. ಇನ್ನು ಸಂಶೋಧನಾ ಕಲಿಕಾ ಪದ್ಧತಿ ಹಂತಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು ಸಮಸ್ಯೆಯನ್ನು ಗುರುತಿಸೋದು, ಮಾಹಿತಿ ಸಂಗ್ರಹಣೆ, ಚರ್ಚೆ, ಸೂಚನೆಗಳ ಪ್ರಕಾರ ಪ್ರಯೋಗ ಮಾಡುವುದು, ಶಿಕ್ಷಕರ ಮಾರ್ಗದರ್ಶನ, ವಿಷಯ ಗ್ರಹಣ ಅಥವಾ ಸಾಮಾನ್ಯೀಕರಣ. ಇವಿಷ್ಟು ಸಂಶೋಧನಾ ಕಲಿಕಾ ಪದ್ಧತಿಯ ಹಂತಗಳು. ಇನ್ನು ಕ್ರಮಾನುಗತ ಬೋಧನೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬಹಳಷ್ಟು ಇಂಪಾರ್ಟೆಂಟ್ ಇದು. ಕ್ರಮಾನುಗತ ಬೋಧನೆಯ ಬಗ್ಗೆ ಕೂಡ ಹಲವಾರು ಬಾರಿ ಪ್ರಶ್ನೆಗಳು ಬರ್ತವೆ. ಬೋಧನೆಯು ಒಂದು ಕಲೆಯ ಹಾಗೆ ಅದು ಸಂಕೀರ್ಣವಾಗಿರ್ತಕ್ಕಂಥ ಚಟುವಟಿಕೆ. ಬೋಧನೆ ಅಂದ್ರೆ ಯಾವುದೇ ಒಂದು ಪರಿಕಲ್ಪನೆಯ ಜ್ಞಾನವನ್ನ ಒದಗಿಸುವುದು. ಬೋಧನೆಯ ಮುಖಾಂತರ ಶೈಕ್ಷಣಿಕ ಗುರಿಗಳನ್ನ ಈಡೇರಿಸಲಾಗತ್ತೆ. ಆದ್ದರಿಂದ ಬೋಧನೆಯನ್ನ ಪರಿಣಾಮಕಾರಿಗೊಳಿಸಲು ತಂತ್ರಶಾಸ್ತ್ರವು ಶೈಕ್ಷಣಿಕ ರಂಗದಲ್ಲಿ ಕಾಲಿರಿಸಿ ಶೈಕ್ಷಣಿಕ ತಂತ್ರವಾಗಿ ಬೋಧನೆಗೆ ಸಹಾಯ ಮಾಡತೊಡಗಿದೆ. ಇವತ್ತು ತಂತ್ರಜ್ಞಾನ ಕೂಡ ಶಿಕ್ಷಣ ರಂಗದಲ್ಲಿ ಕಾಲಿರಿಸಿ ಶೈಕ್ಷಣಿಕ ತಂತ್ರವಾಗಿ ಬೋಧನೆಗೆ ಸಹಾಯ ಮಾಡ್ತಾ ಇರುವಂತದನ್ನ ನಾವು ಗಮನಿಸ್ತೀವಿ. ಕ್ರಮಾನುಗತ ಬೋಧನೆಯು ಶೈಕ್ಷಣಿಕ ತಂತ್ರಶಾಸ್ತ್ರದ ಒಂದು ಸಂಶೋಧನೆ ಅಂತಾನೆ ಹೇಳ್ಬೋದು. ಕ್ರಮಾನುಗತ ಬೋಧನೆ ಅಂತ ಏನಿದೆಯಲ್ಲ, ಇದು ಶೈಕ್ಷಣಿಕ ತಂತ್ರಶಾಸ್ತ್ರದ ಒಂದು ಸಂಶೋಧನೆ. ಇದು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಬೋಧನೆಯನ್ನ ಒದಗಿಸಿಕೊಡುತ್ತೆ. ಇನ್ನು ಕ್ರಮಾನುಗತ ಬೋಧನೆಯ ಐತಿಹಾಸಿಕ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ. ಕ್ರಮಾನುಗತ ಬೋಧನೆ ಅನ್ನುವಂಥದ್ದು EL ಥಾರ್ನ್ಡೈಕ್ ಅವರ ಕಲಿಕಾ ನಿಯಮಗಳಾಗಿರ್ತಕ್ಕಂಥ ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮಗಳು ಜೊತೆಗೆ BF ಸ್ಕಿನ್ನರ್ ಅವರ ಪುನರ್ಬಲನದ ಸಿದ್ಧಾಂತದ ಹಿನ್ನೆಲೆಯಲ್ಲಿ ರೂಪುಗೊಂಡಿರುವಂಥದ್ದು. ಈ ಕಲಿಕಾ ಸಿದ್ಧಾಂತಗಳು ಕ್ರಮಾನುಗತ ಬೋಧನೆಯ ಬೆನ್ನೆಲುಬು ಅಂತ ಹೇಳಲಾಗತ್ತೆ. ಕಲಿಕಾ ಸಿದ್ಧಾಂತಗಳು ಏನಿದೆಯಲ್ಲ, ಇವುಗಳು ಕ್ರಮಾನುಗತ ಬೋಧನೆಯ ಬೆನ್ನೆಲುಬು ಅಂತ ಹೇಳಲಾಗತ್ತೆ. EL ಥಾರ್ನ್ಡೈಕ್ ಅವರ ಕಲಿಕಾ ನಿಯಮಗಳಾಗಿರ್ತಕ್ಕಂಥ ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ ಜೊತೆಗೆ BF ಸ್ಕಿನ್ನರ್ ಅವರ ಪುನರ್ಬಲನದ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಈ ಕ್ರಮಾನುಗತ ಬೋಧನೆ ಅನ್ನುವಂಥದ್ದು ರೂಪಿತಗೊಂಡಿದೆ. ಗ್ರೀಕ್ ದೇಶದ ತತ್ವಜ್ಞಾನಿ ಸಾಕ್ರೆಟಿಸ್ ಮೊಟ್ಟ ಮೊದಲು ಕ್ರಮಾನುಗತ ಬೋಧನೆಯನ್ನ ಪ್ರತಿಪಾದಿಸಿದ್ದಾನೆ ಅಂತ ಸಾಕ್ರೆಟಿಸ್ನ ಶಿಷ್ಯನಾಗಿರ್ತಕ್ಕಂಥ ಪ್ಲೇಟೋ ತನ್ನ ಗ್ರಂಥದಲ್ಲಿ ಬರೆದಿದ್ದಾನೆ ಅಂತ ಹೇಳಲಾಗತ್ತೆ. ಹಾಗೆಯೇ ಭಾರತದ ಪವಿತ್ರ ಗ್ರಂಥವಾಗಿರ್ತಕ್ಕಂಥ ಭಗವದ್ಗೀತೆಯಲ್ಲಿರ್ತಕ್ಕಂಥ ಕೃಷ್ಣಾರ್ಜುನರ ಸಂವಾದವು ಸಹ ಹಂತಗೊಳಿಸಿದ ಬೋಧನೆಯ ರೂಪದಲ್ಲಿಯೇ ಇದೆ ಅನ್ನುವಂಥ ವಿಚಾರಗಳು ಅನೇಕ ಶಿಕ್ಷಣ ತಜ್ಞರಿಂದ ವಿಚಾರ ವ್ಯಕ್ತ ಆಗಿದೆ. ಈ ಗ್ರಂಥವು ಹಂತಗೊಳಿಸಿದ ಬೋಧನೆಯಲ್ಲಿರ್ತಕ್ಕಂಥ 5 ತತ್ವಗಳನ್ನು ಒಳಗೊಂಡಿದೆ ಅಂತ ಹೇಳಲಾಗತ್ತೆ. ಬೋಧನಾ ಯಂತ್ರದ ಸಂಶೋಧಕನಾದ ಸಿಡ್ನಿ L ಪ್ರೆಸ್ಲಿ ಅವರು ತಯಾರಿಸಿದ ಕಲಿಕಾ ಯಂತ್ರವೂ ಸಹ ಕ್ರಮಾನುಗತ ಬೋಧನೆಯ ಹಿನ್ನೆಲೆಯನ್ನ ಒಳಗೊಂಡಿದೆ. ಅವರ ಈ ಸಂಶೋಧನೆಯಲ್ಲಿ ಅವರು ಬಹು ಉತ್ತರಗಳಲ್ಲಿ ಸಮನಾದ ಉತ್ತರಗಳ ಆಯ್ಕೆಯನ್ನು ಹೇಳಿ ತೀವ್ರ ಪುಷ್ಟೀಕರಣ ನೀಡುವಂಥದ್ದನ್ನ ಪ್ರತಿಪಾದನೆ ಮಾಡ್ತಾರೆ. ಇದು ಕ್ರಮಾನುಗತ ಬೋಧನೆಯ ಐತಿಹಾಸಿಕ ಹಿನ್ನೆಲೆ. ಈ ಕ್ರಮಾನುಗತ ಬೋಧನೆ ಅನ್ನುವಂಥದ್ದು ಥಾರ್ನ್ಡೈಕ್ ಅವರ ಕಲಿಕಾ ನಿಯಮಗಳಾಗಿರ್ತಕ್ಕಂಥ ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ ಹಾಗೂ BF ಸ್ಕಿನ್ನರ್ ಅವರ ಪುನರ್ಬಲನದ ಸಿದ್ಧಾಂತದ ಹಿನ್ನೆಲೆಯಲ್ಲಿ ರೂಪುಗೊಂಡಿದೆ. ಕ್ರಮಾನುಗತ ಬೋಧನೆಯ ಪಿತಾಮಹ ಅಂತ BF ಸ್ಕಿನ್ನರ್ ಅವರನ್ನ ಕರೀತಾರೆ. ಅರ್ಥ ಆಯ್ತಾ? ಇನ್ನು BF ಸ್ಕಿನ್ನರ್ ಅವರು ತಮ್ಮ ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತದಿಂದ ಕ್ರಮಾನುಗತ ಬೋಧನೆಯನ್ನ ಅಭಿವೃದ್ಧಿಪಡಿಸ್ತಾರೆ. ಸರಳ ರೀತಿಯ ಕ್ರಮಾನುಗತ ಬೋಧನೆಯನ್ನ ರೂಪಿಸ್ತಾರೆ. ಆದ್ದರಿಂದ ಇವರನ್ನ ಕ್ರಮಾನುಗತ ಬೋಧನೆಯ ಪಿತಾಮಹ ಅಂತ ಕರೆಯಲಾಗತ್ತೆ. BF ಸ್ಕಿನ್ನರ್ ಅವರನ್ನ ಕ್ರಮಾನುಗತ ಬೋಧನೆಯ ಪಿತಾಮಹ ಅಂತ ಕರೆಯಲಾಗತ್ತೆ. ಇದರಲ್ಲಿ ಪುನರ್ಬಲನಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡ್ತಾರೆ. ಪರಿಣಾಮದ ನಿಯಮ ಅಂತ ಹೇಳ್ತಾರೆ ಇದನ್ನ. ಉದಾಹರಣೆಗೆ ಪಾರಿವಾಳ ಹಾಗೂ ಇಲಿಯ ಮೇಲೆ ಮಾಡಿರ್ತಕ್ಕಂಥ ಪ್ರಯೋಗ ನಿಮಗೆಲ್ಲ ಗೊತ್ತೇ ಇದೆ. ಜಾಕೋಬ್ ಮತ್ತು ಇತರರು ಹೇಳುವಂತೆ ಕ್ರಮಾಗತ ಬೋಧನೆಯು ಸ್ವಯಂ ಬೋಧನಾ ಕ್ರಮವಾಗಿದ್ದು ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಮಗ್ರಿಗಳಿಂದ ಕಲಿಯುವಂತದ್ದಾಗಿದೆ ಅಂತ ಹೇಳ್ತಾರೆ. ಕ್ರಮಾಗತ ಬೋಧನೆ ಅಂತಂದ್ರೆ ಸ್ವಯಂ ಬೋಧನಾ ಕ್ರಮ. ಅದು ಸ್ವಯಂ ಬೋಧನಾ ಕ್ರಮ. ವಿದ್ಯಾರ್ಥಿಗಳು ಇಲ್ಲಿ ಶೈಕ್ಷಣಿಕ ಸಾಮಗ್ರಿಗಳಿಂದ ಕಲಿತಾರೆ ಅಂತ ಜಾಕೋಬ್ ಮತ್ತು ಇತರರು ಹೇಳ್ತಾರೆ. ಲಿತ್ 1966ರಲ್ಲಿ ಕ್ರಮಾಗತ ಬೋಧನೆಯು ಸಣ್ಣ ಸಣ್ಣ ಮೆಟ್ಟಿಲುಗಳ ಸರಣಿಯಾಗಿದ್ದು ಬೋಧನಾತ್ಮಕ ವಿಷಯವನ್ನು ಕ್ರಮವಾಗಿ ನಿರೂಪಿಸಿ ವಿದ್ಯಾರ್ಥಿಗಳು ಸರಿಯಾದ ಪ್ರತ್ಯುತ್ತರ ನೀಡುತ್ತಾ ಮುಂದುವರಿಯುವಂತೆ ಮಾಡುವಂತ ಪದ್ಧತಿಯಾಗಿದೆ ಅಂತ ಹೇಳ್ತಾರೆ. ಇನ್ನು ಪರಿಣಾಮ ನಿಯಮವು ಪುನರ್ಬಲನ ಪರಿಕಲ್ಪನೆಯೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿದೆ. ಪುನರ್ಬಲನವು ಕ್ರಮಾಗತ ಬೋಧನೆಯ ಬೆನ್ನೆಲುಬು ಅಂತ ಭಾವಿಸಲಾಗಿದೆ ಅಂತ ಥಾರ್ನ್ಡೈಕ್ ಅವರು ಹೇಳ್ತಾರೆ. ಅರ್ಥ ಆಯ್ತಲ್ಲ? ಕ್ರಮಾನುಗತ ಬೋಧನೆಯ ಬೆನ್ನೆಲುಬು ಯಾವುದು ಅಂದ್ರೆ ಪುನರ್ಬಲನ. ಈ ಪುನರ್ಬಲನವನ್ನು ಪ್ರತಿಪಾದಿಸಿದವರು BF ಸ್ಕಿನ್ನರ್ ಅವರು. ಇದು ನಿಮಗೆ ನೆನಪಿರಬೇಕು. BF ಸ್ಕಿನ್ನರ್ ಅವರು ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ಕ್ರಿಯಾಜನ್ಯ ಅನುಬಂಧನದಲ್ಲಿ ಮುಖ್ಯವಾಗಿ BF ಸ್ಕಿನ್ನರ್ ಅವರು ಪುನರ್ಬಲನದ ಬಗ್ಗೆ ಹೇಳ್ತಾರೆ. ಕಲಿಕೆ ಆಗುವಂತ ಸಂದರ್ಭದಲ್ಲಿ ಧನಾತ್ಮಕ ಪುನರ್ಬಲನ ಸಿಕ್ಕರೆ ಕಲಿಕೆ ಗಟ್ಟಿಯಾಗತ್ತೆ. ಒಂದು ವೇಳೆ ಋಣಾತ್ಮಕ ಪುನರ್ಬಲನ ಸಿಕ್ತು ಅಂದ್ರೆ ಕಲಿಕೆ ನಶಿಸಿ ಹೋಗುತ್ತೆ ಅಂತ ಪುನರ್ಬಲನದ ಬಗ್ಗೆ BF ಸ್ಕಿನ್ನರ್ ಅವರು ಹೇಳ್ತಾರೆ. ಜೊತೆಗೆ ಥಾರ್ನ್ಡೈಕ್ ಅವರು ಏನ್ ಹೇಳ್ತಾರೆ ಅಂದ್ರೆ ಕ್ರಮಾನುಗತ ಬೋಧನೆಯ ಬೆನ್ನೆಲುಬು ಯಾವುದು ಅಂತಂದ್ರೆ ಪುನರ್ಬಲನ ಅಂತ ಹೇಳ್ತಾರೆ.
ಇನ್ನು ಕ್ರಮಾನುಗತ ಬೋಧನೆಯ 5 ತತ್ವಗಳನ್ನ ನೋಡ್ತಾ ಹೋಗೋಣ. ಚಿಕ್ಕ ಮೆಟ್ಟಿಲುಗಳ ತತ್ವ, ಇದನ್ನ BF ಸ್ಕಿನ್ನರ್ ಅವರು ಪ್ರತಿಪಾದನೆ ಮಾಡ್ತಾರೆ. ಈ 5 ತತ್ವಗಳನ್ನ ಹೇಳಿದವರು ಯಾರು ಅಂದ್ರೆ BF ಸ್ಕಿನ್ನರ್ ಅವರು. ಚಿಕ್ಕ ಮೆಟ್ಟಿಲುಗಳ ತತ್ವ, ಕ್ರಿಯಾತ್ಮಕ ಪ್ರತಿಕ್ರಿಯೆಯ ತತ್ವ, ತಕ್ಷಣ ದೃಢೀಕರಣದ ತತ್ವ, ಸ್ವಯಂಗತಿ ತತ್ವ, ವಿದ್ಯಾರ್ಥಿಯನ್ನು ಪರೀಕ್ಷಿಸುವ ತತ್ವ. ಇವು 5 ಕ್ರಮಾನುಗತ ಬೋಧನೆಯ ತತ್ವಗಳು. ಇವುಗಳನ್ನ BF ಸ್ಕಿನ್ನರ್ ಅವರು ಹೇಳ್ತಾರೆ. ಇನ್ನು ಕ್ರಮಾನುಗತ ಬೋಧನಾ ಸರಣಿಯ ಹಂತಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು ನೈಜ ಸನ್ನಿವೇಶ ವಿಶ್ಲೇಷಣೆ, ಕಲಿಕೆಯ ವ್ಯವಸ್ಥೆಯ ಉದ್ದೇಶ ನಿರೂಪಣೆ, ಉದ್ದೇಶದ ಕಾರ್ಯ ವಿಶ್ಲೇಷಣೆ, ಪ್ರಾರಂಭಿಕ ಅವಧಿಕ ಪರೀಕ್ಷೆಗಳ ತಯಾರಿ, ಕಾರ್ಯಸರಣಿ ವ್ಯವಸ್ಥೆಯ ಯೋಜನೆ, ಮಾಧ್ಯಮ, ಯೋಜನೆಯ ಯೋಜನೆ, ವ್ಯವಸ್ಥೆಯ ಪ್ರಾಯೋಗಿಕ ಪರಿಶೀಲನೆ, ವ್ಯವಸ್ಥೆಯ ಸ್ಥಾಪನೆ. ಇವಿಷ್ಟು ಕ್ರಮಾನುಗತ ಬೋಧನಾ ಸರಣಿಯ ಹಂತಗಳು. ಒಟ್ಟು 9 ಹಂತಗಳು ಇಲ್ಲಿ ಬರ್ತವೆ. ಕ್ರಮಾನುಗತ ಬೋಧನೆಯ ಪಿತಾಮಹ ಅಂತ ನಾವು BF ಸ್ಕಿನ್ನರ್ ಅವರನ್ನ ಕರೀತೀವಿ. ಇನ್ನು ಕ್ರಮಾನುಗತ ಬೋಧನೆಯ ವಿಧಾನಗಳನ್ನ ನೋಡ್ತಾ ಹೋಗೋಣ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಹಲವಾರು ಬಾರಿ ಪ್ರಶ್ನೆ ಬಂದಿವೆ. ಕ್ರಮಾನುಗತ ಬೋಧನೆಗೆ ಸಂಬಂಧಪಟ್ಟಂತೆ ರೇಖಾತ್ಮಕ ಕಾರ್ಯಸರಣಿಯನ್ನ ಪರಿಚಯಿಸಿದವರು ಯಾರು ಅಂದ್ರೆ BF ಸ್ಕಿನ್ನರ್. ನೆನಪಿರಲಿ ನಿಮಗೆ, ಕ್ರಮಾನುಗತ ಬೋಧನಾ ವಿಧಾನದಲ್ಲಿ 5 ವಿಧಾನಗಳು ಬರ್ತವೆ. ಮೊದಲನೇದು ರೇಖಾತ್ಮಕ ಕಾರ್ಯಸರಣಿ ವಿಧಾನ. ಈ ರೇಖಾತ್ಮಕ ಕಾರ್ಯಸರಣಿ ವಿಧಾನವನ್ನ ಪರಿಚಯಿಸಿದವರು ಯಾರು ಅಂದ್ರೆ BF ಸ್ಕಿನ್ನರ್ ಅವರು. ಇನ್ನು ಶಾಖೀಕೃತ ಕಾರ್ಯಾಚರಣೆ ವಿಧಾನ, ಇದನ್ನ ಪರಿಚಯಿಸಿದವರು ನಾರ್ಮನ್ ಎ ಕ್ರೌಡರ್. ಶಾಖೀಕೃತ ಕಾರ್ಯಾಚರಣಾ ವಿಧಾನ, ಇದನ್ನ ನಾರ್ಮನ್ ಎ ಕ್ರೌಡರ್ ಅವರು ಪ್ರತಿಪಾದಿಸ್ತಾರೆ. ಇನ್ನು ಸರಪಳಿ ಮಾದರಿ, ಹೌದಾ, ಕ್ರಮಾನುಗತ ಬೋಧನಾ ವಿಧಾನದಲ್ಲಿ ಬರ್ತಕ್ಕಂಥ ಸರಪಳಿ ಮಾದರಿಯನ್ನ ಪರಿಚಯಿಸಿದವರು ಯಾರು ಅಂದ್ರೆ ಜಾನ್ ಬಾರ್ಲೋ. ಬ್ರೇನಿಯರ್ ಮಾದರಿ ಅಂತ ಒಂದು ಬರುತ್ತೆ, ಬ್ರೇನಿಯರ್ ಮಾದರಿ. ಅದಾದ ನಂತರ ಮೆಥೆಟಿಕ್ಸ್ ಕಾರ್ಯಸರಣಿ, ಇದನ್ನ ಹೇಳಿದವರು ಯಾರು ಅಂದ್ರೆ ಥಾಮಸ್ ಎಫ್ ಗಿಲ್ಬರ್ಟ್. ಮೆಥೆಟಿಕ್ಸ್ ಅನ್ನುವಂತ ಕಾರ್ಯಸರಣಿಯನ್ನ ಕ್ರಮಾನುಗತ ಬೋಧನೆಗೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಇಲ್ಲಿ ಥಾಮಸ್ ಎಫ್ ಗಿಲ್ಬರ್ಟ್ ಅವರು ಹೇಳಿರ್ತಕ್ಕಂಥ ಮೆಥೆಟಿಕ್ಸ್ ಕಾರ್ಯಸರಣಿಯ ಬಗ್ಗೆ ಹಿಂದಿನ TET ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದಿದೆ. ರೇಖಾತ್ಮಕ ಕಾರ್ಯಸರಣಿ BF ಸ್ಕಿನ್ನರ್ ಅವರದ್ದು, ಶಾಖೀಕೃತ ಕಾರ್ಯಾಚರಣೆ ನಾರ್ಮನ್ ಎ ಕ್ರೌಡರ್ ಅವರದ್ದು, ಸರಪಳಿ ಮಾದರಿ ಜಾನ್ ಬಾರ್ಲೋ ಅವರದ್ದು, ಬ್ರೇನಿಯರ್ ಮಾದರಿ ಅನ್ನುವಂತ ಒಂದು ಮಾದರಿ ಬರುತ್ತೆ, ಒಂದು ವಿಧಾನ ಬರುತ್ತೆ, ಮೆಥೆಟಿಕ್ಸ್ ಕಾರ್ಯಸರಣಿ ಅಂತ ಇನ್ನೊಂದು ವಿಧಾನ ಬರುತ್ತೆ. ಈ ಮೆಥೆಟಿಕ್ಸ್ ಕಾರ್ಯಸರಣಿಯನ್ನ ಹೇಳಿದವರು ಥಾಮಸ್ ಎಫ್ ಗಿಲ್ಬರ್ಟ್, TF ಗಿಲ್ಬರ್ಟ್ ಅಂತ ಕೂಡ ಆಪ್ಷನ್ ಅಲ್ಲಿ ಅವರು ಕೇಳಬಹುದು ನಿಮಗೆ. ಇದಿಷ್ಟು ಕ್ರಮಾನುಗತ ಬೋಧನಾ ವಿಧಾನಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಜೋಲ್ಟಾನ್ ಡೈನಿಸ್, ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಜೋಲ್ಟಾನ್ ಡೈನಿಸ್ ಅವರ ಗಣಿತ ಕಲಿಕೆಯ ತತ್ವಗಳು ಎಷ್ಟು ಅಂತ ಹಿಂದೆ ಒಂದು ಬಾರಿ ಪ್ರಶ್ನೆ ಬಂದಿತ್ತು. ಜೋಲ್ಟಾನ್ ಡೈನಿಸ್ ಅವರ ಗಣಿತ ಕಲಿಕೆಯ ತತ್ವಗಳು ಒಟ್ಟು 6 ತತ್ವಗಳನ್ನ ಹೇಳ್ತಾರೆ. ಆ 6 ತತ್ವಗಳನ್ನು ಕೂಡ ನಾನಿಲ್ಲಿ ಕೊಟ್ಟಿದ್ದೇನೆ. ಜೀನ್ ಪಿಯಾಜೆ ಮತ್ತು ಜೆರೋಮ್ ಬ್ರೂನರ್ ಅವರ ಸಿದ್ಧಾಂತಗಳಿಗೆ ಪೂರಕವಾಗಿ ಜೋಲ್ಟಾನ್ ಡೈನಿಸ್ ಏನ್ ಮಾಡ್ತಾರೆ ಅಂದ್ರೆ ಗಣಿತದ ಬೋಧನೆಯನ್ನ ಹೆಚ್ಚು ಕ್ರಿಯಾಶೀಲಗೊಳಿಸುವಂತ, ಜೊತೆಗೆ ಗಣಿತದಲ್ಲಿ ಆಟಗಳ ಬಳಕೆಯು ಮಕ್ಕಳಲ್ಲಿ ಪರಿಣಾಮಕಾರಿ ಕಲಿಕೆಯನ್ನು ಉತ್ತೇಜಿಸುತ್ತದೆ ಅಂತ ಹೇಳ್ತಾರೆ. ಜೋಲ್ಟಾನ್ ಡೈನಿಸ್ ಗಣಿತ ಕಲಿಕೆಯಲ್ಲಿ 6 ತತ್ವಗಳನ್ನ ಹೇಳ್ತಾರೆ. ಮೊದಲನೇದು ಸರಳ ಆಟಗಳು, ಆಟದ ನಿಯಮಗಳು, ಹೋಲಿಕೆ, ಪ್ರಾತಿನಿಧ್ಯ, ಸಂಕೇತೀಕರಣ, ಔಪಚಾರೀಕರಣ. ಇವಿಷ್ಟು ಜೋಲ್ಟಾನ್ ಡೈನಿಸ್ ಅವರು ಗಣಿತ ಕಲಿಕೆಯ ತತ್ವಗಳಿಗೆ ಸಂಬಂಧಪಟ್ಟಂತೆ ಹೇಳಿರ್ತಕ್ಕಂಥ 6 ಪ್ರಮುಖ ಹಂತಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಆತ್ಮೀಯರೇ, ಇದುವರೆಗೂ ನಾವು ಗಣಿತ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾಹಿತಿಯನ್ನು ಶಾರ್ಟ್ ಆಗಿ ಹೇಳುವಂತ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇವತ್ತಿನ ಈ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಗಣಿತ ವಿಜ್ಞಾನದ ವಿಭಾಗದ ಅಭ್ಯರ್ಥಿಗಳಿಗೆ ಮತ್ತು ಪತ್ರಿಕೆ 1ರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರದ ಪ್ರಶ್ನೆಗಳಿಗೆ ಏನೆಲ್ಲ ಪ್ರಶ್ನೆಗಳು ಬರ್ತವೆ, ಆ ಎಲ್ಲ ಪ್ರಶ್ನೆಗಳಿಗೆ ಈ ಮಾಹಿತಿ ನಿಮಗೆ ಉತ್ತರವನ್ನು ನೀಡುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ಆತ್ಮೀಯರೇ, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಂಪೂರ್ಣ ಶಿಶು ಮನೋವಿಜ್ಞಾನ, ಸಂಪೂರ್ಣ ಕನ್ನಡ ಬೋಧನಾಶಾಸ್ತ್ರ ಮತ್ತು ಸಂಪೂರ್ಣ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರದ ತರಗತಿಗಳು ಇವೆ. ಈಗ ಜಸ್ಟ್ ನಾವು ಏನ್ ಮಾಡಿದ್ವಿ ಅಂದ್ರೆ ಗಣಿತ ಬೋಧನಾಶಾಸ್ತ್ರವನ್ನು ಸಂಪೂರ್ಣವಾಗಿ ಮುಗಿಸಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಈ ತರಗತಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ತರಗತಿಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಇವತ್ತಿನ ತರಗತಿಯ ಕುರಿತಾಗಿರ್ತಕ್ಕಂಥ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಮುಕ್ತವಾಗಿ ನಮ್ಮ ಜೊತೆ ತಾವುಗಳು ಹಂಚಿಕೊಳ್ಬಹುದು. ಯಾರೆಲ್ಲ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಉಚಿತ PDF ನೋಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಗೂಗಲ್ನಲ್ಲಿ ಎಜುಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿ, ನಿಮಗೆ ಹಲವಾರು PDF ನೋಟ್ಸ್ಗಳು ಸಿಗ್ತವೆ. ಸೊ ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.